ಅಕ್ವೇರಿಯಂ ಮೀನನ್ನ ತಗೊಂಡೋಗಿ ಸಮುದ್ರಕ್ಕೆ ಬಿಟ್ಟ ಹಾಗೆ ಅದೊಂದು ವಿಶೇಷವಾಗಿರುವಂತಹ ಭಾವ ನನಗೆ. ನಾನಂತೂ ಯಾವ್ದನ್ನು ಮುಚ್ಚುಮರೆ ಮಾಡ್ದೋಳಲ್ಲ. ನಾನ್ ಬರ್ತಾನೆ ಹೇಳ್ಕೊಂಡ್ ಬಂದಿದ್ದೆ, ನಾನ್ ಬಿಗ್ ಬಾಸ್ ನೋಡಿದ್ದೆ ಜೈಲಲ್ಲಿ ಅಂತ. ಯಾರ್ದು ನೆರಳನ್ನ ಅವಲಂಬಿಸದೆ ಆಟ ಆಡ್ತಿದ್ದೋ ನಾವಿಬ್ರೆ. ಎಲ್ಲಾರ್ಗು ಅಲ್ಲೊಬ್ಬೊಬ್ರು ಜೋಡಿ ಇದ್ರು, ನಮ್ಗೆ ಯಾರು ಇರ್ಲಿಲ್ಲ. ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ತ್ರಿವಿಕ್ರಮ್ ಅವ್ರು ಪ್ರಪೋಸ್ ಮಾಡಿದ್ರ ಅಂತ? ತ್ರಿವಿಕ್ರಮ್ ಅಣ್ಣ ನನ್ನ ಹತ್ರ ಹೇಳಿರೋದು ನನ್ ಮನ್ಸಲ್ಲಿರೋ ಭಾವನೆ ನಾನು ಹೇಳ್ಕೊಂಡಿದ್ದೇನೆ. ಎಲ್ಲ ಕ್ವಾಲಿಟೀಸ್ ಇರುವಂತಹ ಚೈತ್ರ ಕುಂದಾಪುರ ಅವರು ಮುಂದಿನ ದಿನಗಳಲ್ಲಿ ಪಾಲಿಟಿಕ್ಸ್ ಗೆ ಎಂಟ್ರಿ ಕೊಡ್ತಾರ? ದೇವ್ರ ನಿನ್ ಚೀಟಿ ಹಾಕ್ತೀನಿ, ದೇವ್ರ ಏನ್ ಕೊಡ್ತಾರೆ ಅದನ್ನ ತಗೊಂಡು ಹೋಗ್ತೀನಿ. ಬಂದಿದ್ದೆಲ್ಲ ನನಗೆ ಬೋನಸ್ ಅನ್ನೋ ತರ ಬದುಕ್ದೋಳು. ನಾನು ಅನ್ಕೊಂಡಿದ್ರೆ 1 ವಾರ 2 ವಾರ ಇರ್ಬೋದು, ನಾನು ಅಷ್ಟೇ ಸಾಕು ಅಂತ ಅನ್ಕೊಂಡು ಯಾವ ಪ್ರಿಪರೇಷನ್ ಇಲ್ಲದೆ ಹೋಗಿದ್ ನಾನು. ಇವ್ರೇನು ಬೆಳಗ್ಗೆ ಎದ್ದು ಹಾಡ್ ಬಂದಾಗ ಡಾನ್ಸ್ ಮಾಡ್ತಾರ ಬಿಟ್ರೆ ಬೇರೆ ಇನ್ನೇನ್ ಮಾಡ್ತಾರೆ ಅಂತ ನಾನು ಪ್ರಶ್ನೆ ಹಾಕೊಂಡಿದ್ದೆ. ನಾನು ಇಡೀ ಬದುಕು ಪವಾಡ್ವೆ. ನನ್ ಮಗಳಿಗ್ ಮಾಡಿದ್ಲು, ಗಂಡ್ ಮಕ್ಳು ಇಲ್ಲ ಅನ್ನೋ ಕೊರ್ಗನ ನೀಗ್ಸಿದ್ಲು ಅನ್ನೋ ನಾನು ಇಲ್ಲಿ ತನಕ ಕೇಳೇ ಇಲ್ಲ. ಅದನ್ನ ಇಲ್ಲಿ ಕೇಳ್ಬೇಕು ಅನ್ನೋದೊಂದು ನಾನು ಹೇಳಿದ್ದೆ. ಬದುಕನ್ನ ಭರವಸೆ ಕಳ್ಕೊಳ್ಳದೆ ಬದುಕ್ಬೇಕು ಅನ್ನೋದನ್ನ ಕಲ್ತಿದ್ದೆ. ಅದು ನೀವು ಉರ್ಕೋತಿದ್ದೀರ ಅಂದ್ರೆ ಉರ್ಕೊಳ್ಳಿ, ಅದ್ರಿಂದ ನಾನು ಇನ್ನಷ್ಟು ಖುಷಿ ಪಡ್ತೀನಿ. ವಿರೋಧಿಗಳನ್ನ ಉರ್ಸೋದ್ರಲ್ಲಿ ಯಾವಾಗ್ಲೂ ಖುಷಿ ಇರುತ್ತೆ. ಎಷ್ಟು ಕೇಸ್ಗಳಿದೆ? ಭಗವಂತನಿಗೆ ಆರೋಪ ತಪ್ಪಲಿಲ್ಲ ಅಂತಂದ್ರೆ ಸಹಜವಾಗಿರುವಂತ ಮನುಷ್ಯರು ನಾವೇ ವಿಶೇಷ. ಆರೋಪಿಗಳು ಎಲೆಕ್ಷನ್ ನಿಲ್ತಾ ಇಲ್ವಾ? ಈ ದೇಶ ಆಳ್ತಾ ಇಲ್ವಾ? ಈ ದೇಶ ಆಳ್ತಿರುವ ರಾಜಕಾರಣಿಗಳ ಮೇಲೆ ಕೇಸ್ ಇಲ್ವಾ? ಬಿಜೆಪಿ ನಾಯಕತ್ವದ ಕಾರ್ಖಾನೆ ಇದ್ದ ಹಾಗೆ ತಾಕತ್ತಿರೋದು ಭಾರತೀಯ ಜನತಾ ಪಾರ್ಟಿಗೆ ಮಾತ್ರ. ಟೀಕೆ ಟಿಪ್ಪಣಿಗಳಲ್ಲೇ ಬದುಕನ್ನು ಕಟ್ಕೊಂಡೋಳು ನಾನು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ಇವತ್ತಿನ ನಮ್ಮ ಬಾಸ್ ಟಿವಿ ಸ್ಪೆಷಲ್ ನಲ್ಲಿ ನಮ್ ಜೊತೆ ಜಾಯ್ನ್ ಆಗ್ತಾ ಇದಾರೆ ಹಿಂದುತ್ವ ಅಂದ್ರೆ ನಾ ಸದಾ ಮುಂದೆ ಎಂದು ತೊಡಿತಟ್ಟೆ ನಿಲ್ಲುವಂತಹ ಗಟ್ಟಿಗಿತ್ತಿ, ಅದ್ರ ಜೊತೆಗೆ ಚೈತ್ರ ಕುಂದಾಪುರ ಆಗಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟು ಎಲ್ಲರ ಪ್ರೀತಿಯನ್ನ ಗಳಿಸಿ ಚೈತ್ರಕ್ಕ ಆಗಿ ಹೊರಬಂದಿರುವಂತಹ ನಮ್ಮೆಲ್ಲರ ಪ್ರೀತಿಯ ಕರಾವಳಿಯ ಫೈರ್ ಬ್ರ್ಯಾಂಡ್ ಇವತ್ತಿನ ನಮ್ಮ ಬಾಸ್ ಟಿವಿ ಸ್ಪೆಷಲ್ ನಲ್ಲಿ ವಿಶೇಷ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾ ಇದಾರೆ. ಚೈತ್ರ ಅವರೇ, ಮೊದಲನೇದಾಗಿ ಚೈತ್ರಕ್ಕ ಹಾಗೂ ಬಿಗ್ ಬಾಸ್ ಮನೆಯ ಬಾಸ್ ಇವತ್ತು ನಮ್ಮ ಬಾಸ್ ಟಿವಿಯಲ್ಲಿ ಜಾಯ್ನ್ ಆಗ್ತಿದ್ರ. ಮೊದಲನೇದಾಗಿ ನಮಸ್ತೆ. ಹೇಗಿತ್ತು 105 ದಿನಗಳ ಒಂದು ಬಿಗ್ ಬಾಸ್ ಜರ್ನಿ? ಅದ್ಭುತ. ಬಹುಶಃ ಅದೇ ಒಂದು ಅಕ್ವೇರಿಯಂ ಮೀನನ್ನ ತಗೊಂಡೋಗಿ ಸಮುದ್ರಕ್ಕೆ ಬಿಟ್ಟ ಹಾಗೆ ಅದೊಂದು ವಿಶೇಷವಾಗಿರುವಂತಹ ಭಾವ ನನಗೆ. ಜೀವನದಲ್ಲಿ ಯಾರಿಗೂ ಅಷ್ಟು ಸುಲಭವಾಗಿ ಸಿಗದೆ ಇರುವಂತಹ ಅನುಭವ, ಮತ್ತೆ ಒಂದ್ಸಲಕ್ಕೆ ಅದೃಷ್ಟವಂತರಿಗೆ ಸಿಗುವಂತಹ ಅನುಭವಿಸ್ಲೇಬೇಕಾಗಿರುವಂತಹ ಅನುಭವ. ನಿಜಕ್ಕೂ ಅದನ್ನ ಪದಗಳಲ್ಲಿ ವರ್ಣಿಸೋದು ಬಹಳ ಕಷ್ಟ. ಚೈತ್ರ ಕುಂದಾಪುರ ಆಗಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ರಿ, ಚೈತ್ರಕ್ಕ ಆಗಿ ಕರ್ನಾಟಕದ ಎಲ್ಲ ಅಣ್ಣ ತಮ್ಮಂದಿರ ಒಂದು ಪ್ರೀತಿಯನ್ನ ಗಳಿಸಿದ್ರಿ. ಸೊ ಹೇಗಿತ್ತು ಆ ಒಂದು ಫೀಲಿಂಗ್ಸ್, ಆ ವೈಬ್ಸ್ ಎಲ್ಲ? ಒಂದ್ ಖುಷಿ ಏನು ಅಂದ್ರೆ, ನನಗೆ ಒಳಗಡೆ ಹೋಗ್ಬೇಕಾದ್ರೆ ನಾನು ಅಂದ್ಕೊಂಡಿದ್ದೆ ಚೈತ್ರ ಕುಂದಾಪುರ ಹೋಗ್ಬಾರ್ದು, ಚೈತ್ರ ಆಗಿ ಹೋಗ್ಬೇಕು ಅಂತ. ಅದಕ್ಕೆ ತಕ್ಕ ಹಾಗೆ ತಂಡವು ಅದೇ ತರ ನಡ್ಸ್ಕೊಳ್ತು. ಸೊ ಅಂದ್ರೆ ಈ ಚೈತ್ರ ಕುಂದಾಪುರ ಅನ್ನುವ ಜವಾಬ್ದಾರಿಗಳನ್ನ ಬದಿಗಿಟ್ಟು ಸಹಜವಾಗಿರ್ಬೇಕು ಅಂತ ನನಗೆ ಅದನ್ನೇ ಹೇಳಿದ್ರು. ನೀವೇನು ಅನ್ನೋದಷ್ಟೇ ಮುಖ್ಯ, ಅಲ್ಲಿ ನಮ್ಮ ಕಿರೀಟಗಳು ಮುಖ್ಯ ಅಲ್ಲ ಅಂತ. ತುಂಬಾ ಜನ ಸೆಲೆಬ್ರಿಟಿಗಳು ಬರೋ ಕಾರಣಕ್ಕೆ ಅದೆಲ್ಲವನ್ನ ಬದಿಗಿಟ್ಟು ಬರ್ಬೇಕು ಅನ್ನೋ ಯೋಚನೆ ಇತ್ತು. ಚೈತ್ರಾಗ್ ಒಳಗಡೆ ಹೋದೆ. ಹೊರಗಡೆ ನಮ್ ಕಾರ್ಯಕರ್ತರು, ನಮ್ ಸಂಘಟನೆಯವರು, ನನ್ಗಿಂತ ವಯಸ್ಸಲ್ಲಿ ದೊಡ್ಡವರು, ನನ್ನ ಅಕ್ಕ ಅಂತ ಕರೆಯೋರು, ಅದು ನನ್ನ ವರ್ಗ, ನನ್ನ ಸೈದ್ಧಾಂತಿಕ ವಲಯ ಕರಿತಿದ್ದಂತ ಹೆಸರದು ಚೈತ್ರಕ್ಕ ಅನ್ನೋದು. ಒಳಗಡೆ ಹೋದಾಗ ನಾನ್ ಯಾರತ್ರನೂ ಕೇಳಿಯೇ ಇರ್ಲಿಲ್ಲ, ನಾನ್ ಚೈತ್ರಕಾಂತ್ ಕರೀರಿ ಅಂತ ಯಾರು ಕೇಳಿರ್ಲಿಲ್ಲ. ಅದು ಸಹಜವಾಗಿ ನನಗಿಂತ ವಯಸ್ಸಲ್ಲಿ ದೊಡ್ಡವರು ಚೈತ್ರಕಾಂತ್ ಕರೆಯೋದಕ್ ಪ್ರಾರಂಭ ಮಾಡಿದ್ರು. ಒಬ್ರು ಪ್ರಾರಂಭ ಮಾಡೋದು ಮೊದಲಿಗೆ ತ್ರಿವಿಕ್ರಮಣ್ಣ ಮತ್ತೆ ಮಂಜಣ್ಣ ಶುರು ಮಾಡಿದ್ದು. ಅವ್ರಿಗೆ ಮಾತ್ರ ಗೊತ್ತಿತ್ತು, ನಾನು ನನ್ ಬಗ್ಗೆ ಗೊತ್ತಿತ್ತು, ನನ್ ಭಾಷಣಗಳು ಮತ್ತೊಂದ್ ಮಗದೊಂದು ಗೊತ್ತಿದ್ದು ಅವ್ರಿಗೆ ಮಾತ್ರ. ತ್ರಿವಿಕ್ರಮಣ್ಣಗೆ, ಮಂಜಣ್ಣಗೆ, ಜಗದೀಶ್ ಲಾಯರ್ಗೆ ಮಾತ್ರ ಗೊತ್ತಿತ್ತು. ಅದನ್ನ ಅವ್ರು ಕರಿಯೋಕ್ ಪ್ರಾರಂಭ ಮಾಡಿದ್ಮೇಲೆ ಎಲ್ಲರೂ ಅದನ್ನೇ ಪ್ರಾರಂಭ ಮಾಡಿದ್ರು. ಎಲ್ಲೋ ಒಂದ್ ಕಡೆ ನಾನು ಕರೀರಿ ಅನ್ನೋದನ್ನಾಗ್ಲಿ ಇದ್ ಮಾಡ್ಲಿಲ್ಲ. ಬಹುಶಃ ನನ್ನ ವರ್ತನೆಗಳು ಕಾಣಿಸ್ತಿತ್ತು ಅನ್ಸುತ್ತೆ. ಅಲ್ಲಿದ್ದವ್ರು ತುಂಬಾ ಜನ ನನಗಿಂತ ವಯಸ್ಸಲ್ಲಿ ದೊಡ್ಡವರು. ಈಗ ಗೌತಮಿಯಿಂದ ಹಿಡಿದು ಮಂಜಣ್ಣ ಪ್ರತಿಯೊಬ್ರು ದೊಡ್ಡವರು. ನನ್ನ ವಯಸ್ಸಿನಲ್ಲಿ ಇದ್ದಿದ್ದು ಐಶ್ವರ್ಯ ಮತ್ ನನ್ಗಿಂತ ಚಿಕ್ಕವ್ರು 1-2-3 ಜನ ಮಾತ್ರ ಇದ್ದಿದ್ದು. ಎಲ್ರು ಚೈತ್ರಕಾಂತ್ ಕರೆದ್ರು. ಕೊನೆಗೆ ಸುದೀಪ್ ಸರ್ ಚೈತ್ರಕಾಂತ್ ಕರೆಯೋ ಇದಕ್ ಬಂದಿದ್ದಲ್ಲ, ಅದೆಲ್ಲ ಒಂದ್ ಕಡೆ ನನಗೆ ಆ ಮನೆ ಕೊಟ್ಟ, ಸಮಾಜದಲ್ಲಿ ನಾನು ಸೈದ್ಧಾಂತಿಕವಾಗಿ ಏನ್ ಜವಾಬ್ದಾರಿ ನಿಭಾಯಿಸಿದ್ದೆ ಅದೇ ಗೌರವ ಮತ್ತು ಅದೇ ಗರಿಮೆಯನ್ನ ಆ ಮನೆ ಕೂಡ ನನಗ್ ಕೊಡ್ತು ಅನ್ನೋದಕ್ಕೆ ಅದೊಂದು ವಿಶೇಷ ಅಂತ ಅನ್ಸುತ್ತೆ. ಕಂಟೆಸ್ಟೆಂಟ್ಸ್ ಕರೆದ್ರೆ ಒಂಥರ ಇರುತ್ತೆ, ಆದ್ರೆ ಬಿಗ್ ಬಾಸ್ ನಡೆಸ್ಕೊಡುವಂತಹ ಸುದೀಪ್ ಸರ್ ಚೈತ್ರಕ್ಕ ಅಂತ ಕರೆದಾಗ ಒಂದು ಸಹೋದರನ ಭ್ರಾತೃತ್ವದ ಸಂದೇಶನೇ ಸಾರ್ತಿದ್ದಾರೆ. ಸೊ ಹೆಂಗಿತ್ತು ಆ ಒಂದು ಫೀಲಿಂಗ್ಸ್ ಎಲ್ಲ? ತುಂಬಾ ಖುಷಿ. ನಿರೀಕ್ಷೆನೆ ಮಾಡಿರ್ಲಿಲ್ಲ. ಅಂದ್ರೆ ಸುದೀಪ್ ಸರ್ ಹಾಗೆಲ್ಲ ಕರಿಯಲ್ಲ. ಸಾಮಾನ್ಯವಾಗಿ ಎಲ್ರನ್ನ ಸರ್ ಮೇಡಮ್ ಅಂತಲೇ ಅಥವಾ ಹೆಸರು ಹಿಡಿದು ತ್ರಿವಿಕ್ರಮ್ ಅವರೇ ಆ ತರನೇ ಕರೀತಾರೆ ಎಲ್ರನ್ನು. ಒಂದ್ಸಲ ರಜತ್ ಅವ್ರು ಕೇಳಿದ್ರು, ಸರ್ ಪ್ಲೀಸ್ ಸರ್ ನನ್ನ ಬುಜ್ಜಿ ಅಂತ ಕರೀರಿ ಸರ್ ಪ್ಲೀಸ್ ಅಂತ ಕೇಳಿದ್ರು. ಸುದೀಪ್ ಸರ್ ಇಲ್ಲ, ನಾನು ಅವರಿಗೆ ಸರ್ ಮೇಡಮ್ ಬಿಟ್ಟು ಬೇರೆ ಯಾರಿಗೂ ಕರೆಯೋದಿಲ್ಲ, ಬೇರೆ ಏನೂ ಕರೆಯೋದಿಲ್ಲ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದ್ರು. ಹಾಗೆ ಹೇಳ್ತಿದ್ ಸುದೀಪ್ ಸರ್ ನನಗ್ ಮಾತ್ರ ಚೈತ್ರಕ್ಕ ಅಂತ ತುಂಬಾ ಅಕ್ಕರೆಯಿಂದ ಕರಿತಾ ಇದ್ರು. ಅದ್ರಲ್ಲೆಲ್ಲೋ ಒಂದ್ ತಮಾಷೆ, ಒಂದ್ ಖುಷಿ ಎಲ್ಲಾನು ಇರ್ತಿತ್ತು. ಎಷ್ಟೇ ಏನೇ ಆದ್ರೂ ಕೂಡ ಅದನ್ನ ಅವ್ರ ಆ ಭಾವದಲ್ಲೇ ಕರಿತಿದ್ರು. ಅದೊಂದ್ ಖುಷಿ ನನಗೆ. ಅವ್ರೊಂಥರ ಆ ಕರೆಯುವಾಗ ಚೈತ್ರಕಾಂತ್ ಕರೆದ್ರು ಕೂಡ ಎಲ್ಲೋ ಒಂಥರ ಮಗಳನ್ ಕರೆದ ತರನೇ ಭಾವ ನನಗ್ ಕಾಣಿಸ್ತಿತ್ತು.
ಅದು ನನ್ಗೊಂದು ಒಂದು ವಿಶೇಷವಾದ ಉಡುಗೊರೆ ಅದು ಬಿಗ್ ಬಾಸ್ ಅಲ್ಲಿ ಸಿಕ್ಕಿದ್ದು. Okay. ಆ ಒಂದು ವಿಶೇಷವಾದ ಹುಡುಗರ ಜೊತೆಗೆ ಚೈತ್ರಕ್ಕ ಅಂತ ಕರೆಯೋದ್ರ ಜೊತೆಗೆ ಸುದೀಪ್ ಅವ್ರು ಧರಿಸಿದಂತಹ ಒಂದು ಕಿವಿ ಓಲೆ ಸಿಗುತ್ತೆ ನಿಮ್ಗೆ. ಹೌದು. ಸೊ ಹೇಗನ್ನಿಸ್ತು ಅವ್ರು ಧರಿಸಿದಂತಹ ಒಂದು ಕಿವಿ ಓಲೆ? ಕಿವಿಯೋಲೆ, ಹೌದು. ನಿಮ್ಗೆ ಅವತ್ತು ನಿಮ್ಮ ಮುಖ ನೋಡ್ತಿರ್ಬೇಕಾದ್ರೆ ನಿಜವಾಗ್ಲೂನು ಇಡೀ ಪ್ರಪಂಚದಲ್ಲಿ ಯಾರಿಗೂ ಸಿಗದಿರುವಂತಹ ಒಂದು ಸಂತೋಷ ನಿಮ್ಗೆ ಸಿಕ್ಕಿರುವಂತಹ ಒಂದು ಭಾವನೆ ಮೂಡ್ತು. ನಿಜ. ಸೊ ಆ ಒಂದು ಕಿಚ್ಚನ ಹುಡುಗರ ಬಗ್ಗೆ ಹೇಳೋದಾದ್ರೆ ಬಹಳ ವಿಶೇಷ ಅಂದ್ರೆ ನಾನ್ ಸಾಮಾನ್ಯವಾಗಿ ಹೊಸ ವರ್ಷ ಡಿಸೆಂಬರ್ 31 ಜನವರಿ ಒಂದಕ್ಕೆಲ್ಲ ಹೊಸ ವರ್ಷ ಆಚರಣೆ ಮಾಡೋರಲ್ಲ ನಾವು. ಕ್ಯಾಲೆಂಡರ್ ನ ಹೊಸ ವರ್ಷ ಆಗಿದ್ ಕಾರಣಕ್ಕೆ ಮನೆಯಲ್ಲಿ ಒಂದು ಸಂಭ್ರಮ ಇತ್ತು. ಯಾಕಂದ್ರೆ ಅವರೆಲ್ಲರೂ ಕೂಡ ಆಚರಣೆ ಮಾಡೋರಾಗಿದ್ರಿಂದ ಅವು ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅದೇ ವೀಕೆಂಡ್ ನಲ್ಲಿ ಬಿಗ್ ಬಾಸ್ ಒಂದು ಹೊಸ ಪರಿಕಲ್ಪನೆ ಕೊಡ್ತಾರೆ, ನೀವು ಉಡುಗೊರೆ ಕೊಡ್ಬೇಕು ಹೊಸ ವರ್ಷಕ್ಕೆ ಅಂತ. ಸೊ ನನಗೂ ಮತ್ತೆ ರಜತ್ಗೆ ಮಾತ್ರ ಮನೆಯಿಂದ ಉಡುಗೊರೆ ಬರೋದಿಲ್ಲ. ಯಾಕಂದ್ರೆ ನಾವಿಬ್ರೆ ಸದ್ಯಕ್ಕೆ ಯಾರ ಜೊತೆಗೂ ತಂಡವಾಗಿ, ಯಾರ ಜೊತೆಗೂ ಅಂಟುಕೊಳ್ಳದೆ, ಯಾರ ಜೊತೆಗೂ ಸಂಬಂಧ ಬೆಳೆಸ್ಕೊಳ್ಳದೆ, ಯಾರ್ದು ನೆರಳನ್ನ ಅವಲಂಬಿಸದೆ ಆಟ ಆಡ್ತಿದ್ದವ್ ನಾವಿಬ್ರೆ. ಎಲ್ಲಾರ್ಗು ಅಲ್ಲೊಬ್ಬೊಬ್ರು ಜೋಡಿ ಇದ್ರು, ನಮ್ಗೆ ಯಾರು ಇರ್ಲಿಲ್ಲ. ಸೊ ಆ ಇದ್ರಲ್ಲಿ ಆ ಸಂಗತಿಲಿದ್ದಾಗ ನಮ್ಗೇನು ಗಿಫ್ಟ್ ಬರ್ಲಿಲ್ಲ ಅಂತ ಏನು ಬೇಜಾರ್ ಖಂಡಿತ ಇರ್ಲಿಲ್ಲ. ನಾವೇನ್ ನಿರೀಕ್ಷಿತ ಅದು ನಾವೇನ್ ಅವ್ರ ಜೊತೆಗೆ ಯಾವ್ದಕ್ಕೂ ಕ್ಲೋಸ್ ಇಲ್ಲ, ನಾವ್ ಯಾರು ಕೊಡ್ಬೇಕು ಅಂತ ಅನ್ಕೊಳ್ತೀವಿ, ಕೊಡೋಣ ಅನ್ನೋ ತರ ಇದ್ವಿ. ಆದ್ರೆ ಸುದೀಪ್ ಸರ್ ಅದು ಆ ಕ್ಷಣಕ್ ಅದನ್ನ ನಿಮ್ಗೆ ಯಾರ್ದು ಬಂದಿಲ್ಲ, ಆದ್ರೆ ನಾನ್ ಕೊಡ್ತೀನಿ ಅಂತ ನಮ್ಮ ಎದುರುಗಡೆನೆ ಕಿವಿಯಿಂದ ಬಿಚ್ಚಿ ಕಳ್ಸಿದಿತ್ತಲ್ಲ, ಅದ್ ಮತ್ ಬಹಳ ವಿಶೇಷ, ತುಂಬಾ ಟ್ರೆಂಡ್ ಆಗಿರೋದು ಅನ್ನೋದೆಲ್ಲ ಕೇಳಿ ತುಂಬಾ ಖುಷಿ ಆಯ್ತು. ತುಂಬಾ ಜೋಪಾನವಾಗಿ ಅದನ್ನ ಎತ್ತಿಟ್ಕೊಂಡಿದ್ದೇನೆ. ಆದ್ರೆ ಸುದೀಪ್ ಸರ್ ಕಡೆಯಿಂದ ಏನ್ ಬಂದ್ರು ಬಹಳ ವಿಶೇಷ ನಂಗೆ. ನಾನು ಅವರು ಕಳಿಸಿರೋ ಊಟದ ಡಬ್ಬಿನ ಕೂಡ ಹಾಗೆ ಎತ್ತಿಟ್ಕೊಂಡಿದ್ದೀನಿ. ಅದೊಂದು ಇಕೋ ಫ್ರೆಂಡ್ಲಿ ರಟ್ಟಿನ ಡಬ್ಬಿಗಳು. ಆ ಡಬ್ಬಿಗಳನ್ನು ಮತ್ತು ಊಟ ಕಳಿಸಿರೋ ಕವರ್ನು ಹಾಗೆ ಎತ್ತಿಟ್ಕೊಂಡಿದ್ದೀನಿ ನಾನು. ಪ್ರತಿಯೊಂದು ನನಗ್ ಬಹಳ ವಿಶೇಷ. ಅದ್ರಲ್ಲೂ ಇದು ಲೈಫ್ ಟೈಮ್ ನೆನಪಲ್ಲಿ ಇಟ್ಕೊಳ್ಳುವಂತದ್ದು. ಒಂಥರ ಕೋಇನ್ಸಿಡೆನ್ಸ್ ಅನ್ಬೋದು, ಗುರು ಶಿಷ್ಯರಿಗೆ ಮಾತ್ರ ಸುದೀಪ್ ಸರ್ ಕಡೆಯಿಂದ ಸಿಕ್ಕಿರುವಂತದ್ದು. ಅದೇ ನಾನು ಹೇಳ್ತಾ ಇದ್ದೆ, ಎಲ್ಲಾದ್ರೂ ಬೆನ್ಬಿಡುದು ಬೇತಾಳತ್ತಾರ ನನಗ್ ನೀವು ಅಂತ ಯಾವಾಗ್ಲೂ ಹೇಳ್ತಿದ್ದೆ. ಸುದೀಪ್ ಸರ್ ಅಂದ್ರು, ಅಲ್ಲೂ ಕಿತ್ತಾಡ್ತಾರಪ್ಪ, ಸಪ್ರೇಟ್ ಆಗಿ ಕೊಟ್ ಕಳಿಸ್ರಿ ನೀವು, ಅಲ್ಲೂ ಬಾಸ ಶಿಷ್ಯಂಗೆ ಸಿಕ್ತು ನೋಡಿ, ಅದಕ್ಕೂ ಕಿತ್ತಾಡ್ಬೇಡಿ ಅಂತ ಅಂದ್ರು. ಅದೆಲ್ಲ ಒಂದು ಅದೇ ಅಂದ್ರೆ ಯಾರ ಜೊತೆಗೂ ಹೊಂದ್ಕೊಳ್ಳೋದು ಬೇರೆ, ಮತ್ತ ಅವ್ರ ಜೊತೆಗೆ ಒಂದು ಬಾಂಧವ್ಯ ಬೆಳೆಸ್ಕೊಳ್ಳೋದು ಬೇರೆ. ಅದರಿಂದ ಆಚೆಗೆ ಆಟಕ್ಕೆ ಧಕ್ಕೆ ಆಗದಾಗ ವೈಯಕ್ತಿಕವಾಗಿ ಆಡೋದು ಬೇರೆ. ಸೊ ಆ ವಿಚಾರದಲ್ಲಿ ನಾನು ರಜತ್ ಇಬ್ರು ವೈಯಕ್ತಿಕವಾಗಿ ಆಡ್ತಿದ್ವಿ. ಎಲ್ರು ಹೇಳ್ತಿದ್ರು, ಜನ ಎಲ್ಲ ಹೇಳ್ತಿದ್ರು ನಿಮ್ಮಿಬ್ರ ಟಾಮ್ ಅಂಡ್ ಜೆರಿ ಕಾಂಬಿನೇಷನ್ ತುಂಬಾ ಇಷ್ಟ ಆಗುತ್ತೆ ಅಂತೆಲ್ಲ ಜನ ಈಗ ಹೊರಗಡೆ ಹೇಳಿದ್ಮೇಲೆ ನನ್ಗೆ ಗೊತ್ತಾಗ್ತಿರೋದು. ಹಾಗಂತ ನಾವಿಬ್ರು ಏನೋ ತುಂಬಾ ವೈಯಕ್ತಿಕವಾಗಿ ಅಟ್ಯಾಚ್ ಆಗಿರೋರಲ್ಲ, ಕಿತ್ತಾಡ್ತಿರೋ ನಿಜವಾಗ್ಲೂ ಕಿತ್ತಾಡ್ತಾನೆ ಇರೋರು. ನಾನು ಈಗ್ಲೂ ಹೇಳ್ತೀನಿ, ರಜತ್ ಬಂದ್ರೆ ಕಿರಿಕಿರಿನೇ ನನಗೆ, ಅವ್ರಿಗೂ ನಾನು ಕಿರಿಕಿರಿನೇ. ಸೊ ಅದ ಯಾವ್ದೋ ಒಂದು ಕಾಂಬಿನೇಷನ್ ವರ್ಕ್ ಆಗೋದಕ್ಕೆ ನಿಮಗೆ ಕನೆಕ್ಷನ್ಸೇ ಬೇಕು ಅಂತಿಲ್ಲ, ಯಾವ್ದೋ ಬಾಂಧವ್ಯ ಬೇಕು ಅಂತಿಲ್ಲ, ಆ ಸಂಬಂಧಕ್ಕೊಂದು ಹೆಸರಿನ ಅವಶ್ಯಕತೆ ಇಲ್ಲ. ಹೀಗಿದ್ದು ಜನಕ್ಕೆ ಇಷ್ಟ ಆಗ್ಬೋದು ಅನ್ನೋದಿದೆ ಅಲ್ಲ, ಅದಕ್ಕೆ ಸಿಕ್ಕ ಒಂದ್ ದೊಡ್ಡ ಒಂದ್ ಬಹುಮಾನ ಅಂತಂದ್ರೆ ಸುದೀಪ್ ಸರ್ ಕಿವಿಯಲ್ಲ ನಮ್ಮಿಬ್ರಿಗೆ ಸಿಕ್ಕಿರೋದು ತುಂಬಾ ಮೆಮೊರೇಬಲ್. ರಜತ್ ಅವರು ಅದನ್ನ ಹಾಕೊಂಡಿದ್ದಾರೆ. ಸೊ ನಾನು ಅದನ್ನ ತುಂಬಾ ಜೋಪಾನವಾಗಿ ಎತ್ತಿಟ್ಕೊಂಡಿದ್ದೀನಿ. 105 ದಿನಗಳ ಬಿಗ್ ಬಾಸ್ ಜರ್ನಿ ಚೈತ್ರ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಅಂದ್ರೆ ತೃಪ್ತಿ ತಂದ್ಕೊಟ್ಟಿದ್ಯಾ ಅಂತ? ತುಂಬಾ ತೃಪ್ತಿ. ಅಂದ್ರೆ ನಾನು ಅದನ್ನೇ ಹೇಳಿದೆ ಬರುವಾಗ, ಒಂದು ಸಂತೃಪ್ತ ಪ್ರಯಾಣ ನಂದು. ಅಂದ್ರೆ ಒಂದು ಸುಖಾಂತ್ಯವನ್ನ ಕಂಡಿರುವಂತ ಸಂತೃಪ್ತ ಪ್ರಯಾಣ. ನಾನು ಬದುಕನ್ನು ಹಾಗೆ ತಗೊಂಡು ಹೋಗ್ತೇನೆ. ಜೀವನದಲ್ಲಿ ಏನೋ ದೊಡ್ಡ ದೊಡ್ಡ ಸಕ್ಸಸ್ ಗಳನ್ನ ನಿರೀಕ್ಷೆ ಮಾಡೋ ಹುಡುಗಿ ನಾನಲ್ಲ. ಒಂದು ಸಾಮಾನ್ಯ ಬ್ಯಾಕ್ ಗ್ರೌಂಡ್ ಇಂದ ಬಂದಿರೋ ಕಾರಣಕ್ಕೆ ಬಂದಿದ್ದೆಲ್ಲ ನನಗ್ ಬೋನಸ್ ಅನ್ನೋ ತರ ಬದುಕಿದವಳು ನಾನು. ಹಾಗಿರುವಾಗ ನನ್ ಜೀವನದ ಬಹಳ ದೊಡ್ಡ ಧ್ಯೇಯೋದ್ದೇಶ ಏನು ಅಂತ ಕೇಳಿದ್ರೆ, ಯಾರು ಆಡಿದ್ದಾರೆ, ಯಾರು ಸಾಧ್ಯ ಇಲ್ಲ ಇವಳಿಂದ ಅಂದಿದ್ದಾಳೆ, ಅವರಿಂದ ಏನಿಲ್ಲ ನಾವ್ ಅನ್ಕೊಂಡಿದ್ ತಪ್ಪು, ಅವಳಿಂದ ಸಾಧ್ಯ ಅಂತ ಅನ್ನಿಸ್ಕೊಳ್ಳೋದು ಎಲ್ರಿಗೂ ಇರುತ್ತೆ. ಅದು ಆಡ್ಕೊಂಡವ್ರ ಮುಂದೆ ನಾವು ಬೆಳಗ್ ನಿಲ್ಬೇಕಪ್ಪ ಅನ್ನೋದು. ಸೊ ಆ ಭಾವನೆ, ಆ ವಿಚಾರದಲ್ಲಿ ನಾನ್ ಗೆದ್ದಿದ್ದೇನೆ. ಯಾವ ಮನೆಯವರು ಆಡಕ್ಕಾಗಲ್ಲ, ಮಾತಾಡ್ತಾಳೆ, ಹೊಂದ್ಕೊಳ್ಳಲ್ಲ, ಮತ್ತೊಂದು ತುಂಬಾ ಆರೋಪಗಳನ್ನ ಮಾಡಿದ್ರು. ಆ ಎಲ್ಲಾ ಆರೋಪಗಳನ್ನ ಸುಳ್ಳು ಅಂತ ಮಾಡಿ ಅವರಿಂದಲೇ ಉತ್ತಮ ತಗೊಂಡ್ ಬಂದಿರೋದಿದೆಯಲ್ಲ, ನನಗೆಲ್ಲ ಒಂದ್ ಕಡೆ ಅವರೇನು ನನಗ್ ಸಂಬಂಧಿಕರಲ್ಲ, ಎಲ್ಲ ವಿರೋಧಿಗಳು ಮತ್ತು ಪ್ರತಿಸ್ಪರ್ಧಿಗಳೇ. ಆ ಪ್ರತಿಸ್ಪರ್ಧಿಗಳಿಂದಲೇ ಅವ್ರು ಹೇಳಿದ ಮಾತನ್ನೇ ಸುಳ್ಳಾಗಿಸ್ಕೊಂಡ್ ಬರೋದು ನನಗೊಂದು ಸಂತೃಪ್ತ ಪ್ರಯಾಣ ಅಂತ ಅನ್ಕೊಳ್ತೇನೆ. ಆ ವಿಚಾರದಲ್ಲಿ ನಾನು ಗೆದ್ಕೊಂಡೇ ಬಂದಿದ್ದೀನಿ ಅನ್ಸುತ್ತೆ. ಎಲ್ಲ ಒಂದ್ ಕಡೆ ಕೊರಗಿತ್ತು ಚೈತ್ರ ಅವರಿಗೆ, ಕ್ಯಾಪ್ಟನ್ ಆಗಿಲ್ಲ ಅನ್ನೋದು, ಅದ್ರ ಜೊತೆಗೆ ಕಿಚ್ಚನ ಚಪ್ಪಾಳೆ ಸಿಕ್ಕಿಲ್ಲ ಅನ್ನೋದು. ಕೊನೆಗೂನು ಸಹ ಅದೆಲ್ಲಾನು ಸಹ ಮೆಟ್ಟಿ ನಿಂತು ಉತ್ತಮ ಆಗಿ ಹೊರಗಡೆ ಬರ್ತೀರಾ. ಅದ್ರ ಜೊತೆಗೆ ಫ್ಯಾಮಿಲಿ ರೌಂಡ್ ಅಂತ ಬಂದಾಗ ನಿಮ್ಮ ತಾಯಿ ಒಂದು ಮಾತು ಹೇಳ್ತಾರೆ, ಮನೆಯವರಿಗೆ, ಬಿಗ್ ಬಾಸ್ ಮನೆಯವರಿಗೆ ನಮ್ಮ ಮಗಳು ಕಳಪೆ ಆಗಿರ್ಬೋದು, ನನ್ನ ಮನೆಗೆ ಅಥವಾ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಉತ್ತಮನೇ ಅಂತ. ಅದೇ ನನ್ ಜೀವನದಲ್ಲಿ ಬಹುಶಃ ಬೇರೆಲ್ಲರಿಗಿಂತ ನಾನ್ ಸ್ವಲ್ಪ ಜಾಸ್ತಿ ಅದೃಷ್ಟವಂತ. ಬಿಗ್ ಬಾಸ್ ಮನೆ ವಿಚಾರಕ್ಕೆ ಬಂದ್ರೆ ಅಲ್ಲಿದ್ದ 17-20 ಜನ ಕಂಟೆಸ್ಟೆಂಟ್ಸ್ ಗಳಿಗೆ ಹೋಲಿಕೆ ಮಾಡಿದ್ರೆ ನಾನ್ ಸ್ವಲ್ಪ ಜಾಸ್ತಿ ಅದೃಷ್ಟವಂತ. ಯಾಕಂದ್ರೆ ನನಗೆ ಬಹಳ ಅವಕಾಶಗಳನ್ನ ಬಿಗ್ ಬಾಸ್ ಮನೆ ಕೊಟ್ಟಿದೆ. ಮನೆಯಲ್ಲಿ ಅಮ್ಮ ಬಂದಾಗ ಎಲ್ಲಾ ಮಕ್ಕಳಿಗೂ ಇರುವ ಸಹಜವಾದ ಆಸೆ, ಅಪ್ಪ ಅಮ್ಮನ ಹತ್ರ ಒಳ್ಳೆಯವ್ರು ಅನ್ಸ್ಕೋಬೇಕು. ಜಗತ್ ಏನ್ ಬೇಕಾದ್ರೆ ಹೇಳಿ ನಮ್ಗೆ ಸಂಬಂಧ ಇಲ್ಲಪ್ಪ, ನಮ್ಮ ಅಪ್ಪ ಅಮ್ಮಗ್ ನಾವ್ ಒಳ್ಳೆ ಮಕ್ಳಾಗಿ
ಆಗಿರ್ಬೇಕು ಅಂತ. ಆ ಭಾವನೆ ಅಂತ ದೊಡ್ಡ ವೇದಿಕೆಯಲ್ಲಿ ಉತ್ತಮ ಬಂದಿದ್ದು ನನಗೆಲ್ಲ ಒಂದದ್ದು. ನಾನು ಯಾವಾಗ್ಲೂ ಹೇಳ್ತೀನಿ, ಜೀವನದಲ್ಲಿ ಎಷ್ಟೇ ಕೆಟ್ಟದಾದ್ರೂ ಇದೆ ಅಲ್ಲ, ಅದೆಲ್ಲವೂ ಆಗೋದು ಭಗವಂತ ಏನೋ ಒಂದು ಒಳ್ಳೇದು ಮಾಡೋದಕ್ಕೋಸ್ಕರ ಅಂತ ನಾನು ಯಾವಾಗ್ಲೂ ನಂಬ್ತೀನಿ. ಬಹುಶಃ 4 ಸಲ ಅವರೆಲ್ಲ ಕಳಪೆ ಕೊಡದೆ ಹೋಗಿದ್ದಿದ್ರೆ ನಮ್ಮ ಅಮ್ಮನಿಂದ ನನಗೆ ಉತ್ತಮ ಅನ್ನೋ ಪದಕ ಸಿಕ್ತಿರ್ಲಿಲ್ವಾ, ಖಂಡಿತವಾಗ್ಲೂ ಸಿಕ್ತಿರ್ಲಿಲ್ಲ. ಆ ವಿಚಾರದಲ್ಲಿ ನಾನು ಅದೃಷ್ಟವಂತೆ. ನಾನು ಲಾಂಚ್ ಡೇ ನಲ್ಲಿ ವೇದಿಕೆನಲ್ಲಿ ಅಂದಿದ್ದೆ, ಫಸ್ಟ್ ವೀಕ್ ಅಲ್ಲೂ ಅಂದಿದ್ದೆ, ಏನೇ ಮಾಡ್ಲಿ ನಮ್ಮ ಅಮ್ಮಂಗ್ ನನ್ ಖುಷಿ ನನ್ ಮಗಳಿದ್ ಮಾಡಿದ್ಲು, ಗಂಡ್ ಮಕ್ಳಿಲ್ಲ ಅನ್ನೋ ಕೊರ್ಗನ್ನ ನೀಗ್ಸಿದ್ಲು ಅನ್ನೋ ನಾನು ಇಲ್ಲಿ ತನಕ ಕೇಳೇ ಇಲ್ಲ. ಅದನ್ನ ಇಲ್ಲಿ ಕೇಳ್ಬೇಕು ಅನ್ನೋದೊಂದು ನಾನು ಹೇಳಿದ್ದೆ. ಸೊ ಅದಕ್ ತಕ್ಕದಾಗ ಅವರಿಂದ ಉತ್ತಮ ಸಿಕ್ತು. ಅದಾದ್ಮೇಲೆ ಅಮ್ಮನ್ ನೋವನ್ ಮರ್ಸೋದಕ್ ಮನೆಯವರು ಉತ್ತಮ ಕೊಟ್ರು. ಅದೆರಡೂ ನನಗ್ ಖುಷಿ. ಕ್ಯಾಪ್ಟನ್ ಆಗಿಲ್ಲ ಅನ್ನೋ ಬೇಜಾರಿದೆ, ಆದ್ರೆ ಸ್ವತಃ ಬಿಗ್ ಬಾಸ್ ಕ್ಯಾಪ್ಟನ್ ಮಾಡ್ತಾರೆ ನನ್ನ ಒಂದು ತಂಡಕ್ಕೆ, ರೆಸಾರ್ಟ್ ಟಾಸ್ಕ್ಗೆ. ಎಲ್ಲೋ ನಾವು ಗಳಿಸ್ಕೊಳ್ಳೋದಕ್ಕಿಂತ ಇನ್ನೊಬ್ರು ಕೊಡೋದಕ್ ಜಾಸ್ತಿ ಬೆಲೆ ಇರುತ್ತೆ, ಅದು ಬಿಗ್ ಬಾಸ್ ಕೊಡೋದಕ್ ಜಾಸ್ತಿ ಬೆಲೆ ಇರುತ್ತೆ. ಅಷ್ಟು ಜನ ಕಂಟೆಸ್ಟೆಂಟ್ ಗಳ ನಡುವೆ ನನ್ನನ್ನೇ ಕ್ಯಾಪ್ಟನ್ ಆಗಿ ಆಯ್ಕೆ ಮಾಡ್ಕೊಳ್ತಾರೆ. ಕಾರಣಗಳ ಅವಶ್ಯಕತೆ ಇಲ್ಲದೆ ಕ್ಯಾಪ್ಟನ್ ಆಗಿ ನನ್ನನ್ನು ಆಯ್ಕೆ ಮಾಡ್ಕೊಂಡಿದ್ದು ನನಗೆಲ್ಲೋ ಅದೊಂದು ನಿಜವಾದ ಕ್ಯಾಪ್ಟನ್ಸಿಯನ್ನ ರೂಲ್ ಮಾಡೋದಕ್ಕೆ ಸಿಕ್ಕ ಅವಕಾಶ. ಮತ್ ನನ್ ತಂಡ ಅದನ್ನ ಒಪ್ಕೊಳ್ತು ಕೂಡ. ನಮ್ಮ ಕ್ಯಾಪ್ಟನ್ ಚೆನ್ನಾಗಿದ್ರು, ನಮ್ ಕ್ಯಾಪ್ಟನ್ ನಮಗ್ ಬಹಳ ಕನ್ವೆ ಮಾಡ್ತಿದ್ರು. ಇಡೀ ಟಾಸ್ಕ್ ಹಾದಿ ತಪ್ಪಿದ್ ಎದುರಾಳಿ ತಂಡದ ಕ್ಯಾಪ್ಟನ್ ಸರಿಯಾಗಿ ಕನ್ವೆ ಮಾಡದೇ ಇದ್ದಿದ್ರಿಂದ ಅಂತ ಆ ತೃಪ್ತಿ ನನಗ್ ಸಿಕ್ತು. ಕಿಚನ್ ಚಪ್ಪಾಳೆ ಸಿಗ್ಲಿಲ್ಲ, ಅದ್ರ ಬದುಕಿನ 2 ಪ್ರಮುಖ ಸಂಗತಿ, ಒಂದು ಕಿಚನ್ ಇಂದ ಉಡುಗೊರೆ ಸಿಕ್ತು. ನಾನ್ ಬರುವಾಗ ಸುದೀಪ್ ಸರ್ ಮನಸ್ಪೂರ್ವಕವಾಗಿ ಚಪ್ಪಾಳೆ ತಟ್ಟಿ ವೆಲ್ ಪ್ಲೇಡ್ ಅಂತ ಹೇಳಿ ಕಳ್ಸಿದ್ರು. ನಾನ್ ನಿಜವಾಗ್ಲೂ ಹೇಳ್ತೀನಿ, ಯಾವ್ದೋ ಕ್ಷೇತ್ರದಿಂದ ಬಂದು ಇಲ್ಲಿ ಆಡೋದು ಸುಲಭ ಅಲ್ಲ, ತುಂಬಾ ಚೆನ್ನಾಗಿ ಆಡಿದ್ರಿ ಅಂತ ಹೇಳಿದ್ರು. ಅದು ಕಿಚನ ಚಪ್ಪಾಳೆಗಿಂತ ದೊಡ್ಡದು ಅಂತ ನಾನು ಭಾವಿಸ್ತೇನೆ. ಎಲ್ಲಾರಿಗೂ ಸಿಗೋದು ನಮಗೂ ಸಿಕ್ಕಾಗ ವಿಶೇಷ ಅನ್ಸ್ಕೊಳ್ಳಲ್ಲ, ಆದ್ರೆ ಎಲ್ಲರಿಗೂ ಸಿಗದೇ ಇರೋದು ನನಗ್ ಸಿಕ್ತು. ಆ ಚಪ್ಪಾಳೆ ನನಗ್ ಸಂತೃಪ್ತಿ ಕೊಟ್ಟಿದೆ. ಸ್ವಯಂ ಯಾವ ಕೈ ಚಪ್ಪಾಳೆ ತಟ್ಟತ್ತೋ ಅದೇ ಕೈ ಕಣ್ಣೀರನ್ನು ಒರೆಸೋದಿದೆ ಅಲ್ಲ, ಅದು ಬಹಳ ವಿಶೇಷ. ದೊಡ್ಡ ಅದೃಷ್ಟವಂತೆ ನಾನು. ಯಾಕಂದ್ರೆ ನಿಮ್ಗೆ ರೆಗ್ಯುಲರ್ ಪ್ರತಿ ವಾರ ಬರುವಾಗ ಅಲ್ಲಿ ನಿಂತ್ಕೊಂಡು ಚಪ್ಪಾಳೆ ತಗೊಳ್ಳೋದು ದೊಡ್ಡದಲ್ಲ. ಅದ್ರಲ್ಲಿಂದ ಆಚೆಗೆ ಒಂದ್ ಪ್ರಯಾಣ ಮುಗಿಸ್ಕೊಂಡ್ ಬಂದವಾಗ ಮನಸ್ಪೂರ್ವಕವಾಗಿ ವೆಲ್ ಪ್ಲೇಡ್ ಅಂತ ಅವ್ರು ಚಪ್ಪಾಳೆ ತಟ್ತಾರೆ. ಆ ಚಪ್ಪಾಳೆ ತಟ್ಟಿದ ಕೈಗಳೇ ಕಣ್ಣೀರ್ ಒರೆಸಿ ಮಗಳ ತರ ಕಳಿಸ್ಕೊಡ್ತಾರೆ. ಸೊ ಅದು ನನಗ್ ಬಹಳ ವಿಶೇಷ. ಹಾಗಾಗಿ ಆ ಎಲ್ಲ ಕೊರಗುಗಳು ನಿವಾರಣೆ ಆಗಿದೆ ನಂಗೆ ಅಂತ. ಚೈತ್ರಾ ಕುಂದಾಪುರ ಅವರು ಬಿಗ್ ಬಾಸ್ ಹೋಗೋದಕ್ಕೆ ಕಾರಣ ಏನು ಅಂತ ನಾನು ಅದನ್ನ ಲಾಂಚ್ ಡೇನೂ ಹೇಳಿದ್ದೆ. ನಾನು ಅದೇ ಅಂದ್ರೆ ಬಿಗ್ ಬಾಸ್ ನಾನು ನಿಜವಾಗ್ಲೂ ಆಯ್ಕೆ ಮಾಡ್ಕೊಳ್ಳೋ ವೇದಿಕೆ ಖಂಡಿತವಾಗ್ಲೂ ಆಗಿರ್ಲಿಲ್ಲ. ಯಾಕಂದ್ರೆ ನಮ್ಮಂತವ್ರಿಗೆ ಸೆಟ್ ಆಗುವಂತ ವೇದಿಕೆ ಅಲ್ಲ ಅಂತಲೇ ನಾನು ಯಾವಾಗ್ಲೂ ಭಾವಿಸ್ತಿದ್ದೋಳು, ಬೈಕೊಂಡ್ ತಿರ್ಗ್ತಿದ್ದೋಳು ಅದಕ್ಕೆ. ಅದೆಲ್ಲ ಆದ್ಮೇಲೆ ನನ್ಗೊಬ್ರು ಬಿಗ್ ಬಾಸ್ ನ ಟೀಮ್ ಇಂದ ಒಬ್ರು ಫೋನ್ ಮಾಡ್ತಾರೆ, ಅಜಯ್ ಸಿಂಹ ಅಂತ ಒಬ್ರು ಫೋನ್ ಮಾಡ್ತಾರೆ. ತುಂಬಾ ಒಳ್ಳೆ ವ್ಯಕ್ತಿ ಅನ್ಸುತ್ತೆ. ನಾನು ಅವ್ರನ್ನ ಇನ್ನ ಭೇಟಿ ಮಾಡಿಲ್ಲ, ಯಾರು ಅಂತ ಗೊತ್ತಿಲ್ಲ ನನಗೆ. ಆದ್ರೆ ಆ ವ್ಯಕ್ತಿ ಅಲ್ಲದೆ ಬೇರೆ ಯಾರೇ ಫೋನ್ ಮಾಡಿದಿದ್ರು ಬಹುಶಃ ನಾನು ಬಿಗ್ ಬಾಸ್ ಒಪ್ಕೊಳ್ತಿರ್ಲಿಲ್ವೇನೋ. ಬಿಗ್ ಬಾಸ್ಗೆ ನಾನು ಹೋಗೋದಕ್ಕೆ 2 ವ್ಯಕ್ತಿಗಳು ಬಹಳ ಕಾರಣ. ಒಂದು ಅಜಯ್ ಸಿಂಹ ಅವ್ರು, ಇನ್ನೊಂದು ಯಶವಂತ್ ಅವ್ರು. ಮೊದಲನೇ ಮೀಟಿಂಗ್ ಅಲ್ಲಿ ಅವ್ರು ನನ್ನನ್ನು ಕನ್ವಿನ್ಸ್ ಮಾಡಿದ ರೀತಿ, ಯಾಕಂದ್ರೆ ನಾನು ಅಷ್ಟು ಸುಲಭದಲ್ಲಿ ಕನ್ವಿನ್ಸ್ ಆಗೋಳಲ್ಲ. ನಾನ್ ಪ್ರಶ್ನೆ ಕೇಳಕ್ಕಿಂತ ಮುಂಚೆ ನಂದು ಇದೇ ಪ್ರಶ್ನೆ ಅಂತ ಅನ್ಕೊಂಡು ಅದಕ್ಕೆ ಮೊದ್ಲೇ ಉತ್ತರ ಕೊಡ್ತಿದ್ರು ಯಶವಂತ್ ಸರ್. ಸೊ ಅವ್ರು ಕನ್ವಿನ್ಸ್ ಮಾಡಿದ ರೀತಿ ಅಂತೂ. ಅಜಯ್ ಸಿಂಹ ಅವರು, ನಾನು ಯಾವ್ದೋ ಕಾರ್ಯಕರ್ತರು ಯಾರೋ ಅಭಿಮಾನಿ ಮಾತಾಡಿದ್ರು ಬಿಗ್ ಬಾಸ್ ಟೀಮ್ ಇಂದ ಅಂತ ಫೋನೇ ಹೇಳೇ ಇರ್ಲಿಲ್ಲ. ಅದನ್ನ 15-20 ನಿಮಿಷ ಮಾತಾಡಿ ನನ್ನ ವಿಶ್ವಾಸಕ್ಕೆ ತಗೊಂಡು ಆಮೇಲೆ ನನ್ನ ಹತ್ರ ನಾನು ಬಿಗ್ ಬಾಸ್ ಇಂದ ಫೋನ್ ಮಾಡ್ತಿದ್ದೀನಿ ಅಂತ ಹೇಳಿದ್ದು ಆ ಕ್ಷಣಕ್ಕೆ ನಾನ್ ನಂಬೋ ದೇವರ ಪ್ರಸಾದ ಆಗಿದ್ದು. ಅದೆಲ್ಲೋ ಒಂದ್ ಕಡೆ ನನಗೆ ಲಿಂಕ್ ಆಗ್ತಿತ್ತು. ಸೊ ಹಾಗಾಗಿ ಒಂದು ಎದುರುಗಡೆ ಮಾತಾಡ್ತಿರೋ ವ್ಯಕ್ತಿ ಅಷ್ಟು ವಿಶ್ವಾಸದಿಂದ ಮಾತಾಡಿದಾಗ ಅವ್ರಿಗೆ ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಜೊತೆಗೆ ಇದೊಂದು ಒಳ್ಳೆ ಸೂಚನೆ ಅಂತ ಕೂಡ ಅನ್ನಿಸ್ತು. ಅದೆರಡು ಲಿಂಕ್ ಆಗಿದ್ ಕಾರಣಕ್ಕೆ ನಾನು ಇದಕ್ಕೆ ಒಪ್ಕೊಂಡೆ. ಚೈತ್ರ ಅವ್ರಿಗೆ ಬಿಗ್ ಬಾಸ್ ಎಷ್ಟು ಇಂಪಾರ್ಟೆಂಟ್ ಆಗಿತ್ತು ಅಂತ? ಖಂಡಿತ ಇಲ್ಲ, ನಾನು ಅದ್ರ ಯೋಚನೆಲೂ ಇರ್ಲಿಲ್ಲ. ನನ್ಗೆ ಬಿಗ್ ಬಾಸ್ ಟೀಮ್ ನವ್ರು ಕೂಡ ಎಂಡಮಾಲ್ ನಿಂದ ಕರೆ ಮಾಡಿದಾಗ ಅವ್ರು ಕೇಳಿದ್ರು, ಏನ್ ನಿರೀಕ್ಷೆ ಮಾಡ್ತೀರಿ ಬಿಗ್ ಬಾಸ್ ಇಂದ? ಕಪ್ಪ, ದುಡ್ಡ, ಹೆಸರ ಅಂತ ಕೇಳಿದಾಗ ನಾನು 3 ನಿರೀಕ್ಷೆ ಮಾಡೋದಿಲ್ಲ. ಭಗವಂತ ನನಗ್ ತೃಪ್ತಿ ಕೊಟ್ಟಿದ್ದಾನೆ. ಸೊ ನನಗ್ ಬದುಕಿನಲ್ಲಿ ಕಳ್ಕೊಳ್ಳೋಕ್ ಏನು ಉಳಿದಿಲ್ಲ, ಗಳಿಸ್ಕೊಳ್ಬೇಕು ಅನ್ನೋ ನಿರೀಕ್ಷೆನೂ ಇಲ್ಲ. ಇದೆರಡೂ ಇಲ್ಲದೆ ನಾನು ಬಿಗ್ ಬಾಸ್ಗೆ ಬರ್ತಿದ್ದೀನಿ. ಇದೊಂದು ಅನುಭವ ಅಂತ. ಅಮ್ಮಂಗ್ ಇಷ್ಟ ಅನ್ನೋ ಕಾರಣಕ್ಕೆ, ತಾಯಿ ಸೂಚನೆ ಕೊಟ್ಟಿದ್ದಾಳೆ ಅನ್ನೋ ಕಾರಣಕ್ಕೆ ನಾನು ಬರ್ತಿದ್ದೀನಿ ಹೊರತು ಬಿಗ್ ಬಾಸ್ ಮನೆಯಿಂದ ಯಾವ ನಿರೀಕ್ಷೆಯನ್ನು ನಾನು ಪಡೋದಿಲ್ಲ. ಮತ್ ನನಗ್ ಕಳ್ಕೊಳ್ತೀನಿ ಅನ್ನೋ ಯಾವ ಭಯವೂ ಇಲ್ಲ ಅಂತ. ಸೊ ಹಾಗೆ ಹೋದೆ. ಅದು ನಿರೀಕ್ಷೆ ಪಡೆದೇ ಇದ್ದಾಗ ಒಂದಷ್ಟು ಜಾಸ್ತಿ ಕೊಡ್ತಾನ ನನ್ ಭಗವಂತ. ಸೊ ಬಹುಶಃ ನಾನು ಯಾವ್ದೋ ನಿರೀಕ್ಷೆ ಇಲ್ದೇನೆ ಹೋಗಿದ್ ಕಾರಣಕ್ಕೂ ಏನೋ ಬಹಳ ಪ್ರೀತಿ ಕಳ್ಸಿದೀನಿ. ಸೊ ಆ ವಿಚಾರದಲ್ಲಿ ತುಂಬಾ ಖುಷಿ ಇದೆ. ಸಾಮಾನ್ಯವಾಗಿ ಬಿಗ್ ಬಾಸ್ ಮನೆಗೆ ಡಿಫ್ರೆಂಟ್ ಮೈಂಡ್ ಸೆಟ್ ಇರುವಂತಹ ಪೀಪಲ್ಸ್ ಬರ್ತಾರೆ. ಎಲ್ಲಾ ಕ್ಷೇತ್ರಗಳಲ್ಲೂ ಅವ್ರವ್ರದೇ ಆದಂತಹ ಸಾಧನೆ ಇದೆ. ನಿಮ್ಮ ಸಾಧನೆ ಕೂಡ ಹಿಂದುತ್ವಕ್ಕೆ ತುಂಬಾನೇ ಇದೆ. ಸೊ ಅದರ ಮೂಲಕ ನಿಮ್ಮ ಮಾತುಗಳೇ ಹೇಳುತ್ತೆ ಅದಕ್ಕೆ. ಸೊ ನಿಮ್ಮ ಪ್ರಿಪರೇಷನ್ ಹೇಗಿತ್ತು ಬಿಗ್ ಬಾಸ್ ಹೋಗಕ್ಕಿಂತ ಮುಂಚೆ ಅಂತ? ಏನು ಪ್ರಿಪರೇಷನ್ ಮಾಡಿಲ್ಲ, ನಿಜವಾಗ್ಲೂ ಹೇಳ್ತೀನಿ. ಲಾಸ್ಟ್ ಒಂದ್ ಸೀಸನ್ ನೋಡಿದೇನ್ ಬಿಟ್ರೆ ನಮಗೊಂದ್ ಗೊಂದಲ ಇತ್ತು. ನಾನು ನನ್ ಫ್ರೆಂಡ್ಸ್ ನಾವು 3-4 ಜನ ಕೂತಿದ್ದಾಗ ಯಾರಿಗೂ ಹೇಳಿರ್ಲಿಲ್ಲ, ನಮ್ಮ ಅಮ್ಮಂಗೆ ಯಾರಿಗೂ ನಾನು ತಿಳಿಸಿರ್ಲಿಲ್ಲ. ನಾವು ಕೂತಿದ್ದಾಗ ಇದು ಒಂದ್ ಮೀಟಿಂಗ್ ಮುಗಿಯುತ್ತೆ. ಮೀಟಿಂಗ್ ಮುಗಿದ್ಮೇಲೆ ನಮ್ಗೆ ಆಲ್ಮೋಸ್ಟ್ ಓಕೆ ಹೋಗೋದು ಅನ್ನೋದಾದ್ಮೇಲೆ ನನಗ್ ಸಮಯನೇ ಇಲ್ಲ. ಯಾಕಂದ್ರೆ ನಂದು ಈ ಕೋರ್ಟು, ಕಚೇರಿ, ಈ ಓಡಾಟಗಳು, ಸಾಮಾಜಿಕ ಚಟುವಟಿಕೆಗಳು, ವ್ಯವಹಾರಗಳು, ಇದನ್ನೆಲ್ಲ ಸೆಟ್ ಮಾಡಕ್ಕೆ ನಂಗೆ ಸಮಯ ಬೇಕಾಗಿತ್ತು.
ಯಾಕಂದ್ರೆ ನಾನ್ 3 ತಿಂಗಳು ಇಲ್ಲ ಅಂತಂದಾಗ ಕೆಲ್ಸಗಳು ನಿಂತು ಹೋಗುತ್ತೆ. ಆ ಕೆಲ್ಸಗಳು ನಿಲ್ಬಾರ್ದು, ಕೋರ್ಟ್ನ ಕೆಲ್ಸಗಳಿಗೆ, ಕಾನೂನು ಪ್ರಕ್ರಿಯೆಗಳಿಗೆ ಯಾವುದೇ ಸಮಸ್ಯೆಗಳಾಗಬಾರ್ದು, ಉಳ್ದಿರೋ ಹಾಗೆ ವ್ಯವಹಾರಗಳು, ಮನೆಯ ಜವಾಬ್ದಾರಿಗಳು, ಇದನ್ನೆಲ್ಲ ಸೆಟ್ ಮಾಡ್ಕೊಳ್ಳೋದ್ರಲ್ಲೇ ಆಗೋಗಿತ್ತು. ಅಷ್ಟ್ರ ಜೊತೆಗೆ ಕೇಳ್ತಿದ್ರು ನನ್ನ ಫ್ರೆಂಡ್ಸ್, ಏನ್ ಮಾಡ್ತಿ ಈಗ, ತಿಳ್ಕೊಂಡು ಹೋಗ್ಬೇಕಲ್ಲ ಅದ್ರ ಬಗ್ಗೆ ಅಂದಾಗ, ನನಗೆ ನನ್ ಸ್ನೇಹಿತರು ಹೇಳಿದ್ದು, ನೀನ್ ಪೂರ್ತಿ ತಿಳ್ಕೊಬೇಕು, ಇಲ್ಲ ಏನು ಗೊತ್ತಿಲ್ಲದೆ ಝೀರೋದಲ್ಲಿ ಹೋಗ್ಬೇಕು. ನಿನಗೆ ಪೂರ್ತಿ ತಿಳ್ಕೊಳ್ಳೋಷ್ಟು ಸಮಯ ಅಂತೂ ಖಂಡಿತ ಇಲ್ಲ. ಸೊ ಅರ್ಧಂಬರ್ಧ ತಿಳ್ಕೊಂಡು ಹೋಗ್ಬೇಡ, ಝೀರೋ ನಾಲೆಜ್ ಅಲ್ಲಿ ಹೋಗು, ಬ್ಲಾಂಕ್ ಆಗಿ ಹೋಗು, ಅಲ್ಲಿ ಹೆಂಗ್ ಬರುತ್ತೆ ಹಾಗೆ ಅದನ್ನ ಸ್ವೀಕಾರ ಮಾಡ್ಕೊಂಡು ಹೋಗು ಅಂತ. ಸೊ ಬಂದಿದ್ದನ್ ಬಂದಾಗ ಸ್ವೀಕಾರ ಮಾಡೋದು, ಗೋ ವಿತ್ ದ ಫ್ಲೋ ಅಂತ ಏನ್ ಹೇಳ್ತಾರೆ, ಹಾಗೆ ಅಲ್ಲಿಗೆ ಹೋದೆ. ಝೀರೋ ಪ್ರಿಪರೇಷನ್. ನೀವು ನಂಬೋದಿಲ್ಲ, ನಾನು ಒಂದಷ್ಟು ಬಟ್ಟೆ ಕೂಡ ಪರ್ಚೇಸ್ ಮಾಡಿರ್ಲಿಲ್ಲ. ಎಲ್ಲರೂ ಬಟ್ಟೆ ಪರ್ಚೇಸ್ ಮಾಡಿದ್ರು, ನಾನು ಬಟ್ಟೆಗಳನ್ನ ಪರ್ಚೇಸ್ ಮಾಡಿಲ್ಲ. ಮನೆಯಲ್ಲಿ ಇದ್ದಿದ್ ಬಟ್ಟೆಗಳನ್ನ ಪ್ಯಾಕ್ ಮಾಡ್ಕೊಂಡಿದ್ದು ಹೋಗಿದ್ದು. ಕರೆಕ್ಟ್ ಆಗಿ 1 ತಿಂಗಳಿಗೆ ಬೇಕಾಗಿರೋಷ್ಟು ಬಟ್ಟೆಗಳು ತರಬೇಕು ಅಂತ ಕಂಡೀಷನ್ ಇತ್ತು, ಅದಷ್ಟನ್ನು ತಗೊಂಡ್ ಹೋಗಿದ್ದೆ ಬಿಟ್ಟು ಝೀರೋ ಪ್ರಿಪರೇಷನ್ ಅಲ್ಲಿ ಹೋಗಿದ್ದೆ. ಆ ಝೀರೋ ಪ್ರಿಪರೇಷನ್ ಅಲ್ಲಿ ಹೋಗಿ 105 ದಿನ ನಿಂತಿದ್ದು ನನಗ್ ಬಹಳ ದೊಡ್ಡದು. ನಾನಂದ್ರೆ ಅನ್ಕೊಂಡಿರ್ಲಿಲ್ಲ 1 ವಾರ 2 ವಾರ ಇರ್ಬೋದು, ನಾನು ಅಷ್ಟಕ್ ಸಾಕು ಅಂತ ಅನ್ಕೊಂಡು ಯಾವ ಪ್ರಿಪರೇಷನ್ ಇಲ್ದೆ ಹೋಗಿದ್ ನಾನು. ಓಕೆ, ನೀವ್ ಆಗ್ಲೇ ಹೇಳ್ತಾ ಇದ್ರಿ ನನ್ನ ತಾಯಿ ಆಜ್ಞೆ ಇದೆ, ನನ್ನ ತಾಯಿ ತುಂಬಾ ಇಷ್ಟಪಟ್ಟಿದ್ರು ಅಂತ ಹೇಳ್ಬಿಟ್ಟು, ಅದ್ರ ಜೊತೆಗೆ ಭಗವಂತನ ಆಶೀರ್ವಾದ ಅಂತ ಹೇಳಿದ್ರಿ. ಚೈತ್ರ ಅವರು ಯಾವ ದೇವರನ್ನ ತುಂಬಾ ಇಷ್ಟಪಡ್ತಾರೆ? ಏನಾದ್ರು ಪವಾಡಗಳು ನಡೆದಿದ್ಯಾ ಅಂತ? ಇಲ್ಲ, ನನ್ನ ಇಡೀ ಬದುಕು ಪವಾಡವೇ. ನಾನು ಬಹಳ ಆರಾಧನೆ ಮಾಡೋದು ಮಹಾಕಾಳಿಯನ್ನ ಬಿಟ್ಟು ನನ್ನ ಗುರುಗಳ ಆರಾಧನೆ ಮಾಡ್ತೀನಿ. ನನಗೆ ಇಷ್ಟ ದೇವ ಆಂಜನೇಯ. ಇದು ಆರಾಧನೆ ಮತ್ತು ಇದು ಬಂದಾಗ ಮಹಾಕಾಳಿಯನ್ ಬಹಳ ಆರಾಧನೆ ಮಾಡ್ತೇನೆ. ನನ್ನ ಪೆನ್ ನೇಮ್ ಕೂಡ ಕಾಳಿಕಾ ಛಾಯೆ ಅಂತ. ಹಾಗಾಗಿ ನಾನು ಏನೇ ಬದುಕಿನಲ್ಲಿ ಬರ್ಲಿ ಅದೆಲ್ಲವೂ ತೇನ ವಿನ ತೃಣಮಪಿ ನಚಲತಿ ಅಂತಾರಲ್ಲ, ಹಾಗೆ ಅವನ ವಿರುದ್ಧ ವಿನಃ ಒಂದು ಹುಲ್ಕಡ್ಡಿನೂ ಅಲ್ಲಾಡೋದಿಲ್ಲ ಅಂದ್ಮೇಲೆ ನನ್ ಬದುಕಲ್ಲಿ ಅಲ್ಲಾಡುತ್ತೆ ಅನ್ನೋ ಭರವಸೆ ಮೇಲೆ ಬದುಕಿದವಳು. ಹಾಗಾಗಿ ತುಂಬಾ ನಂಬ್ತೀನಿ ಭಗವಂತ ಅನ್ನೋದು. ನಂಬಿಕೆಯಿಂದ ಆಚೆಗೆ ನನ್ನ ಬದುಕಿನಲ್ಲಿ ಇರುವಂತ ಒಂದು ಶಕ್ತಿ. ಹಾಗಾಗಿ ಅದಕ್ಕೆ ನಂಬ್ತೀಯಾ ಇಲ್ಲ ಅನ್ನೋ ಪ್ರಶ್ನೆನೇ ಇಲ್ಲ ಅಂತ. 105 ದಿನಗಳ ಜರ್ನಿಯಲ್ಲಿ ಚೈತ್ರ ಅವ್ರು ಏನ್ ಕಲ್ತ್ರು ಬಿಗ್ ಬಾಸ್ ಇಂದ? ತಾಳ್ಮೆ ಕಲ್ತಿದ್ದೇನೆ. ಇನ್ನೊಂದ್ ಸ್ವಲ್ಪ ಅಂದ್ರೆ ಗ್ಯಾಪ್ ಕೊಟ್ಟು ಮಾತಾಡ್ಬೇಕು ಅನ್ನೋದನ್ನ ಕಲ್ತಿದ್ದೇನೆ. ಎದುರುಗಡೆ ಇರೋರು ಹೇಳಿ ಪೂರ್ತಿ ಮುಗಿಸಿದ್ಮೇಲೆ ಮಾತಾಡ್ಬೇಕು ಅನ್ನೋದನ್ನ ಕಲ್ತಿದ್ದೇನೆ. ನನಗೆ ಹೇಗಾಗೋದಂದ್ರೆ, ಹೊರಗಡೆ ಎಲ್ಲ ನನಗೆ ಯಾರಾದ್ರೂ ಎದುರುಗಡೆ ಮಾತಾಡ್ತಿದ್ರೆ ಅವ್ರು ಏನ್ ಮಾತಾಡ್ತಿದ್ದಾರೆ ಅನ್ನೋದು ಅವ್ರ ಅರ್ಧ ಮಾತಾಡೋಷ್ಟರಲ್ಲಿ ಅರ್ಥ ಆಗ್ಬಿಡ್ತಿತ್ತು. ಸಾಕ್ಬಿಡ್ ನಂಗೆ ಅರ್ಥ ಆಯ್ತು ನೀನ್ ಏನ್ ಹೇಳಿದೆ ಅನ್ನೋದು ಅಂತ ಹೇಳ್ಬಿಡ್ತಿದ್ದೆ. ನಾನು ಎದುರುಗಡೆ ಇರೋರು ಗೊತ್ತಾಗ್ತಿತ್ತು, ಇವಳಿಗೆ ಅರ್ಥ ಆಗಿದೆ, ನಾನು ಎಕ್ಸ್ಪ್ಲೇನ್ ಮಾಡ್ಬೇಕಾಗಿಲ್ಲ ಅಂತ ಸುಮ್ನೆ ಇರೋರು. ಬಟ್ ಬಿಗ್ ಬಾಸ್ ಮನೆ ಆಗಿಲ್ಲ, ಅಲ್ಲಿರೋರು ಎಲ್ಲಾ ಹೇಳೇ ಮುಗಿಸೋರು. ಸೊ ಹೇಳಿ ಮುಗಿಸುವ ತನಕ ಕಾಯ್ಬೇಕು ಅನ್ನೋದನ್ನ ಕಲ್ತಿದ್ದೇನೆ. ಬದುಕನ್ನ ಭರವಸೆ ಕಳ್ಕೊಳ್ಳದೆ ಬದುಕ್ಬೇಕು ಅನ್ನೋದನ್ನ ಕಲ್ತಿದ್ದೇನೆ. ಅಂದ್ರೆ ಬಿಗ್ ಬಾಸ್ ಮನೇಲಿ ನಂಗೆ ಅಷ್ಟು ಸೋಲುಗಳ ಆಚೆಗೂ ತುಂಬಾ ಗೆಲುವುಗಳು ಸಿಕ್ಕಿದೆ. ಬಹಳ ಸಲ ಹಾಗಾಗಿದೆ. ಯಾವ್ದಾಗಲ್ಲ ಅಂತ ಅನ್ಸ್ಕೊಂತಿತ್ತು, ಟಕ್ಕಂತ ನೆಕ್ಸ್ಟ್ ಡೇ ಕಳೆದ್ರೆ ಅದೇ ಆಗ್ತಿತ್ತು. ಸೊ ಹಾಗಾಗಿ ಬದುಕನ್ನ ನಾವು ಯಾರನ್ನ ಒಬ್ಬರನ್ನ ನಿರಂತರವಾಗಿ ದ್ವೇಷ ಮಾಡೋದು, ಯಾವ್ದೋ ಒಂದು ಜಿದ್ದನ್ನ ನಿರಂತರವಾಗಿ ಸಾಧಿಸೋದು, ಅಥವಾ ಸೋಲನ್ನ ಸೋತೆ ಅಂತ ಅನ್ಕೊಂಡು ಕೈ ಚೆಲ್ಲಿ ಕೂರೋದು, ಇದು ಯಾವ್ದನ್ನೂ ಮಾಡಬಾರ್ದು ಅನ್ನೋದನ್ನ ಬಿಗ್ ಬಾಸ್ ಮನೆ ಬಹಳ ಚೆನ್ನಾಗಿ ಹೇಳ್ಕೊಟ್ಟಿದೆ. ಬಿಗ್ ಬಾಸ್ ಹೋಗ್ ಬಂದ್ಮೇಲೆ ಚೈತ್ರಾ ಕುಂದಾಪುರ ಅವರ ಬದುಕಲ್ಲಿ ಏನ್ ಚೇಂಜಸ್ ಆಯ್ತು ಅಂತ? ಇಲ್ಲಿ ತನಕನು ಈಗ ಬರೀ ಇಂಟರ್ವ್ಯೂಸ್ ಕೊಡೋದ್ರಲ್ಲೇ ಬಿಸಿ ಇದ್ದೀನಿ. ಹಾಗಾಗಿ ಬಹಳ ದೊಡ್ಡ ಬದಲಾವಣೆಗಳ ಬಗ್ಗೆ ಗೊತ್ತಿಲ್ಲ, ಆದ್ರೆ ತುಂಬಾ ಪ್ರೀತಿ ಸಿಕ್ಕಿದೆ ಅನ್ನೋದು ಅರ್ಥ ಆಗ್ತಾ ಇದೆ. ಅಂದ್ರೆ ಮನೆ ಮಗಳ ಹಾಗೆ ಸ್ವೀಕಾರ ಮಾಡಿದ್ದಾರೆ, ಮತ್ ನಾನು ಹೇಗಿದ್ದೆ ಅನ್ನೋದನ್ನ ಹಾಗೆ ಸ್ವೀಕಾರ ಮಾಡಿದ್ದಾರೆ. ನಾನು ಅಂದುಕೊಳ್ತಿದ್ದೆ ಅಂದ್ರೆ, ನಾನು ಆ ಇಂಡಸ್ಟ್ರಿ ಅವಳು ಅಲ್ದೇ ಇರೋ ಕಾರಣಕ್ಕೆ, ಬಣ್ಣದ ಲೋಕದವಳು ಅಲ್ದೇ ಇರೋ ಕಾರಣಕ್ಕೆ ನನಗೊಂದು ಸಹಜವಾದ ಭಯ ಇತ್ತು. ಹೇಗ್ ನನ್ನ ಸ್ವೀಕಾರ ಮಾಡ್ತಾರೋ, ಅವರೆಲ್ಲರ ಬಣ್ಣದ ಬದುಕಿನ ಎದುರುಗಡೆ ನಾನ್ ಹೇಗ್ ಕಾಣಿಸ್ತೀನೋ ಅನ್ನೋ ಭಯ ಇತ್ತು. ಬಟ್ ನನ್ ತುಂಬಾ ಇಷ್ಟಪಟ್ರು. ನಾನ್ ಹಾಕೋ ಉಡುಗೆ ತೊಡುಗೆ, ನನ್ನ ಕುಂಕುಮ ಎಲ್ಲವನ್ನು ಜನ ಇಷ್ಟಪಡ್ತಿದ್ದ ರೀತಿ, ಅಂದ್ರೆ ಜನ ಎಷ್ಟು ಸೂಕ್ಷ್ಮವಾಗಿ ಗಮನಿಸ್ತಾರ ಅದನ್ನೆಲ್ಲವನ್ನು ಅನ್ನೋದು ನೋಡಿದಾಗ ತುಂಬಾ ಆ ಪ್ರೀತಿ ಸಿಕ್ಕಿರೋದಿದೆಯಲ್ಲ, ಅದೇ ಬಹಳ ದೊಡ್ಡ ಬದಲಾವಣೆ ನನ್ನ ಜೀವನ. ಬೆಸ್ಟ್ ಎಕ್ಸಾಂಪಲ್, ಇವಾಗ ನೀವು ನಮ್ ಸ್ಟುಡಿಯೋ ಬರ್ತಿರ್ಬೇಕಾದ್ರೆ ಅಲ್ಲಿ ಆಟೋದವ್ರು ಆಗಿರ್ಬೋದು, ಹೋಟೆಲ್ ಅವ್ರ ಮಾಸ್ಕ್ ಹಾಕೊಂಡು ನಮ್ಗೇನ್ ಗೊತ್ತಾಗಲ್ಲ ನಿಜ. ಅದೊಂದು ಖುಷಿ ಇದೆ. ಅಂದ್ರೆ ಜನ ಎಷ್ಟು ಪ್ರೀತಿಯಿಂದ ಸ್ವೀಕಾರ ಮಾಡ್ತಿದ್ದಾರೆ. ನಮ್ ವರ್ತನೆಗಳು ಮನೆ ಒಳಗಡೆ ಕಿರಿಕಿರಿ ಅನ್ಸಿದ್ರು ಕೂಡ ಜನ ಅದನ್ನ ಇಷ್ಟ ಪಡ್ತಿದ್ದಾರೆ ಅನ್ನೋದು ಬಹಳ ಖುಷಿ ಕೊಟ್ಟಿದೆ. ಬಿಗ್ ಬಾಸ್ ಮನೇಲಿ ಇದ್ದಾಗ ಫ್ಯಾಮಿಲಿ ಮೆಂಬರ್ಸ್ನ, ತಾಯಿನ, ತಂಗಿನ ಎಷ್ಟು ಮಿಸ್ ಮಾಡ್ಕೊಳ್ತಿದ್ರಿ? ತುಂಬಾ ಬಹಳ ಅಂದ್ರೆ ಪ್ರತಿ ಕ್ಷಣವೂ ನಾನು ಯೋಚನೆ ಮಾಡ್ತಿದ್ದೆ, ಅಮ್ಮ ಇದನ್ನ ನೋಡಿದಾಗ ಹೆಂಗ್ ಕಾಣಿಸುತ್ತೆ ಅಂತ. ಈ ಕಳಪೆ ಕೊಟ್ಟಾಗ ಬೇಜಾರ್ ಮಾಡ್ಕೊಳ್ತಿದ್ದೆ. ಯಾಕೆಂತ ಕೇಳಿದ್ರೆ, ನನಗೇನೋ ಬೇಜಾರಾಗುತ್ತೆ ಅಂತಲ್ಲ, ಅಮ್ಮ ನೋಡಿದಾಗ ಎಲ್ಲಿ ಬೇಜಾರ್ ಮಾಡ್ಕೊಂಡ್ಬಿಡ್ತಾರೋ, ಅವ್ರದನ್ನ ಹೇಗ್ ಸ್ವೀಕಾರ ಮಾಡ್ತಾರೋ, ತಂಗಿ ಕಾಲೇಜ್ ನಲ್ಲಿ ಯಾರಾದ್ರೂ ಏನ್ ಅಂದು ಬಿಡ್ತಾರೇನೋ, ಫ್ರೆಂಡ್ಸ್ ಎಲ್ಲ ನನಗ್ ಹೀಗ ಆಗ್ತಿರೋದಕ್ ನಿಮ್ ಅಕ್ಕಂಗ್ ಹಂಗೆ ಅಂತ ಯಾರಾದ್ರೂ ಅಂದು ಬಿಡ್ತಾರೇನೋ, ಈ ಯೋಚನೆಗಳೇ ನನಗೆ ಸದಾ ಇರ್ತಿದ್ದು. ನಾನೇನೋ ಒಳಗಡೆ ನೆಮ್ಮದಿಯಾಗಿದ್ದೀನಿ, ನನ್ ಕಾರಣಕ್ಕೆ ಹೊರಗಡೆ ಅವ್ರು ಫೇಸ್ ಮಾಡ್ಬೇಕು, ಅವ್ರ ಮಾತುಗಳನ್ನ ಕೇಳ್ಬೇಕು, ಅದ್ ಹೇಗಿರುತ್ತೋ ಅನ್ನೋದನ್ನ ಬಹಳ ತುಂಬಾ ಕಾಡ್ತಿತ್ತು. ಸೊ ಫ್ಯಾಮಿಲಿ ರೌಂಡ್ ಬಂದ್ಮೇಲೆ ನನಗೂ ಅರ್ಥ ಆಗಿ ತುಂಬಾ ಸ್ಪೋರ್ಟಿವ್ ಆಗಿ ತಗೊಂಡಿದ್ದಾರೆ ಅದನ್ನ ಅಂತ. ಆ ವಿಷಯದಲ್ಲಿ ಖುಷಿ ಇದೆ. ದೊಡ್ಡ ಮನೆಯಲ್ಲಿ ಬಹುಶಃ ನಿಮ್ದು ಮತ್ತೆ ರಜತ್ ಅವರ ಒಂದು ಟಾಮ್ ಅಂಡ್ ಜೆರಿ ವಾರ್
ಫೈನಲ್ ವರ್ಗೂ ಇದ್ದಿದ್ರು ಕೂಡ ಮುಗಿತಿರ್ಲಿಲ್ಲ ಅನ್ಸುತ್ತೆ. ಖಂಡಿತ. ಸೊ ಬಾಸು ಅಂತಂದಾಗೆಲ್ಲಾನು ರಜತ್ ಅವ್ರ ಚೈತ್ರ ಅವ್ರಿಗೆ ಕಿರಿಕಿರಿ ಆಗ್ತಿತ್ತಾ? ತುಂಬಾ ಕಿರಿಕಿರಿ ಆಗ್ತಿತ್ತು. ಅಬ್ಬಾ ಎಷ್ಟು ಕಿರಿಕಿರಿ ಅಂದ್ರೆ ಅದೇ ಕಾರಣಕ್ಕೆ ನಾಮಿನೇಷನ್ ಮಾಡಿದ್ದೇನೆ, ಜಗಳ ಮಾಡಿದ್ದೇನೆ. ಅವ್ರು ನಾಮಿನೇಟ್ ಮಾಡಿದ್ದೆ ಕಾರಣಕ್ಕೆ ನಂಗೆ ನೀವು ಬಾಸು ಅಂತ ಕರಿಬೇಡಿ ಅನ್ನೋ ಕಾರಣಕ್ಕೆ ಮಾಡಿದ್ದೆ. ವೀಕೆಂಡ್ ಅಲ್ಲಿ ಸುದೀಪ್ ಸರ್ ಎದುರು ಹೇಳಿದೆ, ಸರ್ ಇವ್ರು ಸುಮ್ನೆ ಬಾಸು ಅಂತ ಕರೀತಾರೆ ಸರ್, ಬಿಗ್ ಬಾಸ್ ದೊಡ್ಡವರು, ನೀವೇ ಬಾಸು ಅಂತೆಲ್ಲ ಅಂದ್ರು. ಅದನ್ನ ಬಿಡ್ತಾನೆ ಇರ್ಲಿಲ್ಲ ಅವರು, ಅದನ್ನೇ ಕಂಟಿನ್ಯೂ ಮಾಡ್ತಾರೆ. ಆಮೇಲೆ ಸುದೀಪ್ ಸರ್ ಕೂಡ ಅದನ್ನ ಹೇಳಕ್ ಶುರು ಮಾಡಿದ್ರು, ನಿಮ್ ಬಾಸು ರಜತಾರೆ ನಿಮ್ ಬಾಸು ಅಂತ ಅಂದಾಗ ಸರಿ ದೊಡ್ಡವರೇ ಹೇಳ್ತಾರೆ ಅಂತಂದ್ಮೇಲೆ ನಾನು ಅದನ್ನ ವಿರೋಧ ಮಾಡೋದ್ರಲ್ಲಿ ಅರ್ಥ ಇಲ್ಲ ಅನ್ನೋ ಕಾರಣಕ್ಕೆ ಆಮೇಲೆ ಅಡ್ಜಸ್ಟ್ ಆಗ್ತಾ ಹೋದೆ, ಸಹಿಸ್ಕೊಳ್ಳೋದಕ್ ಶುರು ಮಾಡಿದೆ. ಹೋಗ್ಲಿ ಬಿಡು ಆಚೆ ಯಾರ್ ಕಿರಿಕಿರಿಗೆ ಇದ್ ಮಾಡ್ತಾರೆ ಅನ್ನೋ ತರಕ್ಕೆ ಅಡ್ಜಸ್ಟ್ ಆಗೋದಕ್ ಶುರು ಮಾಡಿದೆ. ದೊಡ್ಡ ಮನೆಯಲ್ಲಿ ಒಂದು 3 ಕಪಲ್ಸ್ ಇದ್ರು, ಜೋಡಿಗಳು. ಎಕ್ಸಾಂಪಲ್ ಭವ್ಯ ತ್ರಿವಿಕ್ರಮ್ ಆಗಿರ್ಬೋದು, ಧರ್ಮ ಮತ್ತೆ ಅನುಷ್ ಅವರಾಗಿರ್ಬೋದು, ಐಶ್ವರ್ಯ ಮತ್ತೆ ಶಿಶಿರ್ ಅವರಾಗಿರ್ಬೋದು. ಈ ಜೋಡಿಗಳ ಬಗ್ಗೆ ಚೈತ್ರ ಅವರ ಒಂದು ಅಭಿಪ್ರಾಯ ಏನು ಅಂತ? ಇಲ್ಲ ಅಂದ್ರೆ ಶಿಶಿರಣ್ಣ ಮತ್ತೆ ಐಶ್ವರ್ಯ ತುಂಬಾ ಒಳ್ಳೆ ಸ್ನೇಹಿತರು, ಅದರಲ್ಲಿ ಯಾವುದೇ ಇದಿಲ್ಲ, ಒಂದು ಪರಿಶುದ್ಧವಾಗಿರೋ ಸ್ನೇಹ ಅವ್ರ ನಡುವೆ ಇತ್ತು. ಸೊ ಹಾಗಾಗಿ ನನ್ಗೆ ಜೋಡಿ ಅಂತಂದ್ರೆ ಜೊತೆಗಿರ್ತಾರೆ ಅನ್ನೋದು ಜೋಡಿ ಅನ್ನೋದು ಬಿಟ್ರೆ ಅವರಲ್ಲಿ ಸ್ನೇಹದಿಂದ ಆಚೆಗೆ ಯಾವ್ದೋ ಭಾವನೆ ಇತ್ತು ಅನ್ನೋದನ್ನ ನಾನು ಒಪ್ಕೊಳ್ಳೋದಿಲ್ಲ. ಧರ್ಮಣ್ಣ ಮತ್ತೆ ಅನುಷದು ಕೂಡ ಅಷ್ಟೇ. ಅನುಷಾ ಧರ್ಮಣ್ಣಗಿಂತ ಜಾಸ್ತಿ ನನ್ ಜೊತೆಗೆ ಕ್ಲೋಸ್ ಇದ್ಲು. ಸೊ ನನಗ್ ಗೊತ್ತು ಅನುಷಾಗೆ, ಅವ್ರಿಬ್ರು 3 ಸಿನಿಮಾ ಜೊತೆಲೆ ಮಾಡಿದ್ರಿಂದ, ಹೀರೋಯಿನ್ ಆಗಿದ್ರಿಂದ ಅದು ಸಹಜವಾಗಿ ಸಲಿಗೆ ಇತ್ತು ಅವ್ರ ನಡುವೆ ಬಿಟ್ಟು ಬೇರೆ ಏನೂ ಇರ್ಲಿಲ್ಲ. ಅಂಡ್ ಭವ್ಯ ವಿಕ್ರಮ್ ಜೊತೆಲಿದ್ದಾರೆ. ಭಾವನೆಗಳ ವಿಚಾರದಲ್ಲಿ ನಂಗೆ ಯಾವುದೇ ರೀತಿಯ ಸ್ಪಷ್ಟನೆ ಇಲ್ಲ. ಅವ್ರವ್ರಿಗೆ ಹೊರಗಡೆ ಪ್ರಪಂಚದಲ್ಲಿ ಏನ್ ಜೀವನ ಇದೆ ನನಗ್ ಅದ್ರ ಬಗ್ಗೆ ಗೊತ್ತಿಲ್ಲದೆ ಇರೋ ಕಾರಣಕ್ಕೆ ತೀರಾ ನೀವು ನಿನ್ನೆ ಮೊನ್ನೆ ನಡೆದಾಡಿರೋ ಆಡಿಯೋ ಬಗ್ಗೆ ಏನ್ ಎಲ್ಲರೂ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸೊ ಆಡಿಯೋ ಬಗ್ಗೆ ತ್ರಿವಿಕ್ರಮ್ ಅಣ್ಣ ನನ್ನ ಹತ್ರ ಹೇಳಿರೋದು ನನ್ ಮನ್ಸಲ್ಲಿರೋ ಭಾವನೆ ನಾನು ಹೇಳ್ಕೊಂಡಿದ್ದೇನೆ, ಅದು ಎರಡೂ ಕಡೆಯಿಂದ ಬಂದಿರುವಂತ ನಿರ್ಧಾರ ಅಲ್ಲ. ಹಾಗಾಗಿ ಅದಕ್ಕೆ ನಾವು ಜೋಡಿ ಅಥವಾ ಬೇರೆ ಯಾವುದೋ ಸಂಬಂಧದ ಹೆಸರು ಕೊಡೋಕ್ ಸರಿ ಆಗೋದಿಲ್ಲ ಅನ್ನೋದು ನನ್ನ ಅರ್ಥ. ಅದು ತ್ರಿವಿಕ್ರಮಣ್ಣ ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಮನೆಯಿಂದ ಆಚೆಗೆ ಹೋದ್ಮೇಲೆ ನಾನು ಅದ್ರ ಬಗ್ಗೆ ನಿರ್ಧಾರ ಮಾಡ್ತೀನಿ. ಈಗ ನನ್ನ ಆಟಕ್ಕೆ ಈ ಯಾವ ಭಾವನೆಗಳು ಅಡ್ಡ ಬರಬಾರ್ದು, ಹಂಗ ಹೇಳಿದ್ದೇನೆ. ಇನ್ನೇನಿದ್ರು ಮನೆಯಿಂದ ಆಚೆ ಹೋದ್ಮೇಲೆನೆ ಅಂತ. ಬಹುಶಃ ಈ ಆಟ ಮುಗಿಸ್ಕೊಂಡು ಮನೆಯಿಂದ ಸಹಜ ಜೀವನಕ್ಕೆ ಅವ್ರು ಮರಳದ ಮೇಲೆ ಅವ್ರಗಳ ನಿರ್ಧಾರ ಹೇಗಿರುತ್ತೆ, ಅವ್ರ ನಿಜವಾದ ಬದುಕು ಹೇಗಿದೆ ಅನ್ನೋದು ಅರ್ಥ ಆಗ್ಬೋದು ಅನ್ಸುತ್ತೆ. ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ತ್ರಿವಿಕ್ರಮ್ ಅವ್ರು ಭವ್ಯ ಪ್ರಪೋಸ್ ಮಾಡಿದ್ರಾ ಅಂತ? ಪ್ರಪೋಸ್ ಮಾಡಿದೀನಿ ಅಂತೇನು ಹೇಳಿಲ್ಲ, ನನಗ್ ಗೊತ್ತಿಲ್ಲ. ಬಟ್ ನನ್ನ ಹತ್ರ ತ್ರಿವಿಕ್ರಮಣ್ಣ ಅವತ್ ನಾನು ಎಲಿಮಿನೇಟ್ ಆಗಿ ಬರೋದಕ್ಕಿಂತ ಮುಂಚಿನ ದಿನ ಶುಕ್ರವಾರ ರಾತ್ರಿ ಕೂತ್ಕೊಂಡು ನಾನು ತ್ರಿವಿಕ್ರಮಣ್ಣ ಪೂರ್ತಿ ರಾತ್ರಿ ಕೂತ್ಕೊಂಡು ಮಾತಾಡುವಾಗ ತ್ರಿವಿಕ್ರಮಣ್ಣ ಹೇಳದ್ ನನಗೇನ್ ಅನ್ಸಿದೆ ನಾನು ಅದನ್ನ ಭಾವನೆಗಳನ್ನ ಹಂಚ್ಕೊಂಡಿದೀನಿ. ಸೊ ಆ ಕಡೆಯಿಂದ ಏನು ಉತ್ತರ ಬಂದಿಲ್ಲ ಅಕ್ಕ. ಸೊ ಅವ್ರಿಗಿರುವ ಬದುಕು ಬೇರೆ ಇರಬಹುದು, ನನಗದ್ರ ಬಗ್ಗೆ ಗೊತ್ತಿಲ್ಲ, ಹೊರಗಡೆ ಪ್ರಪಂಚದ ಬಗ್ಗೆ ನನಗೆ ಗೊತ್ತಿಲ್ಲ. ಇಲ್ಲಿಂದ ಆಚೆ ಹೋದ್ಮೇಲೆ 1 ವಾರ ಬಿಟ್ಟು ಏನಾದ್ರು ಇದ್ರೆ ಫೋನ್ ಮಾಡುವಂತ ಅಷ್ಟೇ ಹೇಳಿದೀನಿ ಅಕ್ಕ. ನಾನು ಯಾವ್ದನ್ನು ನಿರೀಕ್ಷೆ ಮಾಡೋದಿಲ್ಲ, ನಾನು ಅದನ್ನ ಬಂದಿದ್ದನ್ನ ಹೇಗ್ ಬರ್ತಾ ಹಾಗೆ ಸ್ವೀಕಾರ ಮಾಡ್ಕೊಳ್ತೀನಿ. ಒಳ್ಳೇದ್ ಬಂದ್ರು ಕೆಟ್ಟದ್ ಬಂದ್ರು ನಾನು ಅದನ್ನ ಹಾಗೆ ಸ್ವೀಕಾರ ಮಾಡ್ಕೋತೀನಿ ಅನ್ನೋ ತರನೇ ಮಾತಾಡಿದ್ರೆ. ಭಾವನಾತ್ಮಕವಾಗಿ ಬಹಳ ಗಟ್ಟಿಯಾಗಿರುವಂತ ವ್ಯಕ್ತಿ ತ್ರಿವಿಕ್ರಮ್. ಅವ್ರಷ್ಟು ಸುಲಭವಾಗಿ ಯಾವ್ದನ್ನು ತುಂಬಾ ಮನ್ಸಿಗೆ ತಗೊಳ್ಳೋದಿಲ್ಲ. ಹಾಗಾಗಿ ಅದವರಿಗೆ ತುಂಬಾ ದೊಡ್ಡ ಇಂಪ್ಯಾಕ್ಟ್ ಮಾಡ್ಲಿಕ್ಕಿಲ್ಲ. ಸಹಜವಾಗಿರುವಂತಹ ಭಾವನೆಗಳೇನಾದ್ರು ಬಂದಿದ್ದು ಅವ್ರು ಹೇಳ್ಕೊಂಡಿರ್ಬೋದು. ಏನ್ ಹೇಳ್ಕೊಂಡಿದ್ದಾರೆ ಅನ್ನೋದು ನಂಗೆ ಗೊತ್ತಿಲ್ಲ. ಎಲ್ರು ಆ ಆಡಿಯೋ ರಿಲೀಸ್ ಆಗಿರೋ ಕಾರಣಕ್ಕೆ ಎಲ್ಲರೂ ನನ್ನ ಪ್ರಶ್ನೆ ಮಾಡ್ತಿದ್ದಾರೆ. ಸೊ ನನ್ನ ಹತ್ರ ಅವ್ರು ಅಷ್ಟೇ ಹೇಳಿದ್ರು, ನನಗೇನ್ ಮನ್ಸಲ್ಲಿದೆ ಆ ಭಾವನೆ ನಾನು ಹೇಳಿದೀನಿ. ಸೊ ಆ ಕಡೆಯಿಂದ ಯಾವುದೇ ಉತ್ತರಗಳು ಬಂದಿಲ್ಲ. ಅದು ಏನೇ ಇದ್ರು ಕೂಡ ಈ ಬಿಗ್ ಬಾಸ್ ಗೇಮ್ ಮುಗಿದ ನಂತರನೇ ನಾನು ಅದ್ರ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಇತ್ತೀಚೆಗಷ್ಟೇ ತ್ರಿವಿಕ್ರಮ್ ಆಗಿರ್ಬೋದು, ಭವ್ಯ ಆಗಿರ್ಬೋದು ತುಂಬಾ ಅಪೋಸ್ ಆಗ್ತಿದ್ದಾರೆ ಅಂತ. ಆಟವನ್ನು ಸ್ವಲ್ಪ ಗಂಭೀರವಾಗಿ ತಗೊಂಡಿದ್ದಾರೆ. ಫ್ಯಾಮಿಲಿ ರೌಂಡ್ ಆದ್ಮೇಲೆ ತ್ರಿವಿಕ್ರಮಣ್ಣ ಕೂಡ ನನ್ನ ಆಟ ಎಲ್ಲೂ ತಪ್ಪಬಾರದು ಅನ್ನೋ ವಿಚಾರದಲ್ಲಿ, ಸೊ ಯಾವುದೋ ಒಂದು ಸ್ನೇಹ ನನ್ನ ಆಟಕ್ಕೆ ಅಡ್ಡ ಆಗಬಾರ್ದು ಅನ್ನೋ ಕಾರಣಕ್ಕೆ ಬಹಳ ಗಂಭೀರವಾಗಿ ತಗೊಂಡಿದ್ದಾರೆ. ಅಂಡ್ ಯಾವಾಗ ಟಿಕೆಟ್ ಟು ಫಿನಾಲೆನ 0.02 ಸೆಕೆಂಡ್ ಅಲ್ಲಿ ಕಳ್ಕೊಳ್ತಾರೆ, ಆ ಸಂಕಟ ಅವರನ್ನ ಆಟದಲ್ಲಿ ಇನ್ನಷ್ಟು ಗಂಭೀರವಾಗಿರ್ಬೇಕು ಅನ್ನೋದನ್ನ ಎಚ್ಚರಿಸಿದೆ ಅಂತ ಅನ್ಸುತ್ತೆ. ಹಾಗಾಗಿ ಪ್ರತಿಸ್ಪರ್ಧಿ ಅಂತ ಬಂದಾಗ ಖಂಡಿತವಾಗ್ಲೂ ಆಟ ಆಡ್ತಾರೆ. ತ್ರಿವಿಕ್ರಮಣ್ಣ ಇರೋದೇ ಹಾಗೆ, ಆಟ ಅಂತ ಬಂದಾಗ ಕಿತ್ತಾಡ್ತಾರೆ. ನಾನು ತ್ರಿವಿಕ್ರಮಣ್ಣ ತುಂಬಾ ಸಲ ಕಿತ್ತಾಡಿದೀವಿ. ಆಟ ಅಂತ ಬಂದಾಗ ತುಂಬಾ ಜಗಳ ಆಡಿದೀವಿ. ನೆಕ್ಸ್ಟ್ ಸೆಕೆಂಡ್ ಎಂತವರನ್ನು ಸಮಾಧಾನ ಮಾಡುವಂತಹ ಮೆಚುರಿಟಿ ಅವ್ರಿಗಿದೆ. ಹಾಗಾಗಿ ಅದು ಸರಿ ಆಗ್ಬೋದು ಅನ್ಸುತ್ತೆ. ಚೈತ್ರ ಅವರು ತಮ್ಮ ಒಂದು ತಾಯಿಯ ಸ್ಯಾರಿ ಪಿನ್ ಅನ್ನ ಐಶ್ವರ್ಯ ಅವ್ರು ಕೊಡ್ತಾರೆ. ಸೊ ಈ ಐಶ್ವರ್ಯ ಅವ್ರಿಗೆ ಪರ್ಟಿಕ್ಯುಲರ್ ಆಗಿ ಕೊಡಬೇಕು ಅಂತ ಅಂದ್ರೆ ನನಗೆ ಎಲ್ಲರಿಗೂ ಗೊತ್ತಿರುವಾಗ ಆ ಮನೆಯಲ್ಲಿ ತುಂಬಾ ದೊಡ್ಡ ಅಟ್ಯಾಚ್ಮೆಂಟ್ ಯಾರ ಜೊತೆಗೂ ಇರ್ಲಿಲ್ಲ. ಮನೆಯಲ್ಲಿ ಸ್ವಲ್ಪ ಜಾಸ್ತಿ ಕ್ಲೋಸ್ ಇದ್ದಿದ್ದು ಅಂದ್ರೆ ಶಿಶಿರಣ್ಣ ಮತ್ತೆ ತ್ರಿವಿಕ್ರಮಣ್ಣ ಇಬ್ಬರೇ ಇದ್ದಿದ್ದು. ಸೊ ಅದರಿಂದ ಆಚೆಗೆ ಉಡುಗೊರೆ ಅನ್ನೋದು ನನಗ್ ಮನಸ್ಸಿಗೆ ಹತ್ರ ಆಗೋದಕ್ಕಿಂತ ಹೆಚ್ಚಾಗಿ ತಗೊಳ್ಳೋರಿಗೆ ಎಲ್ಲೋ ಅದೊಂದು ಶಕ್ತಿ ಕೊಡಬೇಕು ಅಂತ ನಾನು ನಂಬ್ತೀನಿ. ಸೊ ಆ ನಿಟ್ಟಲ್ಲಿ ಮುಂಚಿನ ದಿನ ನಾನು ಐಶ್ವರ್ಯ ಕಿತ್ತಾಡಿದೀವಿ ಆ ಇಡೀ ವಾರ. ಅದಾದ ನಂತರ ನಾವು ರೆಸಾರ್ಟ್ ಟಾಸ್ಕ್ ನಲ್ಲಿ ತುಂಬಾ ಕ್ಲೋಸ್ ಆಗಿರ್ತಿದ್ವಿ. ತುಂಬಾ ಕ್ಲೋಸು ನಾವೇ ಆಗಿದ್ವಿ, ತುಂಬಾ ಕಿತ್ತಾಟನು ನಾವೇ ಮಾಡಿದೀವಿ. ಸೊ ನನಗೆಲ್ಲೋ ಒಂದ್ ಕಡೆ ಅವ್ಳು ಕೂತ್ಕೊಂಡು ಮಾತಾಡುವಾಗ ಹೇಳ್ತೀವಿ, ನಮ್ಮಮ್ಮ ನನ್ನ ಕನ್ಸು ಬಿತ್ತಕ್ಕ ಇವತ್ತು, ಅಮ್ಮ ಮನೆಯಲ್ಲಿ ಸೋಫಾ ಮೇಲೆ ಮಲ್ಕೊಂಡು ಕಾಯ್ತಿದ್ದಂಗೆ ಕನಸು ಬಿತ್ತು ನನಗೆ ಅಂತ ಹೇಳ್ತಾ ಇದ್ರು. ಸೊ ನಾನ್ ಸ್ವಲ್ಪ ಅಮ್ಮನ್ ಕಾರಣಕ್ಕೆ ಬಿಗ್ ಬಾಸ್ಗೆ ಬಂದಿದ್ದು ಎಲ್ಲವೂ ಆಗಿದ್ ಕಾರಣಕ್ಕೆ ನನಗ್ ಅನ್ನಿಸ್ತು ಅವತ್ತು, ನನಗ್ ಮನೆಗೆ ಹೋದ್ರೆ ಅಮ್ಮ ಇದ್ದಾರೆ,
ನನ್ನನ್ ಕರ್ಕೊಳಕ್ ಅಮ್ಮ ಇದಾರೆ, ಬಾಗಿಲ್ ತೆಗಿಯೋಕ್ ಅಮ್ಮ ಇದಾರೆ. ಒಂದಿನ ಅಮ್ಮ ಇಲ್ಲ ಅಂದ್ರೆ ಮನೆಯಲ್ಲಿ ಎಷ್ಟೇ ಹೊರಗಡೆ ಓಡಾಡ್ಕೊಂಡ್ ಬಂದ್ರೆ ಅಮ್ಮ ಇಲ್ಲ ಅಂದ್ರೆ ನಾನು ಬಾಗಿಲ್ ತೆಗೆದು ಮನೆ ಒಳಗಡೆನೆ ಹೋಗೋದ. ನಾವೆಲ್ಲರೂ ಸಹಜ, ಸಾಮಾನ್ಯವಾಗಿ ಪ್ರತಿಯೊಂದಕ್ಕೂ ಅಮ್ಮನ ಮೇಲೆ ಡಿಪೆಂಡ್ ಆಗಿರ್ತೀವಿ. ಈ ಹುಡುಗಿಗೆ ಮನೆಯಲ್ಲಿ ತಾಯಿ ಇಲ್ಲ ಅನ್ನೋ ಭಾವ ಇದೆಲ್ಲ ಬಹಳ ದೊಡ್ಡದು. ಮತ್ತು ಈ ಮದುವೆಗೂ ಮುಂಚೆ ಒಂದು ಹೆಣ್ಣುಮಗಳ ಜೀವನದಲ್ಲಿ ತಾಯಿಯ ಪಾತ್ರ ಬಹಳ ದೊಡ್ಡದಿರುತ್ತೆ. ಸೊ ಅದೆಲ್ಲ ನೋಡುವಾಗ ನಮ್ ಕಡೆ ಒಂದು ಸಂಪ್ರದಾಯ ಇದೆ. ನಮ್ಮಲ್ಲಿ ಮದುವೆಗಿಂತ ಮುಂಚೆ ಸೆರಗ ಹಾಕಲ್ಲ ಹೆಣ್ಮಕ್ಳು. ಸೀರೆ ಉಟ್ರೆ ಸೆರಗು ಹಾಕೋಲ್ಲ. ಕನ್ಯಾದಾನಕ್ಕಿಂತ ಮುಂಚೆ ಸೆರಗ ಹಾಕಬಾರದು ಅನ್ನೋ ಪದ್ಧತಿ ಇದೆ. ಸೊ ಕನ್ಯಾದಾನ ಮಾಡ್ಕೊಟ್ಟ ಮೇಲೆ ನಮ್ ಕಡೆ ತಾಯಿ ಮಗಳಿಗೆ ಸೆರಗ ಹಾಕ್ತಾಳೆ. ಸೆರಗ ಹಾಕಿ ಹೇಳ್ತಾಳೆ, ಇದು ಬರೀ ಸೆರಗಲ್ಲ, ಇದು ತಾಯಿ ಮನೆಯ ಮತ್ತು ಗಂಡನ ಮನೆ ಎರಡೂ ಕುಟುಂಬಗಳ ಜವಾಬ್ದಾರಿಯನ್ನ ನಿನ್ನ ಹೆಗಲ ಮೇಲೆ ಹಾಕ್ತಿದ್ದೇನೆ. ಅದನ್ನ ಅಷ್ಟೇ ಜೋಪಾನವಾಗಿ ಗೌರವವನ್ನು ಕಾಪಾಡ್ಕೊಳ್ಳೋದು ನಿನ್ ಜವಾಬ್ದಾರಿ ಅಂತ. ಸೊ ಸೆರಗು ಅನ್ನೋದು ಒಂದು ಜವಾಬ್ದಾರಿ, ಇಡೀ ಕುಟುಂಬದ ಗೌರವವನ್ನು ಎತ್ತಿಡಿಯೋ ಜವಾಬ್ದಾರಿ ಅಂತ. ಸೊ ಆ ತರದೊಂದು ಭಾವನಾತ್ಮಕ ಸಂದರ್ಭಗಳು ಬಹುಶಃ ಅವ್ರ ಜೀವನ ಶೈಲಿನಲ್ಲಿ ಇರ್ಲಿಕ್ಕಿಲ್ಲ. ಅದ್ರ ಪ್ರತಿ ತಾಯಿನೂ ಅದನ್ನ ಎಚ್ಚರಿಸ್ತಾಳೆ. ಜವಾಬ್ದಾರಿನ ಎಚ್ಚರಿಸೋದು ತಾಯಿಯ ಜವಾಬ್ದಾರಿ. ಸೊ ಎಲ್ಲೋ ಒಂದ್ ಕಡೆ ಆ ತಾಯಿ ಇಲ್ಲ ಅನ್ನೋ ಸ್ಥಾನ ಯಾರು ತುಂಬಕ್ ಸಾಧ್ಯ ಇಲ್ಲ. ಮತ್ ನನ್ನ ಜೀವನ ಶೈಲಿ ಬಹಳ ಮುಖ್ಯ, ಬೇರೆನೆ. ಐಶ್ವರ್ಯ ತುಂಬಾ ಮಾಡರ್ನು, ನಾನು ತುಂಬಾ ಟ್ರೆಡಿಷನಲ್. ಸೊ ಇದೆರಡರ ತದ್ವಿರುದ್ಧ ಆಚೆಗೆ ಸೀರೆಗೆ ಒಂದ್ ಮೌಲ್ಯ ಇದೆ. ಮತ್ ಅವಳ ಕನಸುಗಳು ಹಾಗೇನೆ ಸೆರಗಿನ ಹಾಗೆನೆ ಜೋಪಾನವಾಗಿ ಗಟ್ಟಿಯಾಗಿ ನಿಲ್ಲಿ ಅನ್ನೋ ಭಾವದಲ್ಲಿ ತಾಯಿ ಸ್ಥಾನ ಅಂತೂ ತುಂಬಕ್ಕಾಗಲ್ಲ. ಕನಿಷ್ಠ ಅವಳು ಕರೆದಿರುವ ಅಕ್ಕ ಅನ್ನುವ ಭಾವಕ್ಕಾದ್ರೂ ಆ ಜವಾಬ್ದಾರಿ ನಿಭಾಯಿಸುವ ಅವಕಾಶ ಮುಂದೆ ಯಾವತ್ತಾದ್ರೂ ಸಿಗ್ಲಿ ಅನ್ನೋ ಕಾರಣಕ್ಕೆ, ಅದೊಂದು ಧೈರ್ಯ ಆಗ್ಲಿ ಅವಳಿಗೆ ಅನ್ನೋ ಕಾರಣಕ್ಕೆ ಸೆರಗಿನ ಪಿನ್ನನ್ನ ಕೊಟ್ಟಿದ್ದೆ. ಆಯ್ತಲ್ಲ, ಅಕ್ಕ ಅಂದ್ರೆ ತಾಯಿ ಇಲ್ದಿರುವಂತವ್ರಿಗೆ ಅಕ್ಕನೇ ಎರಡನೇ ತಾಯಿ ಅಂತಾರಲ್ಲ, ಇನ್ನೇನು ನೀವು ಐಶ್ವರ್ಯ ಅವ್ರಿಗೆ ತಾಯಿ ಸ್ಥಾನವನ್ನೇ ತುಂಬಿದಿರಿ. ಖಂಡಿತ ಆ ವಿಚಾರದಲ್ಲಿ ನಾನ್ ಯಾವಾಗ್ಲೂ ಹೇಳಿದ್ದೆ ಐಶ್ವರ್ಯಗೆ, ಯಾವತ್ತು ನಿನಗೆ ಅವಶ್ಯಕತೆ ಇದೆ ಅಂತ ಅನ್ಸುತ್ತೆ ಖಂಡಿತ ಅವತ್ ನನ್ ಜೊತೆಗೆ ಖಂಡಿತ ನಿನ್ನನ್ನ ನೆನಪಿಸ್ಕೊಳ್ಬಹುದು. ಖುಷಿಯಲ್ಲಿ ಯಾವತ್ತು ನನ್ನ ನೆನಪಿಸ್ಕೊಳ್ಬೇಡ, ನಿನ್ ಸಂಭ್ರಮಕ್ಕೆ ನನ್ನನ್ನು ಕರಿಬೇಕಾಗಿಲ್ಲ. ಸಂಕಷ್ಟ ಅಂತ ಅಂದಾಗ ಖಂಡಿತ ನನ್ನನ್ನ ನೆನಪಿಸ್ಕೊ, ಖಂಡಿತ ನನ್ನ ಜೊತೆಲಿ ಇರ್ತೀನಿ ಅಂತ ಯಾವಾಗ್ಲೂ ಹೇಳಿದ್ದೆ. ಬಹುಶಃ ಆ ಏನ್ ಮಾತಾಡಿದ್ದೇನೆ ಅದಕ್ಕೆ ನಾನು ಬದ್ಧಳಾಗಿರ್ತೇನೆ. ಎಂಟರ್ಟೈನ್ಮೆಂಟ್ ಕ್ಷೇತ್ರದಿಂದ ಬರದೇ ಇರೋದೇ ಚೈತ್ರ ಅವರ ಎಲಿಮಿನೇಷನ್ಗೆ ಕಾರಣ ಆಯ್ತಾ ಅಂತ ಗೊತ್ತಿಲ್ಲ. ಆದ್ರೆ ನಾನು ಅದನ್ನೇ ಮೊದಲನೇ ವಾರದಿಂದ ಯೋಚನೆ ಮಾಡ್ತಿದ್ದೆ. ಇಡೀ ಮನೆಯಲ್ಲಿ ಮಾತಾಡ್ತಿದ್ದೇನು ಎಂಟರ್ಟೈನ್ಮೆಂಟ್ ಇಲ್ಲ ಅಂತ. ಮನೆಯಲ್ಲಿ ಬೇರೆಯವರು ಕಂಪೇರ್ ಮಾಡಿದ್ರೆ ಅವರು ಏನು ಎಂಟರ್ಟೈನ್ಮೆಂಟ್ ಮಾಡ್ತಿರ್ಲಿಲ್ಲ. ನನಗೂ ಅದೇ ಅಷ್ಟೇ, ಇವ್ರೇನು ಬೆಳಗ್ಗೆ ಎದ್ದು ಹಾಡ್ ಬಂದಾಗ ಡಾನ್ಸ್ ಮಾಡ್ತಾರ ಬಿಟ್ರೆ ಬೇರೆ ಇನ್ನೇನ್ ಮಾಡ್ತಾರೆ ಅಂತ ನಾನು ಪ್ರಶ್ನೆ ಹಾಕೊಂಡಿದ್ದೆ. ಮತ್ತೆ ಬಿಗ್ ಬಾಸ್ ಮನೆಯ ಒಳಗೆ ಎಂಟರ್ಟೈನ್ಮೆಂಟ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಆ ಡೆಫಿನೇಷನ್ ನನಗೆ ಯಾವತ್ತೂ ಉತ್ತರನೇ ಸಿಕ್ಕಿರ್ಲಿಲ್ಲ. ಸೊ ನನಗೆ ಹೊರಗಡೆ ಬಂದ್ಮೇಲೆ ಗೊತ್ತಾಗಿದ್ದು ಜನ ನನ್ನ ಮಾತನ್ನೇ ಎಂಟರ್ಟೈನ್ಮೆಂಟ್ ಆಗಿ ತಗೊಂಡಿದ್ರು, ಜನಕ್ಕೆ ಅದು ಇಷ್ಟ ಆಗ್ತಿತ್ತು ಅಂತ. ಹಾಗಾಗಿ ನಾನು ಅನ್ಕೊಳ್ಳೋದಿಲ್ಲ ಎಂಟರ್ಟೈನ್ಮೆಂಟೇ ಇಂಡಸ್ಟ್ರಿಯಲ್ಲಿ ಬರ್ದೇ ಇರೋ ಕಾರಣಕ್ಕೆ ನಾನು ಬೇಗ ಬಂದೆ ಅಂತ. ಯಾಕಂದ್ರೆ ನನಗಿಂತ ಬೇಗ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯಲ್ಲಿ ಪಂಟ್ರುಗಳು ಅನಿಸ್ಕೊಂಡವರೆಲ್ಲ ಹೊರಗಡೆ ಬಂದ್ರು. ಸೊ ಹಾಗಾಗಿ ಇಲ್ಲಿ ವ್ಯಕ್ತಿತ್ವದ ಆಟಕ್ಕೆ ಜನಕ್ಕೆ ವ್ಯಕ್ತಿತ್ವನೇ ಇಷ್ಟ ಆಗ್ಬೇಕು ಅನ್ನೋದು ಒಂದು. ನನಗೆ ಹೊರಗಡೆ ಬರೋದಕ್ಕೆ ಬಹುಶಃ ಕಾರಣ ಆಗಿರ್ಬೋದು ಈ ಫಿಸಿಕಲ್ ಟಾಸ್ಕ್ ಒಂದು. ಯಾಕಂದ್ರೆ ಇಡೀ ವಾರ ನಾನು ಎಲಿಮಿನೇಟ್ ಆದ ಇಡೀ ವಾರ ನನ್ಗೆ ಆಟ ಆಡಕ್ ಅವಕಾಶ ಸಿಗ್ಲಿಲ್ಲ. TTF ಇಂದ ಮೊದಲನೇ ಸಲನೇ ಹೊರಗಡೆ ಬಂದು ಬಿಡ್ತೀನಿ. ಹಂಗ ಹೊರಗಡೆ ಉಳಿದ್ಮೇಲೆ ಇಡೀ ವಾರ ಆಡೋದಕ್ಕಿಲ್ಲ, ಉಸ್ತುವಾರಿನೂ ಮಾಡೋದಕ್ಕಿಲ್ಲ. ಜೊತೆಗೆ ಎಲ್ಲರೂ ಟಾಸ್ಕ್ ಅಲ್ಲಿ ಬಿಸಿ ಇದ್ದಿದ್ರಿಂದ ಯಾರು ಮಾತುಕತೆ ಮತ್ತೊಂದ್ ಸಿಗ್ಲಿಲ್ಲ. ಹಾಗಾಗಿ ಎಲ್ಲ ಒಂದ್ ಕಡೆ ನಾನು ಗೌಣ ಅಂತ ಕಾಣಿಸಿರ್ಬೋದು, ಅದಕ್ಕೋಸ್ಕರ ಹೊರಗಡೆ ಬಂದಿರ್ಬೋದು ಅನ್ಸುತ್ತೆ. ಚೈತ್ರ ಅವ್ರು ನಿಜವಾಗ್ಲೂ ದೆವ್ವ ನೋಡಿ ಭಯಪಟ್ರ ಅಂತ? ಓ ನಿಜವಾಗ್ಲು ನಾನು ಆ ದೆವ್ವದ ವಿಚಾರದಲ್ಲಿ ನಾನು ಸಾಮಾನ್ಯವಾಗಿ ಹಾರರ್ ಸಿನಿಮಾ ನೋಡೋದಿಲ್ಲ ಆಯ್ತಾ. ನಂಗೆ ದೆವ್ವ ಭೂತ ಅಂದ್ರೆ ಬಹಳ ಭಯ. ಯಾಕಂದ್ರೆ ನಾನು ದೇವ್ರನ್ನ ಎಷ್ಟು ನಂಬ್ತೀನೋ ಅಷ್ಟೇ ದೆವ್ವ ಇದೆ ಅಂತ ನಂಬ್ತೀನಿ. ನನಗೆ ಈ ಮನೆಯಲ್ಲೇ ಸುಮ್ನೆ ಯಾರಾದ್ರೂ ಮಕ್ಕಳೇ ಸುಮ್ನೆ ಕೆಲಸ ಮಾಡ್ತಿರ್ಬೇಕಾದ್ರೆ ಲೈಟ್ ಎಲ್ಲ ಆಫ್ ಮಾಡಿ ಅಂತ ಏನಾದ್ರು ಸೌಂಡ್ ಮಾಡಿದ್ರು ಕಿಟಾರ್ ಅಂತ ಕಿಚ್ಕೋತೀನಿ. ನಾನು ಅಷ್ಟು ಭಯ ಪಡೋಳು ನಾನು. ಸೊ ಅವತ್ ಬೇರೆ ಅಡಿಗೆ ಮನೇಲಿ ಕೈ ತೊಳಿತಾ ಇರ್ಬೇಕಾದ್ರೆ ದಿನ ನಾವು ಮುಖ ನೋಡ್ಕೊಳ್ಳೋ ಕನ್ನಡಿ, ನಮ್ ಮುಖನೇ ದಿನ ಕಾಣಿಸುತ್ತೆ. ನಾನು ಒಂದ್ಸಲಕ್ ನಾನು ನೋಡಿದೀನಿ, ನನ್ ಮುಖ ಕಾಣಿಸಿದೆ. ನೆಕ್ಸ್ಟ್ ಸೆಕೆಂಡ್ ಕಟ್ ಮಾಡಿದ್ರೆ ಯಾವ್ದೋ ಬೇರೆ ಹುಡುಗಿ ಮೇಕಪ್ ಮಾಡ್ಕೊಂಡು ಕೆಂಪಿದ್ರ ಹಾಕೊಂಡು ಬಂದಿದ್ ನೋಡಿ ಫುಲ್ ಹೆದರ್ಬಿಟ್ಟೆ ನಾನು. ಅಷ್ಟೊತ್ತಿಗೆ ಮ್ಯೂಸಿಕ್ ಲೈಟ್ಸ್ ಎಲ್ಲಾ ಹಾಕಕ್ ಶುರು ಮಾಡಿದ್ರು. ನನಗೆ ಎಲ್ಲಿತ್ತ ಭಯ, ಕಿಟಾರ್ ಅಂತ ಕಿರ್ಚ್ಕೊಂಡಿದ್ದೆ. ನನಗಿಲ್ಲಾಂದ್ರೂ ಈ ದೆವ್ವ ಭೂತ ಹಾರರ್ ಸಿನಿಮಾಗಳ ಬಗ್ಗೆ ಬಹಳ ಭಯ. ಅನಂತ್ನಾಗ್ ಅವರ ನಾನಿನ್ನೆ ಬಿಡಲಾರೆ ಸಿನಿಮಾ ನೋಡ್ದಾಗಿಂದ್ಲು, ಚಿಕ್ಕ ವಯಸ್ಸಲ್ಲಿ ನೋಡಿದ್ದ ಆ ಸಿನಿಮಾ, ಆಗಿಂದ್ಲೂ ಆ ಭಯ ಒಳಗಡೆನೆ ಇದೆ. ಈಗ್ಲೂ ಕತ್ಲೆ ಆಗಿದ್ರೆ ನಾನು ಒಬ್ಳೆ ಹೊರಗಡೆ ಹೋಗಲ್ಲ, ಅಷ್ಟು ಭಯ ಪಡ್ತೀನಿ ನಾನು. ಹಾಗಾಗಿ ನಿಜವಾಗ್ಲೂ ಅದ್ ಭಯ ಪಟ್ಟಿದ್ದೆ. ಅಷ್ಟೊಂದು ಭಯ ಇದ್ರು ಕೂಡ ಮಾತಲ್ಲೇ ಫೈರ್ ಬ್ರ್ಯಾಂಡ್ ಅಲ್ಲ. ಅದೇ ಮಾತು ಅಂತ ಬಂದ್ರೆ ಭಯ ಪಡಲ್ಲ, ಈ ತರ ಕಣ್ಣಿಗೆ ಕಾಣದ ಶಕ್ತಿಗಳಿಗೆ ನಾನು ಯಾವಾಗ್ಲೂ ಹೆದರ್ತೀನಿ ಅಂತ. ಚೈತ್ರ ಅವ್ರಿಗೆ ಚೀಟಿ ಬರೆಯುವಂತ ಅಭ್ಯಾಸ ಎಷ್ಟು ದಿನಗಳಿಂದ ಇದೆ? ಹಾಗೇನೆ ಏನೇನ್ ಚೀಟಿ ಬರೀತಿದ್ದೀರಾ ಅಂತ? ಇಲ್ಲ, ನಂಗೆ ಚಿಕ್ಕ ವಯಸ್ಸಿಂದಲೂ ಇದೆ ಅದು. ನಮ್ಮ ಅಮ್ಮ ಯಾವಾಗ್ಲೂ ಹೇಳ್ತಿದ್ರು, ಏನೇ ಕೇಳ್ಬೇಕಿದ್ರು ಮನುಷ್ಯರ ಹತ್ರ ಕೇಳಬಾರ್ದು, ಮನುಷ್ಯರ ಹತ್ರ ಕೇಳಿದ್ರೆ ಅವ್ರು ನಿನ್ನ ಅಳಿತಾರೆ. ಏನ್ ಕೇಳ್ಬೇಕಿದ್ರು ದೇವ್ರ ಹತ್ರ ಕೇಳು, ಒಂದೇ ನೀನ್ ಕೇಳಿದ್ ಕೊಡ್ತಾನೆ, ಇಲ್ಲ ಅಂತಂದ್ರೆ ನೀನ್ ಕೇಳಿದಕ್ಕಿಂತ ತುಂಬಾ ದೊಡ್ಡದಾಗಿರೋದ್ ಕೊಡ್ತಾನೆ ಅಂತ. ನಾನ್ ಯಾವಾಗ್ಲೂ ಅದನ್ನ ನಂಬ್ತೀನಿ. ಜೀವನದಲ್ಲಿ ಯಾವತ್ತಿಗೂ ಕೇಳ್ಬೇಕು ಅಂತ ಬಂದಾಗ ನಾನು ದೇವ್ರ ಎದುರು ಬಿಟ್ಟು ಬೇರೆ ಯಾವತ್ತೂ ಕೇಳಿಲ್ಲ. ಮತ್ ಗೊಂದಲ ಅಂತ ಬಂದಾಗ್ಲೂ ಅಷ್ಟೇ, ಜೀವನದಲ್ಲಿ ಯಾವುದೇ ನಿರ್ಧಾರ ತಗೊಳ್ಳೋದಕ್ಕೆ ಗೊಂದಲ ಬಂದಾಗ
ನಮ್ ಕಡೆ ಕರಾವಳಿಲಿ ಪ್ರಸಾದ ನೋಡೋದು ಅಂತ ಒಂದ್ ಪದ್ಧತಿ ಇದೆ. ದೈವಗಳ ಹತ್ರ ಹೋಗಿ ಪ್ರಸಾದ ನೋಡ್ತೀವಿ. ಸಿಂಗಾರ ಹೂವು ಏನಿರುತ್ತೆ, ಅಡಿಕೆ ಹೂವು ಇರುತ್ತೆ, ಅದನ್ನ ನೋಡಿ ಅದ್ರಲ್ಲಿ ಕಟ್ಟು ಬಂದಿದ್ಯಾ ಸರಿ ಬಂದಿದ್ಯಾ ಅನ್ನೋದನ್ನ ನೋಡ್ಕೊಂಡು, ಸೊ ಅದ್ರಲ್ಲಿ ಆ ಕೆಲ್ಸದಲ್ಲಿ ಮುಂದುವರಿಬಹುದಾ ಬೇಡವಾ, ಈಗ ಒಂದ್ ಜಮೀನ್ ತಗೋಬೋದಾ, ಈ ಕೆಲ್ಸಕ್ಕೆ ಹೋಗ್ಬೋದಾ, ಈ ಹುಡುಗಿ ಮದುವೆ ಮಾತುಕತೆ ಮುಂದುವರ್ಸ್ಬೋದು, ಇದೆಲ್ಲ ದೈವಗಳ ಮೇಲೆ ಬಿಟ್ಟು ಅದರಿಂದ ಪ್ರಸಾದ ತೆಗೆದು ನೋಡೋ ಪದ್ಧತಿ ಇದೆ. ಅದೇ ವಾತಾವರಣದಲ್ಲಿ ಬೆಳೆದಿರೋ ಕಾರಣಕ್ಕೆ, ಧಾರ್ಮಿಕ ವಾತಾವರಣ ಇದ್ದ ಕಾರಣಕ್ಕೆ, ಏನೇ ಜೀವನದಲ್ಲಿ ಗೊಂದಲ ಬಂದಾಗ್ಲೂ ನಾನು ದೇವ್ರ ಹತ್ರ ಚೀಟಿ ಹಾಕ್ತೀನಿ, ಇಲ್ಲ ದೈವದ ಹತ್ರ ಹೋಗಿ ಕೇಳ್ತೀನಿ. ದೈವದ ಹತ್ರ ಹೋಗಿ ಕೇಳೋದಕ್ಕೆ ಇಲ್ಲಿ ಆಗದೆ ಇದ್ದಾಗ ಇಲ್ಲಿ ದೇವ್ರ ಮುಂದೆ ಚೀಟಿ ಹಾಕಿ ಕೇಳೋದು ನನ್ನ ಚಿಕ್ಕ ವಯಸ್ಸಿಂದ ನಾನು ಮಾಡ್ಕೊಂಡು ಬಂದಿರೋ ಪದ್ಧತಿ. ಆ ವಾರ ಬಿಗ್ ಬಾಸ್ ಮನೆಯಲ್ಲಿ ಅದೇ ಈ ಕಸದ ಬುಟ್ಟಿಗೆ ಹಾಕಿದ್ದು, ಜಗಳ, ಕಿತ್ತಾಟ ಎಲ್ಲ ಆಗಿದ್ ಕಾರಣಕ್ಕೆ ತುಂಬಾ ಡಿಸ್ಟರ್ಬ್ ಆಗಿ ಬೇಡ ಬಿಗ್ ಬಾಸ್ ಮನೆ ಬಿಟ್ಟು ಹೋಗೋಣ, ಹಠ ಹಿಡಿದು ಹೋಗ್ಬಿಡೋಣ ಅನ್ನೋ ತರ ಇತ್ತು. ಸುಲಭ ಇರ್ಲಿಲ್ಲ ಹೋಗೋದು ಕೂಡ, ಅದಕ್ಕಷ್ಟೇ ಹಠ ಹಿಡಿಬೇಕು, ಅಷ್ಟೇ ಇದಿತ್ತು. ಸೊ ಅದೆಲ್ಲ ಯೋಚನೆ ಮಾಡಿದಾಗ ಒಂದ್ಸಲ ಕೇಕು ದೇವ್ರ ಪ್ರಸಾದ ಕೊಟ್ಟಿದ್ದಕ್ಕೂ ಬಿಗ್ ಬಾಸ್ ಒಪ್ಕೊಂಡಿದ್ದೀನಿ. ಸೊ ಇನ್ನೊಂದ್ಸಲ ಅವಳ ತಾಯಿ ಹತ್ರನೇ ಕೇಳ್ಬೇಡೋಣ, ಏನ್ ಹೇಳ್ತಾರೆ ನೋಡೋಣ ಅನ್ನೋ ತರ, ಹೋಗ್ಬೇಕು ಹೋಗ್ಬೇಡ ಅನ್ನೋ ತರ, ಬೇಕು ಬೇಡ ಅನ್ನೋ 2 ಚೀಟಿನ ಬರಿತೀನಿ. ಬೇಡ ಅನ್ನೋ ಚೀಟಿ ಕೆಳಗಡೆ ಬೀಳತ್ತೆ. ನಾನು ಕನ್ಸಲ್ಲೂ ಅನ್ಕೊಳ್ಳಿಲ್ಲ ಅದು ಅಷ್ಟು ದೊಡ್ಡ ಸುದ್ದಿ ಆಗತ್ತೆ ಅಂತ, ಅದು ಪ್ರೋಮೋ ಆಗತ್ತೆ ಅನ್ನೋದೆಲ್ಲ ಗೊತ್ತೇ ಇಲ್ಲ. ನಾನು ಕತ್ಲಲ್ಲಲ್ವಾ, ಯಾರು ನೋಡಿರೋದಿಲ್ಲ ಅಂತ ಅನ್ಕೊಂಡು ನಾನು ಒಬ್ಳೇ ಇರ್ತೀನಿ. ಸಾಮಾನ್ಯವಾಗಿ ಕ್ಯಾಮರಾ ಎಲ್ಲ ತಿರುಗಿದ್ರೆ ಮಾತ್ರ ಗೊತ್ತಾಗತ್ತೆ ನಮ್ಗೆ. ಸೊ ಯಾರು ರಾತ್ರಿ ಇರೋದಿಲ್ಲ, ಇದ್ದಾಗ ಕ್ಯಾಮರಾಗಳು ನಮ್ ಕಡೆ ಫೋಕಸ್ ಆಗೋ ಸಹಜ. ನಾನು ಒಬ್ಳೇ ಇದ್ದೀನಿ, ದೇವ್ರ ಮುಂದೆ ಕೈ ಮುಗಿತೀನಿ ಅನ್ನೋವಾಗ ಏನ್ ಅದನ್ನ ದೊಡ್ಡ ವಿಷಯ ಅಂತ ತಗೊಳಲ್ಲ ಅನ್ನೋ ಕಾರಣ ಚೀಟಿ ಇಟ್ಟಿದ್ದೆ. ಬಟ್ ಕೂತಿದ್ದು 3-4 ನಿಮಿಷ ಅನ್ಕೊಳ್ತೀನಿ, ದಿಢೀರಂತ ಪ್ರಸಾದ ಆಯ್ತು, ಚೀಟಿ ಬಿತ್ತು, ಬೇಡ ಅಂತ ಬಂತು. ಅದ್ ಹೆಂಗ್ ಕವರ್ ಆಗಿದೆ ಅನ್ನೋದು ನನಗ್ ನೋಡ್ದಾಗ ನನಗ್ ಶಾಕು. ಅದ್ರ ನಂತರ ಎಂತ ಕೋಇನ್ಸಿಡೆನ್ಸ್ ನೋಡಿ, ಯಾವತ್ ನಾನು ಬೇಡ ಅಂತ ಪ್ರಸಾದ ಸಿಗುತ್ತೆ, ಅದೇ ದಿನ ನೆಕ್ಸ್ಟ್ ಡೇ ಬೆಳಗ್ಗೆ ಬಿಗ್ ಬಾಸ್ ನನ್ನ ಕ್ಯಾಪ್ಟನ್ ಮಾಡ್ತಾರೆ ರೆಸಾರ್ಟ್ ಟಾಸ್ಕ್ಗೆ. ನಾನ್ ಯಾವ್ದ್ ನಂಗೆ ಸಿಗ್ಲಿಲ್ಲ ಅಂತ ಪರಿತಪಿಸ್ತಿದ್ನೋ ಅದ್ರಲ್ಲಿ ಸಿಗುತ್ತೆ. ಅಲ್ಲಿಂದ ಆಚೆಗೆ ನನ್ ಗ್ರಾಫ್ ಮೇಲೆ ಹೋಗ್ತಾ ಹೋಗುತ್ತೆ. ನನಗೆ ನಾನು ಅದನ್ನೇ ಅನ್ಕೊಳ್ತೀನಿ, ಭಗವಂತನಿಗೆ ನನ್ನನ್ನ ಅಪವಾದಗಳನ್ನ ಹೊತ್ತುಕೊಂಡು ಈ ಮನೆಯಿಂದ ಹೊರಗಡೆ ಕಳ್ಸೋದು ಇಷ್ಟ ಇರ್ಲಿಲ್ವೇನೋ, ಒಂದು ಒಳ್ಳೆ ಹೆಸರು ತಗೊಂಡು ಕಳಿಸ್ಬೇಕು ಅಂತ ತಾಯಿಗೆ ಇಚ್ಛೆ ಇತ್ತೇನೋ, ಅದಕ್ಕೋಸ್ಕರ ಅವತ್ ಬೇಡ ಅನ್ನೋ ಚೀಟಿ ಕೊಟ್ಲು. ಸೊ ಅದ್ರ ಪ್ರಕಾರನೇ ಒಳ್ಳೆ ಹೆಸರು ತಗೊಂಡೆ ಹೊರಗಡೆ ಬಂದೆ ಅನ್ನೋದೊಂದು ಬಹಳ ಖುಷಿ ಇದೆ. ಕೊನೆಗೂ ನೀವು ನಂಬಿರುವಂತ ದೈವ ಕೈ ಬಿಡ್ಲಿಲ್ಲ, ಖಂಡಿತ ಯಾವತ್ತೂ ಕೈ ಬಿಡೋದಿಲ್ಲ. ನಾನು ಅದನ್ನೇ ಯಾವಾಗ್ಲೂ ಹೇಳ್ತೀನಿ, ಆಸ್ತಿಕರು ಇರ್ಬೋದು, ನಾಸ್ತಿಕರು ಇರ್ಬೋದು, ಜಗತ್ತನ್ನ ಮನುಷ್ಯನ ಶಕ್ತಿಯನ್ನು ಮೀರಿಸಿದ ಇನ್ನೊಂದು ಶಕ್ತಿ ಯಾವಾಗ್ಲೂ ಇರುತ್ತೆ, ಅದ್ ಸದಾ ನಮ್ ಬೆನ್ನಿಂದ ನಿಂತು ಕಾಯುತ್ತೆ ಅಂತ. ಬಿಗ್ ಬಾಸ್ ಅಂತೂ ಆಯ್ತು, ನೆಕ್ಸ್ಟ್ ಸಿನಿಮಾ ರಂಗಕ್ಕೆ ಚೈತ್ರ ಕುಂದಾಪುರ ಅವರು ಬಲಗಾಲಿಟ್ಟು ಯಾವಾಗ ಪ್ರವೇಶ ಮಾಡ್ತಾರೆ ಅಂತ? ಇಲ್ಲ, ಗೊತ್ತಿಲ್ಲ ಯಾಕೆ ಎಲ್ರು ಇದನ್ನ ಕೇಳ್ತಿದ್ದಾರೆ ಅಂತ. ಸಿನಿಮಾ ರಂಗಕ್ಕೆ ನಾನು ಯಾವತ್ತು ಪ್ರವೇಶ ಮಾಡ್ತೇನೆ ಅಂತ ಅನ್ಕೊಂಡಿಲ್ಲ, ಅದ್ ನನ್ ಪ್ರಪಂಚನೂ ಅಲ್ದೇ ಇರೋ ಕಾರಣಕ್ಕೆ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಯಾವ ಮಾತುಕತೆ, ಆ ಯೋಚನೆನೂ ಇಲ್ಲಿ ತನಕನೂ ಬಂದಿಲ್ಲ. ಸೊ ಸದ್ಯಕ್ಕಂತೂ ಬಿಗ್ ಬಾಸ್ ಮುಗಿಸ್ಕೊಂಡು ಹೊರಗಡೆ ಬಂದಿದ್ದೀನಿ ಅಷ್ಟೇ. ಸೊ ಇನ್ನು ಉಳ್ದಿರೋ ಹಾಗೆ ಮುಂದೆ ಏನ್ ಬರುತ್ತೆ ಅನ್ನೋದು ಗೊತ್ತಿಲ್ಲ. ನಂದು ಒಂದಷ್ಟು ಸಾಮಾಜಿಕ ಚಟುವಟಿಕೆಗಳಿಗೆ ಸಂಬಂಧಪಟ್ಟಾಗ ಒಂದಷ್ಟು ಕೆಲ್ಸಗಳು, ಜವಾಬ್ದಾರಿಗಳಿದೆ, ಅದನ್ನಂತೂ ಮುಂದುವರ್ಸ್ಕೊಳ್ತೀನಿ. ಆ ಮಾತುಕತೆಗಳು ಇಲ್ಲಿ ತನಕ ಬಂದಿಲ್ಲ. ಮತ್ತದು ಅದ್ ನನಗ್ ಸೂಟ್ ಆಗತ್ತೆ ಅಂತ ಯಾಕೆ ಜನಕ್ಕೆ ಅನಿಸ್ತಿದೆ ಅನ್ನೋದು ಗೊತ್ತಿಲ್ಲ. ಈಗ ನನಗೆ ಆಕ್ಟಿಂಗ್ ಓದಿಲ್ಲ, ನನ್ನ ಪ್ರೊಫೆಷನ್ ಎಲ್ಲ ಡಾನ್ಸ್ ಎಲ್ಲ. ಸೊ ಹಾಗಿರುವಾಗ ಅದನ್ನ ಹೇಗೆ, ಆ ಯೋಚನೆ ಯಾಕೆ ಜನಕ್ ಬರ್ತಿದೆ ಅನ್ನೋದು ನಂಗೆ ಗೊತ್ತಿಲ್ಲ. ಬಟ್ ಇಲ್ಲ, ಸದ್ಯಕ್ಕಂತೂ ಆ ಯೋಚನೆ ಇಲ್ಲ. ಇನ್ ಕೇಸ್ ಸುದೀಪ್ ಸರ್ ಅವರ ಸಿನಿಮಾದಲ್ಲಿ ಅಕ್ಕ ಅಥವಾ ತಂಗಿ ಅಥವಾ ಮಗಳ ಕ್ಯಾರೆಕ್ಟರ್ ಸಿಕ್ತು ಅಂತ ಅನ್ಕೊಳ್ಳಿ, ಅವಾಗ ಏನ್ ಮಾಡ್ತೀರಾ? ಅವಾಗ ನೀವು ತುಂಬಾ ದೊಡ್ಡ ದೊಡ್ಡ ಕಲ್ಪನೆನಲ್ಲಿ ಇದೀರಿ, ನೀವು ತುಂಬಾ ದೊಡ್ಡ ಯೋಚನೆ. ಅಲ್ಲ, ಅವರು ಬಾಯಿ ತುಂಬಾ ಚೈತ್ರಕ್ಕ ಅಂತ ಕರೆದಾಗ ಒಂದ್ ಸಿನಿಮಾದಲ್ಲಿ ಯಾವ್ದೋ ಒಂದ್ ಪಾತ್ರ, ಆ ಪಾತ್ರಕ್ಕೆ ಈ ಫೈರ್ ಬ್ರ್ಯಾಂಡ್ ಬೇಕು ನಮ್ಗೆ ಅಂತ ಅಂದಾಗ ಏನ್ ಮಾಡ್ತೀರಾ? ಗೊತ್ತಿಲ್ಲ ನನಗದೇನು ಅಂತ. ಆ ತರದ ಸಂದರ್ಭಗಳು ಬಂದ್ರೆ, ಅಂದ್ರೆ ನಾನ್ ಯಾವ್ದೋ ಕ್ಷೇತ್ರಕ್ಕೆ, ನನ್ನದಲ್ಲದ ಕ್ಷೇತ್ರದಲ್ಲಿ ನಾನು ಪ್ರಯೋಗ ಮಾಡೋದಕ್ಕಿಂತ ಮುಂಚೆ ಬಹಳ ಎಚ್ಚರಿಕೆಯಿಂದ ಇರ್ಬೇಕಾಗತ್ತೆ. ಸೊ ಆ ತರದ ಯಾವುದೇ ಆಯ್ಕೆಗಳು ಬಂದಾಗ್ಲೂ ದೇವ್ರ ಮುಂದೆ ಚೀಟಿ ಹಾಕ್ತೀನಿ, ದೇವ್ರ ಏನ್ ಕೊಡ್ತಾರೆ ಅದನ್ನ ತಗೊಂಡು ಹೋಗ್ತೀನಿ. ಅಲ್ಲ, ನನಗ್ ಭಗವಂತ ಬಹಳ ದೊಡ್ಡದು. ಅಂದ್ರೆ ನೋಡಿ, ಅವಕಾಶ ಬರಬಹುದು, ಅದಕ್ ನಾವು ಅಷ್ಟೇ ಜವಾಬ್ದಾರಿಯಿಂದ ಅಷ್ಟೇ ನ್ಯಾಯ ಒದಗಿಸಬಲ್ಲೆವಾ? ಈಗ ನನಗೆ ಆಕ್ಟಿಂಗ್ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಸೊ ನಾನು ಅದಕ್ಕೆ ನ್ಯಾಯ ಒದಗಿಸಬಲ್ಲೆ. ನಾ ಯಾವ್ದಾದ್ರು ಒಂದು ಜವಾಬ್ದಾರಿನ ತಗೊಂಡಾಗ ಅದಕ್ಕೆ ನಾನು ನ್ಯಾಯ ಒದಗಿಸ್ಬೇಕಾಗತ್ತೆ. ಮತ್ತ ಅದರಿಂದ ಇನ್ನೊಬ್ರಿಗೆ ತೊಂದರೆನೂ ಆಗ್ಬಾರ್ದು. ಸೊ ಆ ಪ್ರಪಂಚಕ್ಕೆ ಕಾಲಿಡೋಕ್ಕಿಂತ ಮುಂಚೆ ಯೋಚನೆ ಮಾಡ್ಬೇಕಾಗತ್ತೆ. ಸೊ ಅದಕ್ಕೆ ಯಾವುದೇ ತಯಾರಿ ಇಲ್ಲದೆ, ಅದ್ರ ಬಗ್ಗೆ ಪರಿಚಯನೂ ಇಲ್ಲದೆ, ಏನೂ ಇಲ್ಲದೆ, ನಾನೆಲ್ಲೋ ಕಾಲೇಜ್ ಡೇಸಲ್ಲಿ ಎಲ್ಲೋ ಯಕ್ಷಗಾನ ಮಾಡ್ಕೊಂಡಿದ್ದವಳು ಬಿಟ್ಟು ಬೇರೆ ಏನು ನನಗಷ್ಟು ಗೊತ್ತಿಲ್ಲ. ಸೊ ಹಾಗಿರ್ಬೇಕಾದ್ರೆ ಅಂತ ದೊಡ್ಡ ಯೋಚನೆಗಳು ಬರುತ್ತೆ ಅನ್ನುವಾಗ ಆ ಗೊಂದಲಕ್ಕೂ ಭಗವಂತನ ಹತ್ರ ಇಡ್ತೀನಿ, ದೇವ್ರ ಚೀಟಿಲಿ ಏನ್ ಕೊಡ್ತಾನೆ ಅದ್ರಂತ ನಡಿತೀನಿ ಅಂತ. ಬಿಗ್ ಬಾಸ್ ಮನೆಯಲ್ಲಿ ಯಾರು ತುಂಬಾ ಸ್ಟ್ರಾಂಗ್ ಕಂಟೆಸ್ಟೆಂಟ್, ಹಾಗೇನೆ ಯಾರು ತುಂಬಾ ಫೇಕ್ ಗೇಮ್ ಆಡ್ತಿದ್ದಾರೆ ಅಂತ?
ಸ್ಟ್ರಾಂಗ್ ಕಂಟೆಸ್ಟೆಂಟ್ ತ್ರಿವಿಕ್ರಮಣ್ಣ ಬಹಳ ಸ್ಟ್ರಾಂಗ್ ಆಗಿದ್ದಾರೆ. ಎಲ್ಲಾ ಹಂತದಲ್ಲೂ ಕೂಡ ಅವ್ರು ಬಹಳ ಗಟ್ಟಿಯಾಗಿರುವಂತ ವ್ಯಕ್ತಿ. ಫೇಕು ಅನ್ನೋದಕ್ಕಿಂತ ಎಲ್ಲ ಒಂದ್ ಕಡೆ ನನಗೆಲ್ಲೋ ಇದು ಇವ್ರು ನಿಜವಾಗ್ಲೂ ಹೀಗಿದಾರ ಅನ್ನೋ ತರ ಅನ್ಸೋಂಥದ್ದು ಒಂದಷ್ಟು ಗೊಂದಲಗಳು ಗೌತಮಿ ಅವರಲ್ಲಿದೆ. ಯಾಕಂದ್ರೆ ಅವ್ರು ತುಂಬಾ ಪಾಸಿಟಿವ್ ಅಂತ ಹೇಳ್ತಾರೆ, ಇನ್ನೊಬ್ಬರ ಬಗ್ಗೆ ಮಾತಾಡಲ್ಲ ಅಂತಾರೆ. ಆದ್ರೆ ಮೋಕ್ಷಿತಾ ಅವ್ರು ನನ್ನ ಹತ್ರ ಮಾತಾಡಿದಾಗ ತುಂಬಾ ಸಲ ಹೇಳ್ತಿದ್ರು, ಇಲ್ಲ ಗೌತಮಿ ಅವ್ರು ಎಲ್ಲರ ಬಗ್ಗೆನೂ ಮಾತಾಡ್ತಾರೆ, ಎಲ್ಲರ ಬಗ್ಗೆನೂ ನನ್ನ ಹತ್ರ ಮಾತಾಡಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಆ ಗೊಂದಲಗಳು ನನಗೆ ಖಂಡಿತವಾಗ್ಲೂ ಇದೆ ಅವ್ರ ಬಗ್ಗೆ. ಚೈತ್ರ ಅವ್ರ ಪ್ರಕಾರ ಬಿಗ್ ಬಾಸ್ ಮನೆಯ ಒಂದು ಟಾಪ್ 5 ಕಂಟೆಸ್ಟೆಂಟ್ಸ್ ಯಾರು ಅಂತ? ತ್ರಿವಿಕ್ರಮಣ್ಣ, ಹನುಮಂತು, ರಜತ್, ಭವ್ಯ ಬಿಟ್ರೆ ಮಂಜಣ್ಣ. ನಿಮ್ ಪ್ರಕಾರ ಯಾರು ಗೆಲ್ಲಬೇಕು, ಯಾರು ಗೆಲ್ಲಬಾರದು ಅಂಡ್ ಯಾಕೆ? ತ್ರಿವಿಕ್ರಮಣ್ಣ ಗೆಲ್ಲಬೇಕು. ಅವ್ರಿಗೆ ಗೆಲುವು ತುಂಬಾ ಅವಶ್ಯಕ ಮತ್ತು ಗೆಲುವಿಗೆ ಬೇಕಾಗಿರುವ ಎಲ್ಲ ಸಾಮರ್ಥ್ಯವೂ ಅವರಲ್ಲಿದೆ. ಅದಕ್ಕೋಸ್ಕರ ಏನೇನ್ ಪರಿಶ್ರಮ ಹಾಕ್ಬೇಕು ಎಲ್ಲವನ್ನು ಹಾಕ್ತಾ ಇದ್ದಾರೆ. ಹಾಗಾಗಿ ಗೆಲುವಿಗೆ ಅಂತ ಇರುವಂತ ಒಬ್ಬ ವ್ಯಕ್ತಿ ಆ ಮನೆಯಲ್ಲಿ ಅಂತ ನಾನ್ ಅನ್ಕೊಳ್ತೀನಿ. ಅವ್ರು ಗೆಲ್ಬೇಕು ಅಂತ ನಾನು ಯಾವಾಗ್ಲೂ ಪ್ರಾರ್ಥನೆ ಮಾಡ್ತೀನಿ, ತ್ರಿವಿಕ್ರಮಣ್ಣ ಗೆಲ್ಬೇಕು ಅಂತ. ಗೆಲ್ಲಬಾರ್ದು ಅನ್ನೋ ವಿಚಾರ ಬಂದ್ರೆ ಬಹುಶಃ ಮಂಜಣ್ಣನ ಹೆಸರು ತಗೊಳ್ತೀನಿ. ಯಾಕಂದ್ರೆ ಮಂಜಣ್ಣ ತೀರಾ ಇತ್ತೀಚೆಗೆ ತಮ್ಮ ಆಟದ ಮೇಲಿನ ಆಸಕ್ತಿಯನ್ನೇ ಕಳ್ಕೊಂಡಿದ್ದಾರೆ. ಅಷ್ಟು ಸಲ ಸುದೀಪ್ ಸರ್ ಬಂದ್ ಹೇಳಿದಾಗ್ಲೂ ಕೂಡ, ತೀರಾ ಮೊನ್ನೆ ನಾನು ಬರೋ ವಾರ ದಿನ ರಾತ್ರಿ ಕೂತ್ಕೊಂಡು ಮಾತಾಡ್ತಿದ್ವಿ ನಾನು, ತ್ರಿವಿಕ್ರಮಣ್ಣ, ಮಂಜಣ್ಣ. ಆಗ್ಲೂ ಮಂಜಣ್ಣ ಇಲ್ಲ, ಇದ್ ನನ್ ವ್ಯಕ್ತಿತ್ವ ಇದೇನೆ, ನಾನು ಹಿಂಗೆ ಇರೋದು, ಇದೇ ನನ್ ವ್ಯಕ್ತಿತ್ವ ಅನ್ನೋ ತರ ಮಾತಾಡಿದ್ರು. ಸೊ ಹಾಗಾಗಿ ಎಲ್ಲೋ ಆಟದಲ್ಲಿ ಆಸಕ್ತಿ ಕಳ್ಕೊಂಡಿದಾರೇನೋ ಅನ್ನೋ ಒಂದು ಗೊಂದಲ ಇದೆ. ಬಿಗ್ ಬಾಸ್ ಮನೆಗೆ ಬಂದ್ಮೇಲೆ ಸ್ಪರ್ಧಿಗಳ ಕೆಲವೊಂದು ಕಾಂಟ್ರವರ್ಸಿಗಳು ತುಂಬಾ ವೈರಲ್ ಆಗೋದಕ್ಕೆ ಶುರುವಾಗುತ್ತೆ. ಅದೇ ರೀತಿ ಮೋಕ್ಷಿತಾ ಅವ್ರದ್ದಾಗಿರ್ಬೋದು, ನಿಮ್ದು ಕೂಡ ಒಂದಷ್ಟು ವೈರಲ್ ಆಯ್ತು. ಈ ಕಾಂಟ್ರವರ್ಸಿಗಳ ಬಗ್ಗೆ ಚೈತ್ರಾ ಕುಂದಾಪುರ ಅವರ ಮಾತೇನು ಅಂತ, ರಿಯಾಕ್ಷನ್ ಏನು ಅಂತ? ನಾನು ಮಾಡ್ಲಿ ಅಂತ ಬಯಸ್ತೀನಿ. ಯಾಕಂದ್ರೆ ನೀವು ನಾನಂತೂ ಯಾವ್ದನ್ನು ಮುಚ್ಚುಮರೆ ಮಾಡಿದವಳಲ್ಲ. ನಾನ್ ಬರ್ತಾನೆ ಹೇಳ್ಕೊಂಡ್ ಬಂದಿದ್ದೆ, ನಾನ್ ಬಿಗ್ ಬಾಸ್ ನೋಡಿದ್ದೆ ಜೈಲಲ್ಲಿ ಅಂತ. ಸೊ ನನಗ ಆ ವಿಚಾರದಲ್ಲಿ ಯಾವುದೇ ಅವಮಾನ ಇಲ್ಲ. ಯಾಕಂದ್ರೆ ನನಗ್ ಗೊತ್ತು ನಾನು ಎಷ್ಟ್ ಸರಿಯಾಗಿದ್ದೀನಿ ಅನ್ನೋದು. ಮತ್ ನನಗೆ ನನ್ನ ಮೇಲೆ ಬರುವ ಆರೋಪಗಳನ್ನ ಎದುರಿಸುವ ಧೈರ್ಯ, ತಾಕತ್ತು ಇರೋ ಕಾರಣಕ್ಕೆ ನಾನು ಬಹಳ ಗಟ್ಟಿಯಾಗಿ ನಿಲ್ತೀನಿ. ಅದ್ರ ಬಗ್ಗೆ ನನ್ಗೆ ಯಾವುದೇ ಗೊಂದಲ ಇಲ್ಲ. ಮತ್ತೆ ಈ ತರದ ಕಾಂಟ್ರವರ್ಸಿಗಳನ್ನ ಎತ್ತಾಡೋರು ಯಾರಾಗಿರ್ತಾರೆ ಅಂತ ಕೇಳಿದ್ರೆ ನಮ್ಮ ವಿರೋಧಿಗಳಾಗಿರ್ತಾರೆ. ಅವ್ರಿಗೆ ನಾವು ಬಿಗ್ ಬಾಸ್ ಅಂತ ವೇದಿಕೆಗೆ ಹೋಗಿರೋದನ್ನ ಸಹಿಸೋಕ್ ಆಗಿರೋದಿಲ್ಲ. ಆ ಹೊಟ್ಟೆ ಕಿಚ್ಚಿಗೆ ಅವ್ರು ಅದನ್ನ ಎತ್ತಿ ದೊಡ್ಡ ವಿಷಯ ಮಾಡಿರ್ತಾರಲ್ವಾ. ಹಾಗಾಗಿ ನೀವು ಉರ್ಕೋತಿದಾರ ಅಂದ್ರೆ ಉರ್ಕೊಳ್ಳಿ, ಅದರಿಂದ ನಾನು ಇನ್ನಷ್ಟು ಖುಷಿ ಪಡ್ತೀನಿ. ವಿರೋಧಿಗಳನ್ನ ಉರ್ಸೋದ್ರಲ್ಲಿ ಯಾವಾಗ್ಲೂ ಖುಷಿ ಇರುತ್ತೆ. ಹಾಗಾಗಿ ನಾನು ಆ ಕಾಂಟ್ರವರ್ಸಿಗಳನ್ನ ಇನ್ನಷ್ಟು ಸ್ವೀಕಾರ ಮಾಡ್ತೀನಿ. ಯಾಕಂದ್ರೆ ಜನ ದಡ್ರಲ್ಲ, ಬಹಳ ಬುದ್ಧಿವಂತರು ಜನ. ಅವ್ರಿಗೆ ಗೊತ್ತಾಗುತ್ತೆ ಯಾಕೆ ಇವ್ರು ಬೆಳಿತಾರೆ ಅನ್ನೋ ಕಾರಣಕ್ಕೆ ಇದನ್ನ ಕಾಂಟ್ರವರ್ಸಿ ಮಾಡ್ತಿದ್ದಾರೆ, ಬೇಕು ಅಂತಲೇ ಇದನ್ನ ಈಗ ಎಳಿತಿದ್ದಾರೆ ಅನ್ನೋದು ಜನಕ್ಕೆ ಸಹಜವಾಗಿ ಅರ್ಥ ಆಗುತ್ತಲ್ಲ. ಹಾಗಾಗಿ ಮಾಡೋರು ಮಾಡ್ಲಿ, ವಿರೋಧಿಗಳು ಕಾಲು ಎಳೆಯೋರು ಕಾಲು ಕೆಳಗೆ ಇರ್ತಾರೆ ಅಂತಾರಲ್ಲ, ಹಾಗಾಗಿ ಕಾಲು ಎಳೆಯೋ ಪ್ರಯತ್ನ ಅವ್ರು ಮಾಡ್ಲಿ ಅಂತ. ಟ್ರೋಲರ್ಸ್ ಬಗ್ಗೆ ಹೇಳೋದಾದ್ರೆ, ಬಿಗ್ ಬಾಸ್ ಇಂದ ಬಂದ್ಮೇಲೆ ಟ್ರೋಲ್ಸ್ ಎಲ್ಲ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಎಕ್ಸ್ಪೆಷಲಿ ನೀವು ಚಪ್ಪಾಳೆ ಹೊಡಿಯುವಂತದ್ದಾಗಿರ್ಬೋದು, ಅದಾಗಿರ್ಬೋದು. ಕೆಲವೊಂದು ಫನ್ನಿ ಅಂತ ಅನ್ಸುತ್ತೆ, ಕೆಲವೊಂದು ತುಂಬಾ ಸೀರಿಯಸ್ ಆಗಿದ್ರು ಕೂಡ ಎಲ್ಲೋ ಒಂದ್ ಕಡೆ ಮನಸ್ಸಿಗೆ ಬೇಜಾರಾಗುತ್ತೆ. ಸೊ ಬಿಗ್ ಬಾಸ್ ಇಂದ ಬಂದ್ಮೇಲೆ ನಿಮ್ಗೆ ಸಿಕ್ಕಾಪಟ್ಟೆ ಫನ್ನಿ ಆಗಿರುವಂತಹ ಟ್ರೋಲ್ ಯಾವ್ದು, ಸಿಕ್ಕಾಪಟ್ಟೆ ಬೇಜಾರಾಗಿದ್ದಂತಹ ಟ್ರೋಲ್ ಯಾವ್ದು ಅಂತ? ಅಂದ್ರೆ ನಾನು ಇನ್ನೂ ಯಾವ ಟ್ರೋಲ್ಗಳನ್ನು ನೋಡಿಲ್ಲ ಸರಿಯಾಗಿ. ಒಂದೆರಡು ಅದೇ ಸುದೀಪ್ ಸರ್ ತೋರಿಸಿದ್ದು ನೋಡಿದೀನಿ, ಬಿಟ್ರೆ ಅದ್ಯಾವ್ದೋ ಒಂದ್ ಸಾಂಗ್ ಬಂದಿದ್ದು ನೋಡಿದೆ ಅಷ್ಟೇ. ಅದು ಯಾರೋ ಕೇಳಿದ್ರು ನೋಡಿ ಅಂತ ಹೇಳಿದಕ್ಕೆ ನಾನು ನೋಡಿದೆ, ಇನ್ನು ಪೂರ್ತಿಯಾಗಿ ನೋಡೋದಕ್ಕೆ ಅವಕಾಶನೇ ಸಿಕ್ಕಿಲ್ಲ ನಂಗೆ. ಸೊ ಬೇಜಾರು ಅಂದ್ರೆ ನಾನು ಯಾವ ಟ್ರೋಲ್ಸ್ಗೂ ಬೇಜಾರು ಮಾಡ್ಕೊಳ್ಳೋದಿಲ್ಲ. ಯಾಕಂದ್ರೆ ಟೀಕೆ ಟಿಪ್ಪಣಿಗಳಲ್ಲೇ ಬದುಕನ್ ಕಟ್ಕೊಂಡವಳು ನಾನು. ಸೊ ಅವ್ರಿಗೆ ಅದರಿಂದ ಖುಷಿ ಸಿಗುತ್ತೆ ಅಥವಾ ಅವ್ರಿಗೆ ಅದರಿಂದ ಬದುಕು ಸಿಗುತ್ತೆ, ಏನೋ ಒಂದ್ ಹೊತ್ತಿನ ಅನ್ನ ಸಿಗುತ್ತೆ ಅನ್ನೋದಾದ್ರೆ ನಾನು ಯಾಕೆ ಅದಕ್ಕೆ ಅಡೆತಡೆ ಆಗ್ಲಿ. ನನಗೆ ಅದ್ರ ಬಗ್ಗೆ ಯಾವುದೇ ಬೇಜಾರಿಲ್ಲ. ನಾನು ಈ ಟ್ರೋಲು, ಕಮೆಂಟ್ಸು, ಮೀಮ್ಸ್ ಮಾಡೋರ್ ಬಗ್ಗೆ ನಾನು ಯಾವತ್ತೂ ತಲೆನೂ ಕೆಡ್ಸ್ಕೊಂಡಿಲ್ಲ. ಒಳ್ಳೇದ್ ಮಾಡಿದ್ರೆ ಆಯ್ತಪ್ಪ ಸರಿ ಒಳ್ಳೇದು, ಕೆಟ್ಟದ್ ಮಾಡಿದ್ರೆ ಸರಿ ಕೆಟ್ಟದ್ದು, ನಿಮ್ಗೇನ್ ಇಚ್ಛೆ ಬರುತ್ತೆ ಅದನ್ನ ಮಾಡಿ ಅಂತ ನಾನು ತಗೊಳ್ತೀನಿ. ಸೊ ನಾನು ಎಷ್ಟೋ ಈ ವಿಚಾರಗಳನ್ನ ನೋಡಿದ್ರೆ ನಂದೇ ಹೈಯೆಸ್ಟ್ ಟ್ರೋಲ್ ಆಗಿರೋದು ಅಂತ ಬೇರೆ ಹೇಳ್ತಾ ಇದ್ದಾರೆ. ಸೊ ಅದನ್ನೆಲ್ಲ ನೋಡಿದಾಗ ಅವ್ರವ್ರ ಕ್ರಿಯೇಟಿವಿಟಿಗೆ ಅದು ಬಿಟ್ಟಿದ್ದು. ನಿಮ್ ಕೆಲಸ ನೀವು ಮಾಡ್ತಿದ್ದೀರಿ, ನನ್ ಕೆಲಸ ನಾನ್ ಮಾಡ್ತೀನಿ ಅಷ್ಟೇ ಅಂತ. ಕೆಲವೊಂದು ವಿಚಾರಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಿರೋದು ಏನಂತಂದ್ರೆ, ಈ ಬಾರಿ ಆಗಿರ್ಬೋದು, ಕಳೆದ ಬಾರಿ ಆಗಿರ್ಬೋದು, ಪ್ರತಿಯೊಂದು ಸೀಸನ್ ಅಲ್ಲೂ ಸಹ ಕೆಲವೊಬ್ರು ಆರೋಪಿಗಳು ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಆಗಿರ್ತಾರೆ ಅಂತ. ಮೋಕ್ಷಿತಾ ಅವರು ಮಕ್ಕಳ ಕಳ್ಳಿ ಅನ್ನುವಂತಹ ಒಂದು ಚರ್ಚೆ ಆಗ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ. ನಿಮ್ದಾಗಿರ್ಬೋದು, ಇನ್ನೊಂದಷ್ಟು ಜನದಾಗಿರ್ಬೋದು, ಕಳೆದ ಬಾರಿ ವರ್ತೂರು ಸಂತೋಷ್ ಅವ್ರದ್ದಾಗಿರ್ಬೋದು, ಈ ತರ ಆಗ್ತಿದ್ದಾಗ ಯಾಕೆ ಆರೋಪಿ ಆಗಿದ್ದಾರೆ ಹೊರತು ಇನ್ನು ಅಪರಾಧಿ ಆಗಿಲ್ಲ. ಅದಕ್ಕಿಂತ ಮುಂಚೆನೆ ಜನಗಳೇ ತೀರ್ಪು ಮಾಡ್ತಾರೆ, ಜನಗಳೇನೆ ಒಂದು ಮಾತುಕತೆ ನಡೆಸ್ತಾರೆ. ಅಂತ ಮಾತುಗಳನ್ನ ಆಡುವಂತವ್ರಿಗೆ ನಿಮ್ಮ ಟಾಂಟ್ ಏನು? ನಾನು ಸ್ಪಷ್ಟವಾಗಿ ಹೇಳ್ತೇನೆ, ಜನ ಅದನ್ನ ಕನ್ಸಿಡರ್ ಮಾಡೋದಿಲ್ಲ. ಕೆಲವು ವಿರೋಧಿಗಳು ಬೇಕು ಅಂತ ಏನೋ ಒಂದು ಹೇಳ್ಬೇಕಲ್ಲ ಅನ್ನೋ ಕಾರಣಕ್ಕೆ ಒಂದಷ್ಟು ವಿರೋಧಗಳನ್ನ ಹೇಳ್ತಾರೆ, ಅಷ್ಟು ಬಿಟ್ರೆ ಬೇರೆ ಏನೂ ಅಲ್ಲ. ಸೊ ಆರೋಪಿಗಳಷ್ಟೇ, ಕಾನೂನು ವ್ಯವಸ್ಥೆ ಇದೆ. ಸೊ ಇವತ್ತಿನ ಕಾಲದಲ್ಲಿ ಯಾರಾದ್ರೂ ಒಬ್ರು ನನಗೆ ಆಗೋದಿಲ್ಲ ಅಂತ ಆದ್ರೆ, ಅವ್ನ ಮನಸ್ಸು ಮಾಡಿದ್ರೆ ಅವ್ನ ಮೇಲೆ ಏನ್ ಬೇಕಾದ್ರೂ ಆರೋಪ ಮಾಡಿ ಕೇಸ್ ಹಾಕ್ಬೋದು. ಇವತ್ತು ಕೇಸ್ ಮಾಡೋದು ತುಂಬಾ ಸುಲಭ. ಯಾಕಂದ್ರೆ ಅದು ನೀವು ನಾನ್ ತಪ್ಪು ಮಾಡಿಲ್ಲ
ಅಂತ ಸಾಬೀತ್ ಮಾಡ್ಕೊಳ್ಳೋದು ನಿಮ್ಗೆ ವರ್ಷಾನ್ಗಟ್ಲೆ ಹೋಗ್ಬಿಡುತ್ತೆ. ಸೊ ಈಗ ನಾವು ಜೊತೆಲೆ ಕೂತ್ಕೊಂಡು ಮಾತಾಡಿದೀವಿ, ಹೊರಗಡೆ ಹೋಗಿ ನಂಗೆ ನೀವು ಹೊಡೆದ್ರಿ ಅಂತ ನಾನು ಕೇಸ್ ಮಾಡೋ ಸುಲಭ. ಹೌದು, ಅದನ್ನ ಅಲ್ಲ ಅಂತ ಸಾಬೀತ್ ಮಾಡ್ಕೊಳಕ್ ನೀವು ವರ್ಷಾನ್ಗಟ್ಲೆ ಕೇಸ್ ಫೈಟ್ ಮಾಡ್ಬೇಕು, ಅದು ಬೇರೆ ಪ್ರಶ್ನೆ. ಈ ತರದ ಆರೋಪಗಳು ಬಂದಾಗ ಆರೋಪ ಯಾರ ಮೇಲೆ ಬಂದಿಲ್ಲ? ಭಗವಾನ್ ಶ್ರೀಕೃಷ್ಣನ ಮೇಲೆ ಬೆಣ್ಣೆ ಕದ್ದ ಅನ್ನೋ ಆರೋಪ ಬಂದಿಲ್ವಾ? ಕೃಷ್ಣನ ಮೇಲೆ ಶಮಂತಕ ಮಣಿ ಕದ್ದ ಅನ್ನೋ ಆರೋಪ ಬಂದಿಲ್ವಾ? ಆರೋಪ ಬಂದಿರೋ ಕೃಷ್ಣ ತನ್ನ ಆರೋಪವನ್ನ ಹೊಡೆದೊಡ್ಸ್ಕೊಂಡು ಭಗವಂತ ಆಗ್ಲಿಲ್ವಾ? ಭಗವಂತನಿಗೆ ಆರೋಪ ತಪ್ಪಲಿಲ್ಲ ಅಂತಂದ್ಮೇಲೆ ಸಹಜವಾಗಿರುವಂತ ಮನುಷ್ಯರು ನಾವೇ ವಿಶೇಷ. ಎಲ್ಲರ ಮೇಲೂ ಆರೋಪಗಳು ಬಂದೇ ಬರುತ್ತೆ. ಆರೋಪ ಬಂದಿದೆ ಅನ್ನೋ ಕಾರಣಕ್ಕೆ ಆರೋಪಿಗಳೇನು ವೋಟ್ ಮಾಡ್ತಾ ಇಲ್ವಾ? ಆರೋಪಿಗಳು ಎಲೆಕ್ಷನ್ ನಿಲ್ತಾ ಇಲ್ವಾ? ಈ ದೇಶ ಆಳ್ತಾ ಇಲ್ವಾ? ಈ ದೇಶ ಆಳ್ತಿರೋ ರಾಜಕಾರಣಿಗಳ ಮೇಲೆ ಕೇಸ್ ಇಲ್ವಾ? ಅಥವಾ ಕಂಪನಿ ನಡೆಸ್ತಾ ಇರುವ ಬಿಸ್ನೆಸ್ ಮೆನ್ಗಳ ಮೇಲೆ ಕೇಸ್ ಇಲ್ವಾ? ಅಥವಾ ಇನ್ಯಾವುದೋ ಜಾಬ್ ಮಾಡ್ತಾ ಇರೋರ್ ಮೇಲೆ ಕೇಸ್ ಇಲ್ವಾ? ಸೊ ಅದನ್ನೆಲ್ಲ ಮಾಡ್ಬೋದು ಕೇಸ್ ಇರೋರು ಅಂದ್ರೆ ರಿಯಾಲಿಟಿ ಶೋಗ್ ಬರಕ್ಕೆ ಏನ್ ಸಮಸ್ಯೆ? ಇದೇನು ಬೇರೆ ಯಾವ್ದೋ ಇದಲ್ಲ, ಇನ್ನೊಬ್ರ ಜೀವನದಲ್ಲಿ ಜೊತೆ ಆಟ ಆಡೋದು ಮತ್ತೊಂದಲ್ಲ. ಮತ್ತೆ ಅಪರಾಧಿಗಳು ಖಂಡಿತ ಅಲ್ಲ. ನಾವು ಅಪರಾಧಿಗಳಾದ್ರೆ ಒಂದ್ ಲೆಕ್ಕ, ಅದು ಅಲ್ಲ. ಎಷ್ಟೋ ಜನಕ್ಕೆ ತಮ್ಮ ಮೇಲೆ ಬಂದಿರೋ ಆರೋಪಗಳನ್ನ ಸುಳ್ಳು ಅಂತ ಸಾಬೀತ್ ಮಾಡ್ಕೊಳಕ್ ಅವಕಾಶ ಇದೆ. ಸಮಯ ಜಾಸ್ತಿ ತಗೊಳ್ತಿದೆ. 140 ಕೋಟಿ ಜನಸಂಖ್ಯೆ ಇರುವಂತ ದೇಶ ನಮ್ದು. ಎಲ್ರಿಗೂ ಅನ್ಯಾಯ ಆದಾಗ ಅವ್ರ ನ್ಯಾಯಕ್ಕೋಸ್ಕರ ಹೋರಾಡ್ಬೇಕು ಅನ್ನೋ ಪರಿಸ್ಥಿತಿ ಬಂದಾಗ ಸಮಯ ತಗೊಳತ್ತೆ. ಕೃಷ್ಣಂಗೂ ಸಮಯ ತಗೊಳತ್ತಂತೆ. ಶಮಂತಕ ಮಣಿಗೋಸ್ಕರ ಯುದ್ಧನೇ ಮಾಡ್ಬೇಕಾಗ್ ಬಂತ ಅವ್ನ್ ಜಾಂಬವಂತನ ಜೊತೆ. ಭಗವಂತನಿಗೆ ತಪ್ಪದ ಆರೋಪ ನಮಗೆ ಎಲ್ಲಿ? ನಾವು ಹುಲುಮಾನವ್ರು, ನಮ್ಮನ್ನೆಲ್ಲಿ ಬಿಡುತ್ತೆ? ಸೊ ಹಾಗಾಗಿ ನಾನು ಆರೋಪಿಗಳು ಬರಬಾರ್ದು ಅನ್ನೋದ್ ಯಾಕೆ ಅವ್ರು ಊಟ ಮಾಡ್ಬಾರ್ದ? ಸತ್ತೋಗ್ಬೇಕಾ? ಹಂಗೇನು ಇಲ್ವಲ್ಲ. ಎಲ್ಲಾನು ಮಾಡ್ತಾರೆ, ವೋಟ್ ಹಾಕಕ್ ಹೋಗ್ತಾರೆ, ಎಲೆಕ್ಷನ್ ನಿಲ್ತಾರೆ, ಅವಾಗೇನೋ ನೀವು ಮಾತಾಡಲ್ಲ ಅಂತಂದ್ರೆ ಈಗ ಯಾಕೆ ಮಾತಾಡ್ತೀರಿ? ಅದನ್ನ ನಾವು ಕೇಳ್ಬೇಕು ಅಂತ. ಕೇಸ್ಗಳ ಬಗ್ಗೆ ಮಾತಾಡ್ತಾ ಇದ್ರಿ. ಸೊ ಬಿಗ್ ಬಾಸ್ ಅಲ್ಲೂ ಸಹ ನಿಮ್ಮೇಲಿರುವಂತಹ ಕೇಸ್ಗಳ ಬಗ್ಗೆ ಚರ್ಚೆ ಆಗುತ್ತೆ. ಲಾಯರ್ ಜಗದೀಶ್ ಅವರು ಕೂಡ ನಿಮ್ಗೆ ಹೇಳ್ತಾರೆ ಚೈತ್ರಾ ಮೇಲೆ ಇಷ್ಟೊಂದು ಕೇಸ್ಗಳಿದೆ ಅಂತ ಹೇಳ್ಬಿಟ್ಟು. ಹೇಳೋದಾದ್ರೆ ಇವಾಗ ನಾನ್ ಕ್ವಶನ್ ಕೇಳ್ತೀನಿ ಸ್ಟ್ರೈಟ್ ಆಗಿ, ಎಷ್ಟು ಕೇಸ್ಗಳಿದೆ ಅಂತ? ಸುಮಾರು 11 ಕೇಸ್ಗಳಿತ್ತು. ಬಹುತೇಕ ಕೇಸ್ಗಳು ಕ್ಲೋಸ್ ಆಗಿದೆ. ಈಗೊಂದು 4-5 ಕೇಸ್ಗಳು ಉಳ್ಕೊಂಡಿದೆ ಅಷ್ಟೇ. ಸೊ ಅದು ಕೂಡ ಆಲ್ಮೋಸ್ಟ್ ವಿಚಾರಣೆ ಅಂತ ಮುಗಿಯುವ ಇದ್ರಲ್ಲಿದೆ. ಇನ್ನೊಂದು ಸ್ವಲ್ಪ ದಿನದಲ್ಲಿ ಅದು ಮುಗಿದೋಗುತ್ತೆ. ಅಂದ್ರೆ 2018ರಲ್ಲಿ ಗಂಗಾವತಿ ಚುನಾವಣೆ ಸಂದರ್ಭದಲ್ಲಿ ಚುನಾವಣಾ ಪ್ರಚಾರ ಮಾಡಿರುವಂತದ್ದು ಒಂದಷ್ಟು ಕೇಸ್ ಇದೆ ಕೊಪ್ಪಳದಲ್ಲಿ. ಉಳಿದಿರುವಾಗ ಭಾಷಣ ಮಾಡಿರೋ, ನೀವು ಹೇಳುವಷ್ಟು ಹೇಳಿದೇವೆ ಅಂತ ಹೇಳಿದ್ರಲ್ಲ, ಆ ಭಾಷಣಕ್ಕೆ ಸಂಬಂಧಪಟ್ಟಿರೋ ಒಂದಷ್ಟು ಕೇಸ್ಗಳಿದೆ. ಸೊ ಅದೆಲ್ಲ ಆಲ್ಮೋಸ್ಟ್ ಬಹುತೇಕ ಕೇಸ್ಗಳು ವಿಚಾರಣೆ ಹಂತ ಮುಕ್ತಾಯದ ಹಂತದಲ್ಲಿದೆ. ಇನ್ನು 1-2 ಅಷ್ಟೇ, ಅದು ವಿಚಾರಣೆಗೆ ಬರ್ಬೇಕಷ್ಟೇ. ಸೊ ಅದಕ್ಕೂ ನಾವು ಬೇರೆ ರೀತಿಯಲ್ಲಿ ಕಾನೂನು ಪ್ರಕ್ರಿಯೆಗಳನ್ನ ಮಾಡುವ ಯೋಚನೆನಲ್ಲಿದ್ದೇವೆ. ಸೊ ಹಾಗಾಗಿ ಜಾಸ್ತಿ ಅಂದ್ರೆ ಬಹುತೇಕಗಳು ಇದಾಗುತ್ತೆ. ಸಾಮಾಜಿಕ ಜೀವನದಲ್ಲಿ ಇದ್ದಾಗ ಏನಾಗುತ್ತೆ, ಒಂದಷ್ಟು ಕೇಸ್ಗಳು ಕ್ಲೋಸ್ ಆಗ್ತಾ ಇರುತ್ತೆ, ಇನ್ನೊಂದಷ್ಟು ಹೊಸ ಕೇಸ್ಗಳು ಬಂದು ಬೀಳ್ತಾ ಇರುತ್ತೆ. ಈಗ ನಾನೆಲ್ಲೇನೋ ನೀವು ಇಂಟರ್ವ್ಯೂ ಕೇಳ್ತೀರಿ, ಇನ್ನೇನೋ ನಾನು ಮಾತಾಡ್ತೀನಿ, ಅದನ್ನ ಕೇಳ್ಕೊಂಡು ಇನ್ಯಾರೋ ಹೊರಗಡೆ ಹೋಗಿ ಕೇಸ್ ಮಾಡ್ತಾರೆ. ಸೊ ಅದು ಸಹಜ, ಸಾಮಾಜಿಕ ಜೀವನದಲ್ಲಿ ಇದ್ದವ್ರಿಗೆ ಅದು ಸಹಜವಾಗಿ ಬರುವಂತದ್ದು. ನಂಗೆ ಯಾವಾಗ್ಲೂ ಹಿರಿಯರು ಹೇಳ್ತಿದ್ರು, ಹೋರಾಟದ ಜೀವನಕ್ಕೆ ನೀವು ಬರ್ತೀರಿ ಅಂದ್ರೆ, ಸಮಾಜಕ್ಕೋಸ್ಕರ ನಿಲ್ಬೇಕು ಅಂತ ನೀವು ಬರ್ತೀರಿ ಅಂತ ಆದ್ರೆ ನೀವ್ ಇದನ್ನೆಲ್ಲ ತಗೊಳ್ಳೋದಕ್ಕೆ ತಯಾರಾಗ್ಬೇಕು. ಮುಗಿಸ್ಕೊಂಡು ಹೋಗೋಣಪ್ಪ ಅನ್ನೋದಕ್ ಆಗೋದಿಲ್ಲ ಅಂತ. ಸೊ ಹಾಗಿರುವಾಗ ವೀರ ಸಾವರ್ಕರ್ 3 ಸಲ ಕರಿನೀರಿನ ಶಿಕ್ಷೆಗೆ ಹೋದವರು. ಸೊ ನಮಗ ಅಂತ ಪ್ರೇರಣೆಗಳನ್ನ ತಗೊಂಡು ಬದುಕ್ತಾ ಇರೋ ನಮಗೆ ಅದನ್ನೇನು ತುಂಬಾ ದೊಡ್ಡ ತಲೆನೋವು ಅಂತ ಪರಿಗಣಿಸ್ಬೇಕಾಗಿಲ್ಲ. ಬಂದಿರೋ ಆರೋಪಗಳನ್ನ ನಿಧಾನಕ್ಕೆ ಕಾನೂನಾತ್ಮಕವಾಗಿ ನಿಭಾಯಿಸ್ಕೊಂಡು ಹೋಗೋದು ಬಹಳ ಮುಖ್ಯ ಅಂತ. ಓಕೆ. ಸೊ ಬಿಗ್ ಬಾಸ್ ಅಲ್ಲಿ ಇರ್ಬೇಕಾದ್ರೆ ನೀವು ಒಂದಿನ ಕೋರ್ಟ್ ಅಟೆಂಡ್ ಆಗ್ತೀರಾ. ಏನಕ್ಕೋಸ್ಕರ ಅಟೆಂಡ್ ಮಾಡ್ಬೇಕಾಯ್ತು ಅಂಡ್ ಅದ್ರ ಕ್ಲಾರಿಫಿಕೇಶನ್ ಅಂದ್ರೆ ಗೊಂದಲ ಇದೆ ನೋಡುವಂತ ಬಿಗ್ ಬಾಸ್ ವೀಕ್ಷಕರಲ್ಲಿ, ನೀವೇ ಕ್ಲಾರಿಫಿಕೇಶನ್ ಕೊಡೋದಾದ್ರೆ? ಅಂದ್ರೆ ಆ ಪ್ರಕರಣ ಏನಾಗಿತ್ತು, ನಂದೇ ಪ್ರಕರಣ ಕೇಸಿಗೆ ಸಂಬಂಧಪಟ್ಟಿರುವಾಗ ನಾನು ಹೋಗಿದ್ದು. ಅವತ್ ಕೋರ್ಟ್ ಡೇಟ್ ಇತ್ತು. ಆದ್ರೆ ನಿಜವಾಗ್ಲೂ ನಾನು ಹೋಗ್ಬೇಕಾಗಿ ಬಂದಿದ್ ಕಾರಣ, ಎದುರುಗಡೆ ಪಾರ್ಟಿಯವರು ಬಿಗ್ ಬಾಸ್ ಅನ್ನೋದು ಬೆಂಗಳೂರು ಸಿಟಿಯಲ್ಲಿಲ್ಲ, ಬೆಂಗಳೂರು ಗ್ರಾಮಾಂತರದಲ್ಲಿದೆ. ಸೊ ಚೈತ್ರ ಅವ್ರಿಗೆ ಬೆಂಗಳೂರು ಸಿಟಿ ಬಿಟ್ಟು ಹೋಗೋ ಹಾಗಿಲ್ಲ ಅನ್ನೋ ಕಂಡೀಷನ್ ಇದೆ ಬೇಲ್ನಲ್ಲಿ. ಅವರು ಸಿಟಿಯಿಂದ ಗ್ರಾಮಾಂತರ ಪ್ರದೇಶದಲ್ಲಿ ಇರುವಂತ ಬಿಗ್ ಬಾಸ್ ನ ಇದ್ರಲ್ಲಿದ್ದಾರೆ. ಅಂಡ್ ಅವ್ರು ತುಂಬಾ ದಿನದಿಂದ ಅಟೆಂಡ್ ಆಗದೆ ಇರೋ ಕಾರಣ ವಿಚಾರಣೆಗೆ ತೊಂದರೆ ಆಗ್ತಿದೆ ಅನ್ನುವಂತ 2 ಆರೋಪವನ್ನು ಅವ್ರು ಮಾಡಿದ್ರು. ಆದ್ರೆ ಸತ್ಯ ಏನು ಅಂತ ಕೇಳಿದ್ರೆ, ನಮಗೆ ಇಡೀ ಕರ್ನಾಟಕ ಓಡಾಡುವಂತ ಅವಕಾಶವನ್ನ ಕೋರ್ಟ್ 1 ವರ್ಷದ ಹಿಂದೆ ಬೇಲ್ ಕೊಡುವಾಗ್ಲೇ ಕೊಟ್ಟಿತ್ತು. ಬೇಲ್ ಕೊಟ್ಟ 1 ವಾರದಲ್ಲೇನೆ ನಮ್ಮೂರು ಕುಂದಾಪುರ, ಉಡುಪಿ, ನಾನ್ ಬೆಂಗಳೂರು ಬಿಟ್ಟು ಹೋಗಕ್ಕಾಗಲ್ಲ ಅಂದ್ರೆ ಮನೆಗೆ ಹೇಗೆ ಹೋಗ್ಲಿ, ಅದೆಲ್ಲವೂ ಪ್ರಶ್ನೆ ಎತ್ತಿದಾಗ ಕೋರ್ಟ್ ಇಲ್ಲ, ಆಲ್ ಓವರ್ ಕರ್ನಾಟಕ ಓಡಾಡಬಹುದು ಅನ್ನೋ ಅನುಮತಿ ಕೊಟ್ಟಿತ್ತು. ಹಾಗೂ ಓಡಾಡೋದಕ್ಕೆ ಅನುಮತಿ ಸಿಕ್ಕಿತ್ತು. ಹಾಗಾಗಿ ಅವ್ರು ಬೆಂಗಳೂರು ಗ್ರಾಮಾಂತರದಲ್ಲಿ ಇರ್ಲಿ, ಸಿಟಿನಲ್ಲಿ ಇರ್ಲಿ, ಕರ್ನಾಟಕದ ಒಳಗಡೆನೆ ಇದೆ ಬಿಗ್ ಬಾಸ್ ಸ್ಟುಡಿಯೋ. ಹಾಗಿರುವಾಗ ಅದಕ್ಕೆ ನಾನು ಹೋಗೋದ್ರಲ್ಲಿ ತಪ್ಪಿಲ್ಲ ಅಂತ ಜಡ್ಜಿಗೆ ನಮ್ ಲಾಯರ್ ಕನ್ವೆ ಮಾಡಿದಾಗ, ನಮ್ ಲಾಯರ್ ಹರ್ಷ ಮುತಾಲಿಕ್ ಅಂತ ಅವರು ಅದನ್ನ ಬಹಳ ಸ್ಪಷ್ಟವಾಗಿ ಕನ್ವೆ ಮಾಡ್ತಾರೆ, ಕಾಪಿ ಕೂಡ ಕೊಡ್ತಾರೆ ಕೋರ್ಟಿಗೆ, ಅದಕ್ಕೆ ಬೇಕಾಗಿ ಡಾಕ್ಯುಮೆಂಟೇಶನ್ ಸಬ್ಮಿಟ್ ಮಾಡ್ತಾರೆ. ಆಗ ಜಡ್ಜ್ ಅದನ್ನ ನೋಡ್ತಾರೆ, ನೋಡಿದ್ರೆ ಇಲ್ಲ ಪರವಾಗಿಲ್ಲ ಓಡಾಡ್ಬೋದು ಅಂತ ಹೇಳ್ತಾರೆ. ಅದಾದ ನಂತರ ವಿಚಾರಣೆಗೆ ತಡ ಆಗ್ತಿದೆ ಅಂತ ಹೇಳಿದಾಗ ನಮ್ ಕಡೆಯಿಂದ ನಾವು ಎಷ್ಟು ದಿನ ಇದೆ ಅಂತ ಗೊತ್ತಿಲ್ಲ ಇನ್ನು ರಿಯಾಲಿಟಿ ಶೋ, 41-50 ದಿನ ಅವ್ರಿಗೊಂದು ಪರ್ಮಿಷನ್, ಚೈತ್ರ ಅವ್ರಿಗೊಬ್ಬರಿಗೆ ಪರ್ಮಿಷನ್ ಕೊಡಿ, ನಾವು EP ಹಾಕೊಳ್ತೇವೆ, ಉಳಿದವರು ಅಟೆಂಡ್ ಆಗ್ತೀವಿ ಅಂತ ಉಳಿದಿರೋ ಎಲ್ಲ
ಕೇಸ್ನಲ್ಲಿ ಅಟೆಂಡ್ ಆಗ್ತಾ ಇದ್ರು. ಅದಕ್ಕೆ ಆಯ್ತು ಅಂತ ಕೋರ್ಟ್ ಒಪ್ಪಿಗೆ ಕೂಡ ಕೊಡುತ್ತೆ. ಸೊ ಅದೆಲ್ಲ ಒಂದ್ ಕಡೆ ಒಂದ್ ದೊಡ್ಡ ಜಯ. ಅದ್ರ ಜೊತೆಗೆ ಬಿಗ್ ಬಾಸ್ ತಂಡ ನಿಂತ ರೀತಿ ಬಹಳ ಖುಷಿ ಕೊಡುತ್ತೆ. ಯಾಕಂದ್ರೆ ಒಂದ್ಸಲಕ್ಕೆ ಒಳಗಡೆ ಹೋದವ್ರು ಹೊರಗಡೆ ಬಂದು ಈ ರೀತಿ ವಿಚಾರಣೆ ಎದುರಿಸಿ ಮತ್ತೆ ವಾಪಸ್ ಹೋಗೋದಿದೆಯಲ್ಲ, ಅದು ಎಲ್ಲರಿಗೂ ಅವಕಾಶ ಸಿಗಲ್ಲ. ನಾನು ಅದನ್ನ ಹೇಳಿ, ಬಿಗ್ ಬಾಸ್ ನನ್ಗೆ ತುಂಬಾ ಅದೃಷ್ಟದ ಅವಕಾಶಗಳನ್ನ ಕೊಟ್ಟಿದೆ. ಕನ್ಫೆಷನ್ ರೂಮ್ಗೆ ಹೋಗ್ತೀನಿ, ಸೀಕ್ರೆಟ್ ರೂಮ್ ಅಲ್ಲಿ ಕೂತ್ಕೊಂಡು ವಾಪಸ್ ಬರ್ತೀನಿ, ಈ ತರ ಕೋರ್ಟ್ಗೆ ಹೋಗಿ ವಾಪಸ್ ಬರ್ತೀನಿ. ಈ ತರ ತುಂಬಾ ಅವಕಾಶಗಳನ್ನ ಬಿಗ್ ಬಾಸ್ ಮನೆ ನನಗೆ ಕೊಟ್ಟಿದೆ ಅಂತ ನಂಗೆ ತುಂಬಾ ಸಲ ಅನ್ಸಿದೆ. ನಿಮ್ಮ ತ್ರಿವಿಕ್ರಮ್ ಹಾಗೇನೆ ಶಿಶಿರ್ ಅವರ ಮಧ್ಯೆ ಒಂದು ವಾದ ವಿವಾದ ನಡೆಯುತ್ತೆ. ಶಿಶಿರ್ ಅವ್ರಿಗೆ ನೀವೊಂದು ಜೊಲ್ಲ ಅನ್ನುವಂತಹ ಹುಡುಗಿರಿಂದ ಹೋಗುವಂತಹ ಜೊಲ್ ಪಾರ್ಟಿ ಅನ್ನುವಂತಹ ಒಂದು ವರ್ಡ್ ಅನ್ನು ಯೂಸ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ತ್ರಿವಿಕ್ರಮ್ ಅವರು ಒಂದು ಟಾಸ್ಕ್ ವಿಚಾರದಲ್ಲಿ ಮಾತುಕತೆ ನಡೆದಾಗ ಹೇಳ್ತಾರೆ. ಸೊ ಈ ಒಂದು ಮೂಮೆಂಟ್ ಬಗ್ಗೆ ಹೇಳೋದಾದ್ರೆ, ಇಲ್ಲ ಅಂದ್ರೆ ಅದು ಅವ್ರು ಹೇಳಿರೋ ಪದ ಏನಿದೆ, ಸೊ ನಾನು ಅದನ್ನ ಸ್ಪಷ್ಟವಾಗಿ ಶಿಶಿರಣ್ಣಂಗೂ ಕನ್ವೆ ಮಾಡಿದ್ದೆ. ಯಾಕಂದ್ರೆ ನಾನ್ ಆ ತರದ ಪದಗಳನ್ನ ಬಳಸಿಲ್ಲ. ಯಾಕಂದ್ರೆ ನಮ್ ಕಡೆ ಅದನ್ನ ಬಳಸೋದಿಲ್ಲ. ಈಗ ಸಹಜವಾಗಿ ನಮ್ ನೇಟಿವ್ ಅಲ್ಲಿ ಯಾವ ಭಾಷೆ ಇರುತ್ತೆ ಆ ತರದ ಪದಗಳನ್ನ ನಾವು ಬಳಸ್ತೀವಿ. ನನಗ ಆ ವರ್ಡೇ ನಾನು ಮೊದಲನೇ ಸಲ ಕೇಳ್ತಿರೋದು. ಅವ್ರು ಒಂದ್ ಬೇರೆ ಒಂದ್ ಪದ ಹೇಳ್ತಾರೆ ಅದನ್ನ. ಸೊ ಆ ಪದ ನನಗೆ ಗೊತ್ತಿಲ್ಲ. ನಾನ್ ಆಮೇಲೆ ನಮ್ ಜೊತೆಗಿದ್ದನು ಅಣ್ಣ ಅವ್ರ ಹತ್ರ ಕೇಳ್ತೀನಿ ಅದ್ ಏನ್ ಮೀನಿಂಗು ಅಂತ. ಸುಮಾರು ಹೊತ್ತಾದ್ಮೇಲೆ ರಜತಣ್ಣ ಹೇಳ್ತಾ ಅದ್ರ ಮೀನಿಂಗ್ ಇದು ಅಂತ. ನಾನು ಅದನ್ನ ಫಸ್ಟ್ ಟೈಮ್ ಕೇಳಿರ್ತೀನಿ ಆ ಪದನ. ಸೊ ಹಾಗಾಗಿ ನಾನು ಶಿಶಿರನಿಗೂ ಹೇಳಿದೆ, ಅಣ್ಣ ನಾನು ಅದನ್ನ ಬಳಸೂ ಇಲ್ಲ, ನನಗದು ಗೊತ್ತೂ ಇಲ್ಲ. ಸೊ ಹಾಗಾಗಿ ನಂಗದು ಅದಕ್ಕೂ ನನಗೂ ಸಂಬಂಧ ಇಲ್ಲ ಅಂತ. ಅದಾದ್ಮೇಲೆ ಒಂದಷ್ಟು ವಾದ ವಿವಾದ ಅವ್ರ ಜೊತೆಗೂ ಆಗಿದೆ. ಆಮೇಲೆ ತ್ರಿವಿಕ್ರಮಣ್ಣನು ಶಿಶಿರಣ್ಣನ ಹತ್ರ ಮಾತಾಡಿದ್ದಾರೆ. ಆಮೇಲೆ ಅವ್ರ ನಡುವೆ ಸಾರಿ ಕೇಳಿದ್ದಾರೆ. ತುಂಬಾ ಎಲ್ಲ ಮಾತುಕತೆಗಳಾಗಿದೆ. ಸೊ ನಾನು ಆ ತರದ ಪದ ಬಳಸಿಲ್ಲ ಅನ್ನೋದು ನಾನು ಬಹಳ ಸ್ಪಷ್ಟವಾಗಿ ಶಿಶಿರಣ್ಣಗೆ ಹೇಳಿದ್ದೆ, ನಂಗೆ ಅದು ಗೊತ್ತೂ ಇಲ್ಲ ಅನ್ನೋದು. ಸೊ ಕೆಲವು ಸಲ ಏನಾಗುತ್ತೆ ಗೊತ್ತಾ, ಬೇರೆ ಯಾವ್ದೋ ಸಂಗತಿ ಯಾವ್ದೋ ಸಂದರ್ಭದಲ್ಲಿ ಯಾರೋ ಏನೋ ಹೇಳಿರ್ತಾರೆ. ಸೊ ಅದನ್ನ ಇನ್ ಜನರಲ್ ನಾವು ಹೀಗೆ ಕುತ್ಕೊಂಡ್ ಮಾತಾಡುವಾಗ ಅವ್ರ ಅವತ್ ಹಂಗ ಅಂದಿದ್ರು ಅಂತೇನೋ ಅಂದಿದ್ರು ಕೂಡ ಅದ್ ಇವ್ರಿಗೆ ಯಾವ್ದೋ ತರ ಕೇಳಿಸಿ ಅವ್ರ ಬೇರೆಯವ್ರ ಹತ್ರ ಹೋಗಿ ಇನ್ನೇನೋ ಹೇಳೋದು. ಬಿಗ್ ಬಾಸ್ ಮನೇಲಿ ಅತಿ ಹೆಚ್ಚು ನಡೆಯೋದು ಹಿಂಗೇನೆ. ಸಿಕ್ಕಾಪಟ್ಟೆ ಅವ್ರು ಹಂಗ ಅಂದ್ರಂತೆ. ನನ್ನ ತ್ರಿವಿಕ್ರಮಣ್ಣನ ನಡುವೆ ಜಗಳ ಆಗೋದಕ್ಕೆ ಕಾರಣವೇ ಹಾಗೆ. ಯಾರೋ ಮಂಜಣ್ಣ ಗೌತಮಿ ಅವ್ರಿದ್ದಾಗ ತ್ರಿವಿಕ್ರಮಣ್ಣ ನನ್ ಬಗ್ಗೆ ಏನೋ ಹೇಳಿದ್ರು ಅನ್ನೋದನ್ನ ಮಂಜಣ್ಣ ಕೇಳಿಸ್ಕೊಂಡ್ ಬಂದ್ ನನ್ನ ಹತ್ರ ಹೇಳಿ ನಾನ್ ತ್ರಿವಿಕ್ರಮಣ್ಣನ ಹತ್ರ ಜಗಳ ಮಾಡಿದ್ದೆ. ಹಂಗಾಗು 2 ವಾರ ಮಾತ್ ಬಿಟ್ಟಿದ್ವಿ ನಾವು. ಸೊ ಆ ತರ ಈ ಬಿಗ್ ಬಾಸ್ ಮನೇಲಿ ತುಂಬಾ ಆಗತ್ತೆ. ಕೆಲವು ಸಲ ಕೇಳಿಸ್ಕೊಳ್ಳೋ ತಪ್ಪಾಗಿರುತ್ತೆ, ಇನ್ ಕೆಲವು ಸಲ ನಾವ್ ಹೇಳಿದ್ ಬೇರೆ ಏನೋ ತರ ಕೇಳುತ್ತೆ. ಸೊ ಅದಕ್ಕೆ ಯಾರು ಏನು ಹೇಳೋದಕ್ ಆಗೋದಿಲ್ಲ ಅಂತ. ಉಗ್ರ ಮಂಜು ಅವರು, ಗೌತಮಿ ಅವರು, ಮೋಕ್ಷಿತಾ ಅವರು ಸ್ಟಾರ್ಟಿಂಗ್ ಅಲ್ಲಿ ಸಿಕ್ಕಾಪಟ್ಟೆ ಫ್ರೆಂಡ್ಸ್ ಆಗಿರ್ತಾರೆ. ಬರ್ತಾ 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 ಗೌತಮಿ ಮತ್ತೆ ಉಗ್ರ ಮಂಜು ಒಂದಾಗ್ತಾರೆ, ಗೆಳತಿಯಾಗಿ. ಮೋಕ್ಷಿತಾ ಅವರು ಆ ಒಂದು ಗುಂಪಿಗೆ ಸೇರದ ಪದ ಆಗ್ತಾರೆ. ಎಲ್ಲೋ ಒಂದ್ ಕಡೆ ಗೌತಮಿ ಮತ್ತೆ ಉಗ್ರ ಮಂಜು ಅವರಿಬ್ಬರ ಕಡೆಯಿಂದ ಮೋಕ್ಷಿತಾ ಅವ್ರು ಮೋಸ ಆಗಿದ್ಯಾ, ಅವರಿಬ್ಬರ ಸಹವಾಸದಿಂದಲೇ ಬಿಗ್ ಬಾಸ್ ಮನೆಯಲ್ಲಿ ಮೋಕ್ಷಿತಾ ಅವರು ಕನ್ಫ್ಯೂಷನ್ ಆಗಿದಾರ, ಗೊಂದಲ ಸೃಷ್ಟಿ ಆಗಿದ್ಯಾ ಅವ್ರಿಗೆ ಅಂತ? ಅಂದ್ರೆ ಅವ್ರಿಬ್ರು ಮಾತಾಡ್ಕೊಳ್ತಿದ್ದ ಚರ್ಚೆಗಳ ಬಗ್ಗೆ ಮೋಕ್ಷಿತಾ ಗೊಂದಲ ಇದೆ. ಮೋಕ್ಷಿತಾ ನನ್ನ ಹತ್ರ ಮಾತಾಡುವಾಗ ಅದನ್ನೇ ಹೇಳ್ತಾ ಇದ್ರು. ಅವ್ರು 3 ಜನ ಅಂತ ನಾವು 3 ಜನ ಅಂತ ಕಾಣಿಸ್ತಿತ್ತು, ಬಟ್ ಹಂಗೇನು ಇರ್ಲಿಲ್ಲ. ನಾನು ಸುಮ್ಮನೆ ಕೂತಿರ್ತಿದ್ದೆ, ನನಗೇನು ಅಲ್ಲಿ ಮಾತಾಡೋದಕ್ಕೆ ಅವಕಾಶನೂ ಇರ್ಲಿಲ್ಲ. ನಾನು ಅವ್ರು ಹೇಳಿದ್ದನ್ನೆಲ್ಲ ಕೇಳಿಸ್ಕೊಳ್ತಿದ್ದೆ ಅಷ್ಟೇ. ಎಲ್ಲ ಸಂದರ್ಭದಲ್ಲೂ ನನ್ನ ಹತ್ರ ಅವ್ರು ಬಂದು ಮಾತಾಡೋರು. ಆದ್ರೆ ವೀಕೆಂಡ್ ಅಲ್ಲಿ SR ನೋ ಬೋರ್ಡ್ ಬಂದಾಗ ನಾನು ಎಸ್ ಹಿಡಿತಿದ್ದೆ, ಅವ್ರಿಬ್ರು ನೋ ಹಿಡಿತಿದ್ರು, ಅವ್ರು ಸೇಫ್ಟಿ ಮಾಡ್ತಿದ್ರು. ಸೊ ನಂಗೆಲ್ಲ ಒಂದ್ ಕಡೆ ಅಲ್ಲಿ ಅಸ್ತಿತ್ವ ಇರ್ಲಿಲ್ಲ. ಹಾಗಾಗಿ ನಾನು ಹೊರಗಡೆ ಬಂದೆ ಅಂತ ಮೋಕ್ಷಿತಾ ಹೇಳಿದ್ದಿದೆ. ಅಂದ್ರೆ ಈಗ ರೆಡ್ ರೋಸು ಬ್ಲಾಕ್ ರೋಸು ಕೊಡೋ ಪರಿಸ್ಥಿತಿ ಬಂದಾಗ ಮೋಕ್ಷಿತಾ ಹೇಳ್ತಿದ್ರು, ನೀನ್ ಅವ್ರಿಗೆ ರೆಡ್ ರೋಸ್ ಕೊಟ್ಟು ಅವ್ರು ಇವ್ರಿಗೆ ಇದ್ ಕೊಟ್ರು, ನನಗೆ ಒಂದ್ ರೆಡ್ ರೋಸು ಇಲ್ಲ ಒಂದ್ ಬ್ಲಾಕ್ ರೋಸು ಇಲ್ಲ ಅನ್ನೋ ಪರಿಸ್ಥಿತಿ ಬಂತು. ಆಗ ನನ್ನ ಅಸ್ತಿತ್ವ ಏನು ಈ ನಿಮ್ಮ ಸ್ನೇಹ ವಲಯದಲ್ಲಿ ಅನ್ನೋ ಪ್ರಶ್ನೆ ಮೋಕ್ಷಿತಾ ಬಹಳ ಸಲ ಕೇಳಿದ್ರೆ. പക്ഷെ ಆ ವಿಚಾರದಲ್ಲಿ ಒಂದಷ್ಟು ಗೊಂದಲ ಇದೆ ಅನ್ಸತ್ತೆ. ಅವ್ರಿಗಿಬ್ಬರ ಕಡೆಯಿಂದ ಏನ್ ಮೋಕ್ಷಿತಾಗ್ ಮೋಸ ಆಗಿಲ್ಲ? ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ನಾನು ಅದ್ರ ಬಗ್ಗೆ ಯಾವತ್ತೂ ಕೇಳಿಲ್ಲ, ವಿಚಾರಿಸೂ ಇಲ್ಲ. ಬಟ್ ಅದೇ ಗೊಂದಲ ಅಂತೂ ಇದ್ದಿದ್ ನಿಜ ಅಂತ. ರಜತ್ ಅವರು ನಿಮ್ಮನ್ನ ಪದೇ ಪದೇ ಬಾಸು ಅಂತ ಕರೆಯೋದಾಗಿರ್ಬೋದು, ವೈಯಕ್ತಿಕ ಒಂದು ವಿಚಾರಗಳಿಂದ ಟೀಕೆ ಮಾಡುವಂತದ್ದಾಗಿರ್ಬೋದು ಮಾಡ್ತಿದ್ರು. ಸೊ ಹೊರಗಡೆ ಬಂದ್ಮೇಲೆ ಫಿನಾಲೆ ಎಲ್ಲ ಮುಗಿದ್ಮೇಲೆ ರಜತ್ ಅವ್ರ ಜೊತೆ ನೀವು ಚೈತ್ರ ಅವರು ಫ್ರೆಂಡ್ಶಿಪ್ ಕಂಟಿನ್ಯೂ ಮಾಡ್ತಾರ ಅಂತ? ಅದು ಗೊತ್ತಿಲ್ಲ. ನಾನು ಯಾವಾಗ್ಲೂ ಬೈತಾ ಇದ್ದೆ ಅವ್ರಿಗೆ. ಅವ್ರೆ ಬರೋವಾಗ್ಲೂ ಹೇಳಿದ್ರೆ ಬಾ ಸಿಗೋಣ ಹೊರಗಡೆ ಅಂದಾಗ ನಾನು ನಿಮಗಂತೂ ಸಿಗಲ್ಲ, ನಿಮಗಂತೂ ಸಿಗಲ್ಲ ನಾನು ಅಂತಲೇ ಅಂತಿದ್ದೆ. ರಜತ್ ತುಂಬಾ ಒಳ್ಳೆ ಮನುಷ್ಯ, ಹಾರ್ಟ್ಲಿ ಬಹಳ ಒಳ್ಳೆ ಮನುಷ್ಯ. ಅಂದ್ರೆ ಮನಸ್ಸಿನ ಒಳಗಡೆ ಒಂದಿಟ್ಕೊಂಡು ಎದುರುಗಡೆ ಇನ್ನೊಂದು ಮಾತಾಡುವಂತ ವ್ಯಕ್ತಿ ಅಲ್ಲ. ನೇರ ಏನ್ ಅನ್ಸುತ್ತೆ ಅದನ್ನ ಬಹಳ ನೇರವಾಗಿ ಹೇಳುವಂತ ಮನುಷ್ಯ. ಸೊ ನನಗಂದ್ರೆ ನನ್ ಪ್ರಪಂಚ ಬೇರೆ, ನನಗೆ ಇನ್ನು ಏನ್ ಕಮಿಟ್ಮೆಂಟ್ಗಳು ಬೀಳುತ್ತೆ ಅನ್ನೋದೇ ಗೊತ್ತಿಲ್ಲ. ಹಾಗಾಗಿ ಸ್ನೇಹ ಅನ್ನೋದಂದ್ರೆ ನಾನು ಹೇಳಿದ್ದೆ, ದ್ವೇಷನಾಗ್ಲಿ ಪ್ರೀತಿನಾಗ್ಲಿ ಎರಡನ್ನೂ ಈ ಮನೇನ್ ತಗೊಂಡ್ ಹೋಗೋದಿಲ್ಲ. ಯಾವ್ದೋ ಒಂದ್ ದೊಡ್ಡ ಸಂಬಂಧವನ್ನ ತಗೊಂಡ್ ಹೋಗ್ತೀನಿ ಅನ್ನೋದನ್ನು ಮಾಡಲ್ಲ, ದ್ವೇಷನೂ ತಗೊಂಡ್ ಹೋಗಲ್ಲ ಅಂತ ಮೊದಲನೇ ದಿನ ಹೇಳಿದ್ದೆ. ಆದ್ರೆ ಈಗ ಅನಿಸ್ತಿದೆ ನಾನು ದ್ವೇಷವನ್ನ ತಗೊಂಡ್ ಹೋಗಲ್ಲ, ಬಾಂಧವ್ಯಗಳನ್ನ ಖಂಡಿತ ತಗೊಂಡ್ ಹೋಗ್ತೇನೆ. ಈಗ ಶಿಶಿರಣ್ಣ ನನಗೆ ನಿಜವಾಗ್ಲೂ ಸ್ವಂತ ಅಣ್ಣ ಇದ್ದಾಗ್ಲೇ ಹಾಗೇನೆ. ತ್ರಿವಿಕ್ರಮಣ್ಣ ತುಂಬಾ ಅಂದ್ರೆ ಅತಿ ಹೆಚ್ಚು ಕ್ಲೋಸ್ ಇದ್ದವ್ರು ನಾನು ತ್ರಿವಿಕ್ರಮಣ್ಣ. ಸೊ ಈ ಬಾಂಧವ್ಯಗಳನ್ನ ನಾನು ಮುರ್ಕೊಳ್ಳೋದಿಕ್ಕೆ ಇಷ್ಟ ಪಡೋದಿಲ್ಲ. ಅದು ಅವ್ರವ್ರ ಸಮಯ, ಅವ್ರವ್ರ ಬದುಕು, ಅವ್ರವ್ರ ಜೀವನ ಶೈಲಿ ಎಲ್ಲ ಬೇರೆನೆ. ಅವ್ರಿಗೆ ಎಷ್ಟು ಸಮಯ
ಸಮಯ ಬಿಸಿ ಇರುತ್ತೆ ಅದೆಲ್ಲ ಬೇರೆನೆ. ಅದರಿಂದ ಆಚೆಗೆ ಯಾವತ್ತೋ ಒಂದಿನ ನೆನಪಾದಾಗ ಕನಿಷ್ಠ ರಕ್ಷಾಬಂಧನಕ್ಕಾದ್ರೂ ಖಂಡಿತ ಅವ್ರ ನೆನಪಾಗಿ ಆಗ್ತಾರೆ. ಆ ಬಾಂಧವ್ಯ ಮುಂದುವರಿಸ್ತೀನಿ, ಅದ್ ರಜತ್ ಜೊತೆಗೂ ಮುಂದುವರಿಸ್ತೀನಿ ಅನ್ಸುತ್ತೆ. ಚೈತ್ರ ಕುಂದಾಪುರ ಅವರ ಮದುವೆಯನ್ನ ಬಿಗ್ ಬಾಸ್ ಮನೆಯ ಒಂದಷ್ಟು ಸಹೋದರರು ಮಾಡ್ತಾರೆ ಅಂತ ಹೇಳ್ಬಿಟ್ಟು ವೈರಲ್ ಆಗ್ತಿದೆ. ಅಯ್ಯೋ ಗೊತ್ತಿಲ್ಲ, ಅದ್ರ ಬಗ್ಗೆ ನನಗ್ ಗೊತ್ತಿಲ್ಲ. ಯಾರ್ಯಾರು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ. ಮದುವೆನೂ ಇನ್ನೇ ನಿರ್ಧಾರ ಆಗಿಲ್ಲ, ಆಗ್ಬೇಕಷ್ಟೇ. ಅದರ ಬಗ್ಗೆ ಮನೆಯವ್ರು ಏನ್ ಯೋಚನೆ ಮಾಡ್ತಾರೆ ಅನ್ನೋದನ್ನ ತಿಳ್ಕೊಂಡು ನಂತರ, ಅಂದ್ರೆ ಅಲ್ಲೇನಾಗಿದೆ, ನಾನು ಎಲ್ಲರಿಗೂ ಅಣ್ಣ ಅಂತ ಕರಿತಿದ್ದೆ, ನಂಗೆ ಎಲ್ರು ಅಣ್ಣಂದ್ರ ತರನೇ ಇದ್ರು. ಉಳ್ದವ್ರೆಲ್ಲ ನನ್ನ ಅಕ್ಕ ಅಂತಲೇ ಕರಿತಿದ್ರು. ಸೊ ಅದೊಂದು ವಿಶೇಷವಾಗಿರೋ ಬಾಂಡಿಂಗ್ ಬಹುಶಃ ಇಷ್ಟು ವರ್ಷ ಯಾವ ಸೀಸನ್ ಅಲ್ಲೂ ಆಗಿರ್ಲಿಲ್ಲ ಅನ್ಸತ್ತೆ. ಆ ತರದೊಂದು ವಿಶೇಷವಾಗಿರೋ ಬಾಂಡಿಂಗ್ ಸಿಕ್ಕಿದೆ, ಅದನ್ನ ಉಳಿಸ್ಕೊಳ್ತೇನೆ. ಚೈತ್ರ ಅವರ ಹುಡುಗನಿಗೆ ಯಾವ ರೀತಿ ಕ್ವಾಲಿಟೀಸ್ ಇರಬೇಕು ಅಂತ? ಅಯ್ಯೋ, ನಾನು ಯಾವ ಕ್ವಾಲಿಟೀಸ್ ಗಳ ನಿರೀಕ್ಷೆನೂ ಇರೋಳಲ್ಲ. ನಾನು ಬಹಳ ಸಿಂಪಲ್ ಮತ್ತು ಸಹಜವಾಗಿ ಬದುಕೋದಕ್ಕೆ ಇಷ್ಟಪಡೋ ಹುಡುಗಿ. ನನಗೆ ದೊಡ್ಡ ದೊಡ್ಡ ನಿರೀಕ್ಷೆಗಳಿಲ್ಲ. ಆಧ್ಯಾತ್ಮಿಕ ಜೀವಿ ಆಗಿರ್ಬೇಕು, ಧಾರ್ಮಿಕ ಜೀವಿ ಆಗಿರ್ಬೇಕು, ನಾನ್ ನಂಬುವ ಸಿದ್ಧಾಂತಕ್ಕೆ ಹೆಗಲು ಕೊಡೋರಾಗಿದ್ರೆ ಸಾಕು ಅನ್ನೋದು ಬಿಟ್ಟು ಯಾವ ನಿರೀಕ್ಷೆಗಳು ಇಲ್ಲ. ಮನೆಗೊಬ್ಬ ಒಳ್ಳೆ ಮಗ ಆಗಬೇಕು, ಮನೆಗೆ ಗಂಡು ಮಕ್ಳಿಲ್ಲದೆ ಇರೋ, ನಾವು 3 ಜನ ಹೆಣ್ಮಕ್ಳೇ ಇರೋ ಅಂತ ಕುಟುಂಬ ಆಗಿರೋ ಕಾರಣಕ್ಕೆ ಅಮ್ಮಂಗೊಬ್ಬ ಮಗ ಆಗಬಲ್ಲಂತ, ಸ್ಥಾನ ತುಂಬಲ್ಲಂತ ವ್ಯಕ್ತಿ ಆದ್ರೆ ಸಾಕು ಅಂತ. ಫ್ಯಾಮಿಲಿ ರೌಂಡ್ ಅಂತ ಬಂದಾಗ ತಾಯಿ ಮತ್ತೆ ತಂಗಿ ಇಬ್ರು ಬರ್ತಾರೆ. ಸೊ ರಜತ್ ಬಾಸು ಅಂತ ನಿಮಗ್ ಕರೆದ್ರೆ ನಿಮ್ ಸಿಸ್ಟರ್ ಹೇಳ್ತಾರೆ, ನೀವು ನಮಗ್ ಬಾಸು, ನಮ್ಮ ಅಕ್ಕ ನಿಮಗ್ ಬಾಸ್ ಆದ್ರೆ ನೀವು ನಮಗ್ ಬಾಸು ಅಂತ ಹೇಳ್ಬಿಟ್ಟು. ಸೊ ಎಷ್ಟು ಇನ್ಸ್ಪೈರ್ ಆಗಿದ್ದಾರೆ ನಿಮ್ಮಿಬ್ಬರ ಒಂದು ಟಾಮ್ ಅಂಡ್ ಜೆರಿ ವಾರಿಂದ ಅಂತ. ನನಗ್ ಆಗ್ಲೇ ಅರ್ಥ ಆಗಿದ್ದು ಇವ್ರಿಗೆ ಇದು ಇಷ್ಟ ಆಗ್ತಿತ್ತು ಅಂತ. ನಾನ್ ಸಾಮಾನ್ಯವಾಗಿ ನಮ್ಮ ಮನೆಯಲ್ಲಿ ಏನು, ನಾನು ಯಾರ ಹತ್ರ ಜಗಳ ಮಾಡಿದ್ರೆ ಇಷ್ಟ ಆಗಲ್ಲ, ಬೈತಿರ್ತಾರೆ ಯಾವಾಗ್ಲೂ. ಸೊ ನಾನು ಅತಿ ಹೆಚ್ಚು ರಜತ್ ಹತ್ರ ಜಗಳ ಮಾಡಿದೀನಿ ಅಂದಾಗ ಇಲ್ಲಿ ಬಂದ್ ನೋಡಿದ್ರೆ ಇವ್ರೇನಪ್ಪ ಇವ್ರು ಹಿಂಗೆ ಇಷ್ಟು ಸ್ಪೋರ್ಟಿವ್ ಆಗಿ ತಗೊಂಡಿದ್ದಾರೆ ಅಂತ ನನಗ್ ಆಶ್ಚರ್ಯ. ಆಮೇಲೆ ತಂಗಿ ಹೇಳಿದ, ನಂಗೆ ನಿಮ್ಮಿಬ್ರು ಟಾಮ್ ಅಂಡ್ ಜೆರಿ ಕಾಂಬಿನೇಷನ್ ತುಂಬಾ ಇಷ್ಟ ಆಯ್ತು ಅಂದಾಗ ನನಗ್ ಆವಾಗ ಅರ್ಥ ಆಗಿದ್ದು, ಓ ಜನ ಇದನ್ನ ತಮಾಷೆಯಾಗಿ ತಗೊಳ್ತಿದ್ದಾರೆ, ಮತ್ ಅದನ್ನೇನು ಇಷ್ಟಪಟ್ಟು ಸ್ವೀಕಾರ ಮಾಡ್ತಿದ್ದಾರೆ ಅನ್ನೋದು ಅವಾಗ ಅರ್ಥ ಆಗಿತ್ತು. ಸೊ ಹಾಗಾಗಿ ಅದು ಖುಷಿ ಆಗತ್ತೆ. ಎಷ್ಟೋ ಜನ ಸುದೀಪ್ ಅವ್ರಿಗೋಸ್ಕರನೇ ಬಿಗ್ ಬಾಸ್ ನ ನೋಡೋದಕ್ಕೆ ಕಾಯ್ತಿರ್ತಾರೆ. ಈಗಾಗ್ಲೇ ಕಿಚ್ಚ ಸುದೀಪ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಸಹ ಹಾಕಿದ್ದಾರೆ, ನೆಕ್ಸ್ಟ್ ಸೀಸನ್ ಇಂದ ನಾನು ಹೋಸ್ಟ್ ಮಾಡಲ್ಲ ಅಂತ. ಸೊ ಎಲ್ಲ ಒಂದ್ ಕಡೆ ಮುಂದಿನ ಸೀಸನ್ ಗಳಿಂದ ಕಿಚ್ಚ ಸುದೀಪ್ ಅವರ ಸಾರಥ್ಯ ಮಿಸ್ ಆಗುತ್ತೆ ಬಿಗ್ ಬಾಸ್ ನಲ್ಲಿ ಅಂತ ಏನ್ ಹೇಳಕ್ ಗೊತ್ತಿಲ್ಲ ನನಗೂ. ಈಗ ನೀವ್ ಹೇಳಿದಾಗ್ಲೇ ಗೊತ್ತಾಗಿರೋದು ಅವರು ಟ್ವೀಟ್ ಮಾಡಿರೋದ್ರ ಬಗ್ಗೆ. ಒಂದ್ ವೀಕೆಂಡ್ ಅಲ್ಲಿ ಸುದೀಪ್ ಸರ್ ಹೇಳಿದ್ರು, ನಾನು ಇದಕ್ಕೆ ಟ್ವೀಟ್ ಮಾಡಿದ್ದೆ, ಇನ್ ಮುಂದೆ ಇದ್ ಮಾಡಲ್ಲ, ಹೋಸ್ಟ್ ಮಾಡಲ್ಲ ಅಂತ ಹೇಳಿದ್ದನ್ನ ಅದೇ ವೀಕೆಂಡ್ ಎಪಿಸೋಡ್ ಅಲ್ಲಿ ಕೇಳಿದೆ. ಮತ್ತು ರಜತ್ ಮತ್ತೆ ಹನುಮಂತ್ ಅಣ್ಣ ಕೂಡ ಹೇಳಿದ್ರು, ನಾವ್ ಈ ಸೀಸನ್ ಬಂದಿದ್ದೆ ಸುದೀಪ್ ಸರ್ ನೆಕ್ಸ್ಟ್ ಸೀಸನ್ ಇಂದ ಬರಲ್ಲ ಅಂತ ಹೇಳಿರೋ ಕಾರಣಕ್ಕೆ ಅಂತ. ಸೊ ಎಲ್ಲ ಒಂದ್ ಕಡೆ ಬಿಗ್ ಬಾಸ್ ಒಂದ್ ಸ್ವಲ್ಪ ಕಷ್ಟ ಆಗ್ಬಹುದು, ಆ ತೂಕವನ್ನ ಮ್ಯಾನೇಜ್ ಮಾಡೋ ಸ್ವಲ್ಪ ಕಷ್ಟ ಆಗ್ಬೋದು ಅಂತ ಅನ್ಸುತ್ತೆ. ಸೊ ಆ ನಿಟ್ಟಲ್ಲಿ ಗೊತ್ತಿಲ್ಲ, ಮುಂದೆ ಮನಸ್ಸು ಬದಲಾಯಿಸಬಹುದು. ಹಾಗೆ ಬದಲಾಯಿಸುವಂತ ಸಂದರ್ಭ ಬರ್ಲಿ, ಮತ್ತೆ ಸುದೀಪ್ ಸರ್ ಅದನ್ನ ಕಂಟಿನ್ಯೂ ಮಾಡ್ಲಿ ಅಂತ ನಾನು ಆಶಿಸ್ತೀನಿ. ಬೇರೆ ಯಾರಾದ್ರೂ ಆ ಒಂದು ಅವರ ಜಾಗಕ್ಕೆ ಸೂಕ್ತ ಅಂತ ಅನ್ಸುತ್ತಾ ನಿಮ್ ಪ್ರಕಾರ? ಇಲ್ಲ, ಅದ್ ಕಲ್ಪನೆನೂ ಮಾಡ್ಕೊಳ್ಳೋದಕ್ ಆಗೋದಿಲ್ಲ. ಕೃಷ್ಣನೇ, ಶಿವನೇ. ಕೃಷ್ಣನ ಕರ್ಕೊಂಡೋಗಿ ಕೈಲಾಸದಲ್ಲಿ ಇಡಕ್ ಆಗೋದಿಲ್ಲ, ಶಿವನ ಕರ್ಕೊಂಬಂದ್ ಮಥುರಲ್ಲಿ ಇಡಕ್ ಆಗೋದಿಲ್ಲ. ಸೊ ಅವ್ರವ್ರ ತೂಕ ಅವ್ರವ್ರಿಗೆ ಅಂತ. ಚೈತ್ರ ಅವರು ಬಿಗ್ ಬಾಸ್ ಮನೆಯಲ್ಲಿ ಹಾಸ್ಪಿಟಲೈಸ್ ಆದಾಗ ಡಾಕ್ಟರ್ಸ್ ಹತ್ರ ಒಂದಷ್ಟು ವಿಚಾರಗಳನ್ನ ಮಾತಾಡಿದ್ದಾರೆ ಅಂದಾಗ ಕಿಚ್ಚ ಸುದೀಪ್ ಅವರು ಕ್ಲಾಸ್ ತಗೊಂತಾರೆ ನಿಮ್. ಸೊ ಆ ಕ್ಲಾಸ್ ಬಗ್ಗೆ ಹೇಳೋದಾದ್ರೆ? ಅಯ್ಯೋ, ಅದು ನಿಜವಾಗ್ಲೂ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಪ್ರೋಟೋಕಾಲ್ಗಳು ಬಹಳ ಮುಖ್ಯ ಆಗತ್ತೆ ಅನ್ನೋ ವಿಚಾರದಲ್ಲಿ ನನಗ್ ಬೇಜಾರಿದೆ. ನಾನು ಆ ಪ್ರೋಟೋಕಾಲ್ ನ ಬ್ರೇಕ್ ಮಾಡಬಾರ್ದಾಗಿತ್ತು ಅನ್ನೋ ವಿಚಾರದಲ್ಲಿ. ಅದೇ ನಾನು ಹೇಳಿದೆ, ಸ್ವಲ್ಪ ಈ ಮಾತಾಡೋರಿಗೆ ನಮ್ಗೊಂದ್ ಸ್ವಲ್ಪ ಮಾತಿನ ಚಾಳಿ ಜಾಸ್ತಿ. ಮತ್ತೆ ಹೇಳಿ ಕೇಳಿ ಜರ್ನಲಿಸ್ಟ್ಗಳು ನಾವ್ ಯಾರು ಸಿಕ್ಕಿದ್ರು ಬಾಯಿ ಕೋಲಾಕ್ ಅವ್ರ ಹತ್ರ ಎಲ್ಲ ಕೆದಕ್ತಾ ಇರ್ತೀವಿ. ಒಂದ್ ಸಣ್ಣ ವಿಷಯ ಸಿಕ್ಕಿದ್ರು ಅದರಿಂದ ಕೆದಕಿ ಕೇಳು ಅಂತಂದೊಂದು ನಮಗ್ ಬ್ಲಡ್ಡೇ ಬರೋ ಅಂತ ಡಿಫಾಲ್ಟ್ ಬುದ್ಧಿ ಅದು. ಅದೇ ಜರ್ನಲಿಸ್ಟ್ ಬುದ್ಧಿ ಅಂತಾರಲ್ಲ, ಆ ತರದ ಒಂದಷ್ಟು ಬುದ್ಧಿ ಇತ್ತು. ಆದ್ರೆ ಅದೇ ಸುದೀಪ್ ಸರ್ ಹೇಳ್ದ ಹಾಗೆ ಕೊನೆನಲ್ಲಿ ಸುದೀಪ್ ಸರ್ ಹೇಳ್ತಾರೆ, ಕೇಳ್ಬಾರ್ದಾಗಿತ್ತು, ಕೇಳಿದಿನ್ ಹೇಳ್ಬಾರ್ದಾಗಿತ್ತು ಅಂತ. ಸೊ ಆ ಪ್ರೋಟೋಕಾಲ್ ನ ಬ್ರೇಕ್ ಮಾಡಿರೋ ವಿಚಾರದಲ್ಲಿ ನನಗೆ ಬೇಜಾರಿದೆ. ಓಕೆ, ಬಿಗ್ ಬಾಸ್ ಮನೆಯನ್ನ ನೋಡ್ತಿರುವಂತಹ ವೀಕ್ಷಕರಿಗೆ ಒಂದು ಗೊಂದಲ ಇದೆ, ಹನುಮಂತು ನಿಜವಾಗ್ಲೂ ದಡ್ಡನ ಅಥವಾ ದಡ್ಡನ್ ತರ ಆಕ್ಟ್ ಮಾಡ್ತಿದಾರ ಅಂತ? ಖಂಡಿತವಾಗ್ಲೂ ದಡ್ಡ ಅಲ್ಲ. ಹನುಮಂತು ದಡ್ಡ ಆಗೋಕ್ ಸಾಧ್ಯನೇ ಇಲ್ಲ, ಅತ್ಯಂತ ಬುದ್ಧಿವಂತ. ನಾನು ಹನುಮಂತು ಒಂದ್ ವಾರ ಸೃಜನ್ ಸರ್ ಬಂದಿದ್ರು, ಆವಾಗ್ಲೇ ಹೇಳಿದ್ದೆ, ಈ ಮನೇಲಿ ಅತ್ಯಂತ ಬುದ್ಧಿವಂತ ಇದ್ರೆ ಅದು ಹನುಮಂತನೇ. ಬುದ್ಧಿವಂತನೂ ಹೌದು, ಮುಗ್ಧನೂ ಹೌದು. ಅವ್ನ್ ದಡ್ಡ ಅಂತೂ ಖಂಡಿತ ಅಲ್ವೇ ಅಲ್ಲ. ಅವನಿಗೆ ಬಹಳ ನೀಟಾಗಿ ಗೊತ್ತು ಒಂದ್ ರಿಯಾಲಿಟಿ ಶೋ ಹೇಗ್ ವರ್ಕ್ ಆಗುತ್ತೆ. 2-3 ರಿಯಾಲಿಟಿ ಶೋಗಳನ್ನ ಮಾಡಿರೋದ್ರಿಂದ ಅವನಿಗೆ ಬಹಳ ಚೆನ್ನಾಗಿ ಗೊತ್ತು. ಸೊ ಹಾಗಂತ ಅವ್ನು ನಾಟಕ ಮಾಡ್ತಿದ್ದಾನೆ ಅಂತ ಅನ್ಸೋದಿಲ್ಲ. ಆದ್ರೆ ಅವ್ನ್ ಸರಳತೆ ಜೊತೆಗೆ ಎಲ್ ಬೇಕೋ ಅಲ್ಲಿ ಮಾತ್ರ ಮುಗ್ಧತೆ ಬಳಸ್ತಾನೆ. ಈಗ ಮುಗ್ಧರು ಅನ್ನೋರು ಎಲ್ಲಾ ಕಡೆ ಮುಗ್ಧರಾಗಿರೋದು ಬೇರೆ, ಎಲ್ ಬೇಕೋ ಅಲ್ಲಿ ಮಾತ್ರ ಮುಗ್ಧ ಆಗಿರೋದು ಬುದ್ಧಿವಂತರು ಮಾತ್ರ ಅದನ್ನ ಆಟ ಆಡುವಂತ ವಿಚಾರ. ಕೊನೆ ದಿನ ನಾನ್ ಬರುವಾಗ ಅದನ್ನೇ ಹೇಳಿದ್ದೆ ಹನುಮಂತು ಸರ್, ನಾನು ಆಟ ಚಾಲು ಮಾಡಿ ತುಂಬಾ ದಿನ ಆಗೋಗಿದೆ, ಈಗ ಇವ್ರಿಗೆಲ್ಲ ಗೊತ್ತಾಗ್ತಿದೆ ಅಂತ. ಸೊ ಅದು ಬುದ್ಧಿವಂತಿಕೆ, ದಡ್ಡತನ ಆಗೋಕ್ ಸಾಧ್ಯನೇ ಇಲ್ಲ. ಲಾಯರ್ ಜಗದೀಶ್ ಅವರು ಮತ್ತೆ ರಂಜಿತ್ ಅವರ ಮಧ್ಯೆ ಒಂದು ಜಗಳ ಆಗುತ್ತೆ, ಅದಕ್ಕೆ ಹೆಣ್ಮಕ್ಳು ಕಾರಣ ಅಂತ ಹೇಳ್ತಾರೆ. ಲಾಯರ್ ಜಗದೀಶ್ ಅವರು ಒಂದು ವರ್ಡ್ ಅನ್ನ ಯೂಸ್ ಮಾಡ್ತಾರೆ,
ಸೊ ಆ ಒಂದು ಮೂವ್ಮೆಂಟ್ ಬಗ್ಗೆ, ಯಾಕಂತಂದ್ರೆ ಹಿಂದುತ್ವ ಆಗಿರ್ಬೋದು, ಹೆಣ್ಮಕ್ಳ ವಿಚಾರಕ್ಕೆ ಬಂತು ಅಂತಂದ್ರೆ ಚೈತ್ರಾ ಕುಂದಾಪುರ ಅವರು ಯಾವತ್ತಿದ್ರೂ ಕೂಡ ಒಂದು ಸ್ಟೆಪ್ ಮುಂದೆ ಇರ್ತಾರೆ. ಸೊ ಆ ಒಂದು ಜಗಳದ ಬಗ್ಗೆ ಹೇಳೋದಾದ್ರೆ ಸೊ ಅದೊಂದು ಅನಿರೀಕ್ಷಿತ ಘಟನೆ. ಅಂದ್ರೆ ಜಗದೀಶ್ ಸರ್ ದಿನಾ ಅದನ್ನೇ ಮಾಡ್ತಾ ಇದ್ರು. ಬೆಳಗ್ಗೆಯಿಂದ ಸಂಜೆ ತನಕ ಜಗದೀಶ್ ಸರ್ ಅದನ್ನೇ ಮಾಡೋರು. ಅಂದ್ರೆ ಆ ಮನುಷ್ಯ ಒಂಥರ ಕೆಟ್ಟ ವ್ಯಕ್ತಿ ಅಂತ ಏನೂ ಇಲ್ಲ, ಬಟ್ ಅವ್ರು ಇರೋದೇ ಹಾಗೆ. ಬೆಳಗ್ಗೆ ಒಳ್ಳೆ ದೇವ್ರ ತರ ಇರ್ತಾರೆ, ಸಂಜೆ ಆದ್ರೆ ಕಿತ್ತಾಡಕ್ ಶುರು ಮಾಡ್ತಾರೆ, ಜಗಳ ಮಾಡೋದಕ್ ಶುರು ಮಾಡ್ತಾರೆ ಅಂತ. ಸೊ ಈ ಪರಿಸ್ಥಿತಿಲಿ ಅವರು ತುಂಬಾ ಮಾನಸಿಕವಾಗಿ ಇಡೀ ಮನೆಯನ್ನ ಬಹಳ ಹದಗೆಡ್ಸಿದ್ರು. ಎಲ್ಲಾರ್ಗು ವೈಯಕ್ತಿಕ ಟಾಂಟ್ ಮಾಡೋದು, ಕೆಟ್ಟದಾಗ ಮಾತಾಡೋದು, ಅವಚ್ಯವಾಗಿ ಮಾತಾಡೋದು ತುಂಬಾ ಆಗಿದೆ. ಆ ಘಟನೆಗೆ ಆ ದಿನದ ಆ ಒಂದು ಪದ ಬಳಕೆ ಮಾತ್ರ ಕಾರಣ ಅಲ್ಲ, ಆ ಘಟನೆಗೆ ಬಹಳ ದಿನಗಳಿಂದ ಇಡೀ ಮನೆ ಸಹಿಸ್ಕೊಂಡಿತ್ತು ಅದನ್ನ. ಅವ್ರ ವರ್ತನೆಗಳನ್ನ ಸಹಿಸ್ಕೊಂಡು ಫ್ರಸ್ಟ್ರೇಟ್ ಆಗಿತ್ತು. ಸೊ ಅದೆಲ್ಲವೂ ಕಾರಣ ಆಗಿತ್ತು ಅಂತ. ಸೊ ಎಲ್ಲ ಒಂದ್ ಕಡೆ ಬ್ಲಾಸ್ಟ್ ಆದ್ವಿ ಇಡೀ ಮನೆ ಅವ್ರ ವಿರುದ್ಧ. ಹಾಗಾಗಿ ಆ ಘಟನೆ ನಡೀತು ಅಂತ ಅನ್ಸುತ್ತೆ. ಚೈತ್ರ ಚೈನ್ ಕಳ್ಳಿ ಅಂತ ಹೇಳ್ಬಿಟ್ಟು ಒಂದು ಆರೋಪ ಮತ್ತೆ ಪ್ರತ್ಯಾರೋಪಗಳ ನಡುವೆ ಒಂದು ವೈರಲ್ ಆಗ್ತಾ ಇದೆ. ಆ ಸುದ್ದಿ ಬಗ್ಗೆ ಹೇಳೋದಾದ್ರೆ? ಅಯ್ಯೋ, ಅದು ಚೈನ್ ಕಳ್ಳಿ ಅನ್ನೋದು ಹಾಗಲ್ಲ. ಅದೇನಾಗಿದೆ, ಒಂದ್ 2018 ಅನ್ಸುತ್ತೆ, ನಂದು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಒಂದು ಘಟನೆ ಗಲಾಟೆ ಆಗುತ್ತೆ ನಮ್ದು. ಅದ್ರ ಮೇಲೆ ಕೇಸ್ ಆಗುತ್ತೆ. ಹಾಗಾದಾಗ ನನ್ ಕುತ್ತಿಗೆನಲ್ಲಿದ್ದ ಚೈನ್ ಒಂದನ್ನ ಎದುರುಗಡೆ ಇರೋ ನನ್ನ ಕುತ್ತಿಗೆಯಲ್ಲಿದ್ದ ಚೈನ್ ಅನ್ನು ಎಳೆದಾಕ್ತಾರೆ. ಎಳಿತಾರೆ, ಅದು ಬಿದ್ದೋಗಿದೆ, ಅದು ಕಳೆದು ಹೋಗಿದೆ. ಅವಾಗ ಗಲಾಟೆ ಆಗುತ್ತೆ. ಸೊ ಯಾರೋ ಒಂದಷ್ಟು ಜನ ಹೊಡೆದಿರ್ತಾರೆ ಎದುರುಗಡೆ ಇದ್ದವನಿಗೆ. ಸೊ ಅವನು ಎದುರುಗಡೆ ಇರುವಾಗ ರಕ್ತ ಹಿಡ್ಕೊಂಡು ಬರುವಾಗ ನಾನು ಆ ವ್ಯಕ್ತಿ ಹತ್ರ ಕೇಳ್ತೀನಿ, ನನ್ ಚೈನ್ ಕೊಡು ಅಂತ. ನನ್ ಚೈನ್ ಕೊಡು ಅಂತ ನಾನು ಕೇಳಿದ್ದು. ಅದನ್ನ ಚೈನ್ ಕೊಡು ಅನ್ನೋದನ್ನ ಚೈನ್ ಕಳ್ಳಿ ಅಂತ ಇವ್ರು ಕಮೆಂಟ್ ಹಾಕೋ ಪ್ರಾರಂಭ ಮಾಡಿರೋದು, ವಿರೋಧಿಗಳು ಬಿಟ್ಟು ಬೇರೆ ಏನು ಇಲ್ಲ. ಅದಕ್ಕೆ ಸಂಬಂಧಪಟ್ಟಾಗ ನನ್ನ ಚೈನ್ ಚಿನ್ನ ಕಳೆದೋಗಿರೋದು ಮತ್ತೆ ನಮ್ಮ ಮೇಲೆ ಹಲ್ಲೆ ಮಾಡಿರೋದಕ್ಕೆ ನನ್ ಪ್ರಕರಣ ಕೂಡ ದಾಖಲು ಮಾಡಿದ್ದೇನೆ. ಅದು ಸುಳ್ಯ ಕೋರ್ಟಲ್ಲಿ ಈಗಲೂ ಕೇಸ್ ನಡೀತಾ ಇದೆ, ವಿಚಾರಣೆ ಹಂತದಲ್ಲಿದೆ. ಎದುರುಗಡೆ ಪಾರ್ಟಿಯವರು ನಮ್ಮ ಮೇಲೆ ಹೊಡೆದಿದ್ದಾರೆ ಅಂತ ಕೇಸ್ ಮಾಡಿದ್ರು. ನಾವು ನಮ್ದು ಏನು ನಮ್ ಕಡೆಯಿಂದ ನಮ್ಗೇನಾಗಿದೆ, ನಮ್ಗೆ ಹಲ್ಲೆ ಆಗಿತ್ತು ಅನ್ನೋದನ್ನ ಮತ್ತು ಈ ಚೈನ್ ಕಳೆದು ಹೋಗಿತ್ತು ಅನ್ನೋದನ್ನ ಕಂಪ್ಲೇಂಟ್ ನಲ್ಲಿ ನಾನು ಬರೀತೀನಿ. 2018 ಅನ್ಕೊಳ್ತೀನಿ ನಾನು. 2018ರಲ್ಲಿ ಸುಳ್ಯ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ನಡೆದಿರೋ ಘಟನೆ. ನನ್ನ ಚೈನ್ ಅನ್ನ ಯಾರೋ ಕಿತ್ಕೊಂಡ್ರು ಅನ್ನೋದನ್ನ, ನನ್ ಚೈನ್ ಕೊಡು ಅಂತ ಕೇಳಿದ್ದನ್ನ ಚೈನ್ ಕಳ್ಳಿ ಅಂತ ಮಾಡಿದ್ದಾರೆ. ಸೊ ಅದನ್ನ ತೀರಾ ಅದೇ ಮಕ್ಳು ಕಳ್ಳಿ ಅಂತ ಮೋಕ್ಷದಾಗ ಹೇಳ್ತಾರೆ. ಮತ್ತೊಂದು ಏನೊಂದ್ ಸತ್ಯ ಅಂತ ಹೇಳ್ತೀರಿ. ಹಾಗೇನಾದ್ರು ಇದ್ದಿದ್ರೆ ಯಾರಾದ್ರೂ ಒಬ್ರು ಇಂಥ ಘಟನೆಗೆ ಇದನ್ನ ಕರಿತಿದೀವಿ ಅಂತ ಹೇಳ್ಬಿಡ್ಲಿ. ಇದು ಪ್ರಾರಂಭ ಆಗಿದೆ ಅಲ್ಲಿಂದ. ನನ್ ಚೈನ್ ಕೊಡು ಅಂತ ಹೇಳಿದ್ದನ್ನ ಅದ್ರ ಜೊತೆಗೆ ನಾನೊಂದು ವರ್ಡ್ ಬಳಸ್ತೀನಿ, ಒಂದು ಅವಾಚ್ಯ ಶಬ್ದ ಕೂಡ ಬಳಸ್ತೀನಿ. ಅದು ಸಿಕ್ಕಾಪಟ್ಟೆ ಟ್ರೋಲ್ ಆಗುತ್ತೆ. ಹಾಗಾಗಿ ಅದನ್ನ ವಿರೋಧಿಗಳು ಅದನ್ನ ಆತರ ಬಿಂಬಿಸ್ತಾರೆ. ಒಂದು ತಪ್ಪು ಕಲ್ಪನೆಯನ್ನು ಬಿಂಬಿಸ್ಬೇಕು ಅನ್ನೋ ಕಾರಣಕ್ಕೆ ಅದನ್ನ ಶುರು ಮಾಡಿದ್ರು ಹೊರತು ಅದಕ್ಕೆ ಸಂಬಂಧಪಟ್ಟಾಗ ಯಾವುದೇ ಘಟನೆಗಳಿಲ್ಲ. ಇದಕ್ಕೆ ಸಂಬಂಧಪಟ್ಟಾಗ ನನ್ನ ಚಿನ್ನನೆ ಕಳೆದೋಗಿರೋದಕ್ಕೆ ನಾನು ಕೇಸ್ ಕೂಡ ಮಾಡಿ ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇದೆ ಈಗಲೂ ಅದ್ರ ಬಗ್ಗೆ. ಎಲ್ಲಾ ಹಿಂದೂಗಳ ಪರವಾಗಿ ನಿಮ್ಗೊಂದು ಕ್ವಶನ್ ಇದೆ. ಇತ್ತೀಚೆಗಷ್ಟೇ ಬೆಂಗಳೂರಲ್ಲಿ ನಡೆದಿರುವಂತಹ ಒಂದು ಯಾವತ್ತು ನಡಿಬಾರ್ದಿದ್ದಂತಹ ಒಂದು ಘಟನೆ. ಇವಾಗ ಸಂಕ್ರಾಂತಿ ಹಬ್ಬ ಆಗಿರ್ಬೋದು, ಪ್ರತಿದಿನ ನೀವು ಸಹ ಹೇಳ್ತಿದ್ರಿ ಗೋವಿನ ಪ್ರತಿದಿನ ಬೆಳಗ್ಗೆ ಎದ್ರೆ ನಾವು ಗೋವಿನ ಮುಖವನ್ನ ದರ್ಶನ ಮಾಡ್ಕೊಂತೀವಿ ಅಂತ ಹೇಳ್ಬಿಟ್ಟು. ಅಂತ ತಾಯಿಯ ರೂಪದಲ್ಲಿರುವಂತಹ ಗೋವಿನ ಒಂದು ಕೆಚ್ಚಲನ್ನ ಕೊಯ್ತಾರೆ. ಸೊ ಅಂತ ಅವರಿಗೆ ಚೈತ್ರಾ ಕುಂದಾಪುರ ಅವರ ಒಂದು ವಾರ್ನಿಂಗ್ ಆಗಿರ್ಬೋದು, ರಿಯಾಕ್ಷನ್ ಆಗಿರ್ಬೋದು, ಏನ್ ಹೇಳ್ತೀರಾ? ಅಲ್ಲ, ಇದನ್ನ ಸರ್ಕಾರ ಗಂಭೀರವಾಗಿ ತಗೊಳ್ಳೇಬೇಕು ಮತ್ತು ಸಮಾಜ ಎಚ್ಚೆತ್ಕೊಳ್ಬೇಕು. ನಾನು ಯಾವಾಗ್ಲೂ ಹೇಳ್ತೀನಿ, ಇದು ಬರೀ ಹಿಂದೂ ಸಮಾಜದ ಕೆಲಸ ಅಲ್ಲ, ಸಮಸ್ತ ನಾಗರಿಕ ಸಮಾಜದ ಕೆಲಸ. ಸೊ ಇಡೀ ಸಮಾಜ, ಯಾರೆಲ್ಲ ಹಾಲು ಕುಡಿತೀರಿ ಅವರೆಲ್ಲರೂ ಇದನ್ನ ಖಂಡಿಸ್ಬೇಕು. ಕನಿಷ್ಠ ಗೋವಿನ ಹಾಲಿನ ಋಣ ತೀರಿಸುವಂತ ಒಂದ್ ಸಾಮಾನ್ಯ ಪ್ರಜ್ಞೆ ಬೆಳೆಸ್ಕೊಳ್ಳಿ ನೀವು ಅನ್ನೋದನ್ನೇ ನಾನು ಕೇಳ್ತೀನಿ. ಯಾವ್ದೋ ನಾಯಿ ಕಲ್ಲೊಡಿದ್ರೆ, ಬೆಕ್ಕು ಕಲ್ಲೊಡಿದ್ರೆ ಮಾತಾಡೋರು ಇಲ್ಲಿ ಬಂದ್ ಪ್ರಾಣಿದಯ ಸಂಘಗಳು ಮಾತಾಡೋದಿಲ್ಲ. ಕಂಬಳ ಸ್ಟಾಪ್ ಮಾಡಿ ಅಂತ ಕೋರ್ಟ್ಗೆ ಹೋಗೋ ಗೊತ್ತಿರುವಂತ ಪೇಟದವರು ಅದೇ ಗೋವಿನ ಕೆಚ್ಚಲನ್ ಕತ್ತರಿಸಿದಾಗ ಎಲ್ಲಿದ್ದಾರೆ? ಯಾಕೆ ಬಾಯಿಗೆ ಬೀಗ ಹಾಕೊಂಡ್ ಕೂತಿದ್ದಾರೆ? ಸೊ ಈ ನಿಮ್ಮ ಡಬಲ್ ಸ್ಟ್ಯಾಂಡರ್ಡ್ ಹೋರಾಟಗಳನ್ನು ಬದಿಗಿಟ್ಟು ಕನಿಷ್ಠ ಮಾನವೀಯತೆ ನೆಲೆಗಟ್ಟಿನಲ್ಲಿ ಬನ್ನಿ. ಹೌದು, ಗೋವು ನಮಗೆ ಧಾರ್ಮಿಕವಾಗಿರ್ತಕ್ಕಂಥ ಅತ್ಯಂತ ಪವಿತ್ರವಾಗಿರುವ ಗೋ ಮಾತೆ ಅಂತಲೇ ಕರೆಸ್ಕೊಳ್ಳುವಂತಹ ಪ್ರಾಣಿ. ಎಲ್ಲಕ್ಕಿಂತ ಹೆಚ್ಚಾಗಿ ಮುಕ್ಕೋಟಿ ದೇವತೆಗಳ ಆವಾಸ ಸ್ಥಾನ. ಗೋವು ನಮಗೊಂದು ಜೀವಿ ಮಾತ್ರ ಅಲ್ಲ, ಗೋವು ಬರೀ ನಮ್ಗೆ ಹಾಲು ಕೊಡಲ್ಲ, ಅದೊಂದು ನಡೆದಾಡುವ ದೇವಸ್ಥಾನ ಗೋವು. ಹಾಗಾಗಿ ಆ ನಡೆದಾಡುವ ದೇವಸ್ಥಾನದ ಮೇಲೆ ಆಗುವ ದಾಳಿಯನ್ನ ಖಂಡಿತ ಹಿಂದೂ ಸಮಾಜ ಖಂಡಿಸುತ್ತೆ. ಅದರಿಂದ ಆಚೆಗೆ ನಾಗರಿಕ ಸಮಾಜ ಅದನ್ನ, ಈಗ ನಾವ್ಯಾರೋ ಮಾತಾಡಿದಾಗ ಅದಕ್ಕೆ ಬಣ್ಣ ಕಟ್ತೀರಿ ನೀವು, ಕೇಸರಿನೋ ಹಸಿರು ಇನ್ನೊಂದು ಬಣ್ಣ ಕಟ್ತೀರಿ. ಬಿಟಾಕಿ, ಮನುಷ್ಯತ್ವ ನೋಡಿ, ಮಾನವೀಯತೆ ನೋಡಿ, ಯೋಚನೆ ಮಾಡಿ ನೋಡಿ. ಆ ಕೆಚ್ಚಲನ್ನು ಕೊಯ್ದಿರೋ ವ್ಯಕ್ತಿಯ ಕೈಗೆ ನಾಳೆ ನಮ್ಮನೆ ಹೆಣ್ಮಗಳು ಸಿಕ್ಬಿಟ್ರೆ ಇನ್ನೆಷ್ಟು ಕ್ರೂರವಾಗಿ ಅವ್ನು ನಡ್ಸ್ಕೊಳ್ಬೋದು. ಅವ್ನ ಮಾನಸಿಕತೆ ಎಷ್ಟು ಕ್ರೂರವಾಗಿರ್ಬೋದು. ಒಂದು ಗೋವನ್ನ ಕೆಚ್ಚಲನ್ನೇ ಕತ್ತರಿಸುವಂತ ಮನಸ್ಥಿತಿ ಬರುತ್ತೆ ಅಂತಂದ್ರೆ ಇವರು ಸಹಜವಾಗಿರುವ ನಾಗರಿಕ ಸಮಾಜದಲ್ಲಿ ಬದುಕೋದಕ್ಕೆ ಅನರ್ಹರು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ ವರ್ಗವನ್ನ ಪ್ರಶ್ನೆ ಮಾಡ್ಲೇಬೇಕಿದೆ. ಅದಕ್ಕೆ ಮುಂದೆಂದೂ ಆಗದೆ ಇರೋ ತರದ ಕಠಿಣ ಶಿಕ್ಷೆನ ಸಮಾಜ ಮತ್ತು ಕಾನೂನು ವ್ಯವಸ್ಥೆ ಕೊಡ್ಬೇಕು ಅಂತ ನಾನು ಕೇಳ್ತೀನಿ. ಇನ್ ಕೇಸ್ ನಿಮ್ಮ ಹತ್ರ ಏನಾದ್ರು ಶಿಕ್ಷೆ ಕೊಡುವಂತಹ ಒಂದು
ಇದಿತ್ತು ಅಂತಂದ್ರೆ ನೀವ್ ಯಾವ ರೀತಿ ಶಿಕ್ಷೆ ಕೊಡ್ತಿದ್ರಿ? ಇಲ್ಲ ಈ ದೇಶದಲ್ಲಿ ಬಹುಶಃ ನಾನು ಭಗವದ್ಗೀತೆಗೆ ಎಷ್ಟು ಬೆಲೆ ಕೊಡ್ತೇನೆ ಅಷ್ಟೇ ಸಂವಿಧಾನಕ್ಕೂ ಬೆಲೆ ಕೊಡ್ತೇನೆ. ಈ ದೇಶ ಸಂವಿಧಾನಕ್ಕಿಂತ ದೊಡ್ಡದು ಬೇರೆ ಯಾವ್ದು ಇಲ್ಲ ಅಂತ ನಾನು ಭಾವಿಸ್ತೇನೆ. ಹಾಗಾಗಿ ಕಾನೂನು ಏನನ್ನ ಶಿಕ್ಷೆ ಅಂತ ವಿಧಿಸುತ್ತೋ ಅದು ಇನ್ನಷ್ಟು ಕಠಿಣವಾಗಿರ್ಬೇಕು ಅನ್ನುವ ಯೋಚನೆಯಲ್ಲೇ ನಾನು ಬಿಡ್ತೇನೆ. ಅದರಿಂದ ಆಚೆಗೆ ಅವ್ರು ಮಾಡಿರುವ ಕರ್ಮಗಳಿಗೆ ಅವ್ರಿಗೆ ಶಿಕ್ಷೆ ನಾನ್ ಕೊಡೋದ್ರ ಬದಲು ಭಗವಂತ ಕೊಡ್ಲಿ ಅಂತ ನಾನು ಭಾವಿಸ್ತೇನೆ. ಕೆಚ್ಚಲಿನಲ್ಲಿ ಅಮೃತವನ್ನ ಕೊಡ್ತಾ ಇದ್ದವಳು ಗೋಮಾತೆ. ಹಾಗಾಗಿ ಮುಕ್ಕೋಟಿ ದೇವತೆಗಳಿಗೂ ನೋವಾಗಿದೆ. ಆ ಭಗವಂತನೇ ಅವ್ರಿಗೆ ಶಿಕ್ಷೆ ಕೊಡ್ಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಗೋವಿನ ಮೇಲಾಗಿರ್ಬೋದು, ಹಿಂದುತ್ವದ ಮೇಲಾಗಿರ್ಬೋದು, ಇಷ್ಟೊಂದು ಗೌರವವನ್ನ ಇಟ್ಕೊಂಡಿರುವಂತಹ ಚೈತ್ರಾ ಕುಂದಾಪುರ ಅವರು ಒಬ್ಬ ಟಿಕೆಟ್ ಆಕಾಂಕ್ಷಿಗೆ ಒಂದು ಟಿಕೆಟ್ ಅನ್ನ ಕೊಡಿಸ್ತೀನಿ ಒಂದು ಪಕ್ಷದಿಂದ ಅಂತ ಹೇಳ್ಬಿಟ್ಟು ಮೋಸ ಮಾಡಿದ್ದಾರೆ 5 ಕೋಟಿ ರೂಪಾಯಿಗೆ ಅಂತ ಹೇಳ್ಬಿಟ್ಟು ಒಂದು ಆರೋಪ ಬರುತ್ತೆ. ಆ ಆರೋಪದ ಬಗ್ಗೆ ನಿಮ್ಮ ರಿಯಾಕ್ಷನ್ ಏನು? ಕೋರ್ಟ್ ಕೇಸ್ ಕೋರ್ಟ್ ನಲ್ಲಿದೆ. ಆರೋಪ ಸುಳ್ಳು ಅನ್ನೋದನ್ನ ಸಾಬೀತ್ ಮಾಡ್ಕೊಳ್ಳೋದಕ್ಕೆ ನಮ್ಮ ಕೋರ್ಟ್ ಅವಕಾಶ ಖಂಡಿತವಾಗ್ಲೂ ಕೊಡುತ್ತೆ. ಕಾನೂನು ಹೋರಾಟ ಮಾಡ್ತೇನೆ. ಸಾಮಾಜಿಕ ಜೀವನದಲ್ಲಿದ್ದ ನನ್ನ ಹಾಗೆ ಸಾಮಾಜಿಕ ಜೀವನದಲ್ಲಿರುವ ಎಲ್ಲರಿಗೂ ಇಂಥದ್ದೊಂದು ಆರೋಪ ಬಂದೇ ಬರುತ್ತೆ. ಯಾರಾದ್ರೂ ಬೆಳಿತಾರೆ ಅಂದ್ರೆ ತುಳಿಯುವ ಪ್ರಯತ್ನ 1000 ಸಲ ಮಾಡಿಯೇ ಮಾಡ್ತಾರೆ. ನನಗ್ 100ಕ್ಕೆ 100 ಅಶ್ಯೂರೆನ್ಸ್ ಇದೆ. ನಾನು ಅದನ್ನೇ ಹೇಳಿದ್ದೆ, ನಾನು ತಪ್ಪು ಮಾಡಿದ್ರೆ ಮತ್ತೆ ನಾನು ಸಮಾಜದ ಎದುರುಗಡೆ ತಲೆ ಎತ್ತಿ ಬರ್ತಿರ್ಲಿಲ್ಲ. ಯಾಕಂದ್ರೆ ತಪ್ಪು ಮಾಡಿದವನಿಗೆ ಒಂದು ಅಂಜಿಕೆ ಇರುತ್ತೆ. ತಪ್ಪು ಮಾಡ್ಲಿಲ್ಲ ಅನ್ನೋ ಧೈರ್ಯ ಇರುವ ಕಾರಣಕ್ಕೆ ಬಹಳ ಗಟ್ಟಿಯಾಗಿ ಅಷ್ಟೇ ಧೈರ್ಯದಿಂದ ತಲೆ ಎತ್ಕೊಂಡು ಸಮಾಜದ ಎದುರುಗಡೆ ಬಂದಿದ್ದೀನಿ. ನನ್ ಮೇಲೆ ಬಂದಿರೋ ಆರೋಪ ಒಂದು ಸುಳ್ಳು ಅಂತ ನಾನು ಕೋರ್ಟ್ ಮೂಲಕನೇ, ಕಾನೂನು ಹೋರಾಟದ ಮೂಲಕನೇ ನಾನು ಸಾಬೀತ್ ಮಾಡ್ಕೊಳ್ತೀನಿ. ನಮ್ ದೇಶದಲ್ಲದೆ ಜನಸಂಖ್ಯೆ ಜಾಸ್ತಿ ಇರೋ ಕಾರಣ ಕಾನೂನು ಪ್ರಕ್ರಿಯೆ ನಿಧಾನ ಆಗಿರಬಹುದು. ಆದ್ರೆ ನನಗ್ ವಿಶ್ವಾಸ ಇದೆ, ನನಗ್ ಅನ್ಯಾಯ ಅಂತೂ ಆಗೋದಿಲ್ಲ. ಕಾನೂನಲ್ಲಿ ನನ್ಗೆ ಖಂಡಿತವಾಗ್ಲೂ ಅನ್ಯಾಯ ಆಗೋದಿಲ್ಲ ಅನ್ನೋ ವಿಶ್ವಾಸ ಇದೆ. ಕೋರ್ಟ್ ನೋಡ್ಕೊಳ್ಳಿ. ಕೋರ್ಟ್ ಸಂಪೂರ್ಣವಾಗಿ ಏನು ಹೇಳುತ್ತೋ ಅದಕ್ಕೆ ನಾನು ತಲೆ ಹಾಕ್ತೀನಿ. ಬದುಕಿನ ಕೊನೆ ಕ್ಷಣ ತನಕ ಅದಕ್ಕೋಸ್ಕರ ಹೋರಾಡ್ತೀನಿ. ನನ್ನ ತನವನ್ನ ನನ್ನ ಮೇಲೆ ಬಂದಿರೋ ಆರೋಪದ ವಿರುದ್ಧ, ಇದು ಒಂದೇ ಕೇಸ್ ಅಲ್ಲ, ಎಲ್ಲಾ ಕೇಸುಗಳ ವಿರುದ್ಧವೂ ಅಷ್ಟೇ. ಸಾಮಾಜಿಕ ಜೀವನದಲ್ಲಿ ಇರುವವರು ಅದನ್ನ ಗಂಭೀರವಾಗಿ ತಗೊಂಡು ಹೋರಾಟಕ್ಕೆ ನಿಲ್ದೆ ಹೋದ್ರೆ ನಾವು ಈ ಕ್ಷೇತ್ರದಲ್ಲಿ ನಿಲ್ಲೋದಕ್ಕೆ ಸಾಧ್ಯ ಆಗೋದಿಲ್ಲ. ನಾನು ಯಾವಾಗ್ಲೂ ಹೇಳ್ತೀನಿ, ಕಾಲು ಎಳೆಯೋರು 100 ಜನ ಇದ್ರೆ ಕಾಯೋನ್ ಮೇಲೆ ಒಬ್ಬ ಇರ್ತಾನೆ ಅಂತ. ಸೊ ಆ ಕಾಯುವವನ ಮೇಲೆ ನಂಬಿಕೆ ಇಟ್ಟು, ಕಾನೂನಿನ ಮೇಲೆ ಗೌರವ ಇಟ್ಟು, ಕೋರ್ಟ್ ಏನ್ ಹೇಳುತ್ತೆ ಅದಕ್ಕೆ ಬದ್ಧವಾಗಿರ್ತೇನೆ. ಕಾನೂನು ಹೋರಾಟ ಖಂಡಿತ ಮುಂದುವರಿಸ್ತೇನೆ. ನನ್ನ ಮೇಲೆ ಬಂದಿರೋ ಆರೋಪವನ್ನು ಖಂಡಿತ ನಾನು ಹೊಡೆದೊಡಿಸ್ಕೊಳ್ತೇನೆ. ಹಿಂದುತ್ವದ ಭಾಷಣಗಳಿಗೆ ಇಡೀ ಕರ್ನಾಟಕದಾದ್ಯಂತ ಹೆಸರು ಕೇಳಿಬರೋದೇ ನಿಮ್ಮ ಹೆಸರು ಮೊದಲಿಗೆ. ಸೊ ಯಾರು ನಿಮ್ಗೆ ಪ್ರೇರಣೆ ಅಂತ? ನನಗೆ ಸ್ವಾಮಿ ವಿವೇಕಾನಂದರ ಪ್ರೇರಣೆ ಬಿಟ್ಟು ಅದೇ ಸಂಘಟನೆಯ ಪ್ರೇರಣೆ. ನನಗೆ ಬದುಕು ಕೊಟ್ಟಿದ್ದೆ ನನ್ನ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್. ಇಡೀ ಬದುಕನ್ನ ಇನ್ನೊಂದು ಹಂತಕ್ಕೆ ತಗೊಂಡು ಹೋಗಿದ್ದೆ ನನ್ನನ್ನ ಬೆಳೆಸಿದ್ದೆ ABP ಅಂತ ಸಂಘಟನೆ. ಸೊ ಸಂಘಟನೆಯೇ ನನಗೆ ಪ್ರೇರಣೆ. ಸಂಘಟನೆಯಲ್ಲಿರುವ ಸಾವಿರಾರು ಮಂದಿ ಪ್ರಚಾರಕರುಗಳೇ ನನಗ್ ಬದುಕಿಗೆ ಪ್ರೇರಣೆ. ಬಹುಶಃ ನನ್ನ ಜೀವನದಲ್ಲಿ ಸಂಘಟನೆ ಬರದೇ ಹೋಗಿದ್ರೆ, ABP ಬರದೇ ಹೋಗಿದ್ರೆ ವಿದ್ಯಾರ್ಥಿ ದಿಸಿನಲ್ಲಿ ಇವತ್ತು ಅದೇ ಸಾಮಾನ್ಯ ಹಾಲ್ಮಾರು ಅನ್ನೋ ಮಗಳು ಚೈತ್ರ ಕುಂದಾಪುರ ಆಗ್ತಿರ್ಲಿಲ್ಲ. ಸೊ ಆ ನಿಟ್ಟಿನಲ್ಲಿ ನನ್ನ ಜೊತೆಗೆ ಸಂಘಟನೆ ಬಹಳ ಗಟ್ಟಿಯಾಗಿ ನಿಲ್ತು. ನಾನೊಂದು ಕೊರಡು ಕಲ್ಲಾಗಿದ್ದ ಚೈತ್ರನಿಗೆ ವೇದಿಕೆ ಕೊಟ್ಟು, ನಾಯಕತ್ವ ತುಂಬಿಸಿ, ಪಾಠ ಹೇಳಿಕೊಟ್ಟು, ಹೋರಾಟಗಳನ್ನು ಕಲಿಸ್ಕೊಟ್ಟು ಒಂದು ಮೂರ್ತಿಯಾಗಿ ಮಾಡ್ತು. ಸೊ ಅದಕ್ಕೆ ನನಗ್ ಸಂಘಟನೆ ಯಾವಾಗ್ಲೂ ಪ್ರೇರಣೆ. ಓಕೆ, ಇಷ್ಟೆಲ್ಲ ಕ್ವಾಲಿಟೀಸ್ ಇರುವಂತಹ ಚೈತ್ರಾ ಕುಂದಾಪುರ ಅವರು ಮುಂದಿನ ದಿನಗಳಲ್ಲಿ ಪಾಲಿಟಿಕ್ಸ್ ಗೆ ಎಂಟ್ರಿ ಕೊಡ್ತಾರಾ? ನೋಡಿ, ಪೊಲಿಟಿಕ್ಸ್ ಅನ್ನೋದು ಪೊಲಿಟಿಕ್ಸ್ ಅನ್ನು ನಾವು ಆಯ್ಕೆ ಮಾಡ್ಕೊಳಕ್ ಆಗೋದಿಲ್ಲ. ರಾಜಕೀಯ ನಮ್ಮನ್ನ ಆಯ್ಕೆ ಮಾಡ್ಕೊಳ್ಬೇಕು ಅಂದ್ರೆ ಜನ ಆಯ್ಕೆ ಮಾಡ್ಕೊಳ್ಬೇಕಾಗಿರೋದು. ಅದಕ್ಕೆ ಆ ಕ್ಷೇತ್ರಕ್ಕೆ ಒಂದು ಬೇರೆದೇ ಇದು ಬೇಕು. ಹೌದು, ಸಾಮಾಜಿಕ ಕ್ಷೇತ್ರದಲ್ಲಿ ಇದೀವಿ, ನಾಯಕತ್ವದ ಕ್ಷೇತ್ರದಲ್ಲಿ ಇದೀವಿ, ಎಲ್ಲವೂ ನಿಜ. ಆದ್ರೆ ಎಲ್ಲದಕ್ಕೂ ಕೂಡ ನಾವು ಹೀಗೆ ನಮ್ಗ ಇದು ಬೇಕು ಅಂದ ತಕ್ಷಣಕ್ಕೆ ಯಾವ್ದು ಕೈಗೆ ಸಿಗೋದಿಲ್ಲ. ಭಗವಂತ ಏನ್ ಇಚ್ಛೆ ಇಟ್ಟಿದ್ದಾನೆ, ಯಾವಾಗ ಅವಕಾಶ ಬರುತ್ತೆ, ಅದ್ ಬರುತ್ತಾ, ಅದ್ ನಮ್ ಪಾಲಿಗೆ ಇದೆಯಾ ಇಲ್ವಾ ಅನ್ನೋದನ್ನೆಲ್ಲಾನು ದೇವರು ಮತ್ತೆ ಸಮಾಜ ನಿರ್ಧಾರ ಮಾಡುತ್ತೆ. ಅದ್ ಬಂದಾಗ ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ಸದ್ಯಕ್ಕಂತೂ ನನಗೆ ರಾಜಕೀಯದ ಯಾವುದೇ ಯೋಚನೆ ಇಲ್ಲ. ಓಕೆ, ಅದೇ 5 ಕೋಟಿ ಒಂದು ಆರೋಪದಲ್ಲಿ ನೀವು ಸಿಕ್ಕಾಕೊಂಡಿರ್ಬೇಕಾದ್ರೆ ಒಂದು ಹಾಸ್ಪಿಟಲೈಸ್ ಏನೋ ಆಗ್ತೀರಾ ನೀವು ಆ ಒಂದು ಸಂದರ್ಭದಲ್ಲಿ. ಅವಾಗ್ಲೂ ಕೂಡ ನೀವು ಆರೋಪಿ ಆಗಿರ್ತೀರಾ, ಅಪರಾಧಿ ಆಗಿರೋದಿಲ್ಲ. ಆರೋಪಿ ಆಗಿದ್ದ ನಿಮಗೇನೆ ಸಹ ಇನ್ನೊಂದು ಆರೋಪ ತಲೆ ಬೀಳುತ್ತೆ. ಸೋಪಿನ ಪೌಡರ್ ಅನ್ನ ನುಂಗ್ಬಿಟ್ಟೇನೋ ಈ ತರ ಮಾಡ್ತಿದ್ದಾರೆ ಆರೋಗ್ಯದ ವಿಚಾರದಲ್ಲಿ, ಅದಕ್ಕೆ ಅಂದ್ರೆ ಆ ಒಂದು ಆರೋಪದಿಂದ ಹೊರಗಡೆ ಬರೋದಕ್ಕೆ ಅಂತ ವೈರಲ್ ಆಗುತ್ತೆ. ಸೊ ಈ ತರ ವೈರಲ್ ಮಾಡುವಂತವ್ರಿಗೆ ಏನಕ್ಕೋಸ್ಕರ? ನೋಡಿ, ಅದೇ ನೀವು ಒಳಗಡೆ ಏನ್ ನಡೆದಿದೆ, ಏನಾಗಿದೆ ಅನ್ನೋದ್ರ ಬಗ್ಗೆ ಕಲ್ಪನೆನೇ ಇಲ್ಲದೆ ಇರೋರು ಸುಮ್ಮನೆ ಹೊರಗಡೆ ಕೂತ್ಕೊಂಡು ಕಾಮೆಂಟ್ ಹೊಡಿತಾ ಇರ್ತಾರೆ. ಸತ್ಯ ಏನು ಅನ್ನೋದು ಯಾರಿಗೂ ಗೊತ್ತಿಲ್ಲ. ನಾನು ಯಾರಿಗ್ ಬೇಕಾದ್ರೆ ಕೊಡಬಲ್ಲೆ. ಪೂರ್ತಿ ತನಿಖಾ ವರದಿ ಏನಿದೆ, ಚಾರ್ಜ್ ಶೀಟ್ ನಾನು ಕೊಡಬಲ್ಲೆ. ನಾನು ಆಸ್ಪತ್ರೆಗೆ ಯಾಕೆ ಹೋದೆ, ನನ್ನ ರಿಪೋರ್ಟ್ಸ್ ಏನ್ ಹೇಳ್ತಾ ಇತ್ತು, ಡಾಕ್ಟರ್ ರಿಪೋರ್ಟ್ಸ್ ಗಳು ಏನೇನ್ ಮಾತಾಡಿವೆ ಎಲ್ಲವನ್ನೂ ಹೇಳ್ತೀನಿ. ಅಲ್ಲೆಲ್ಲಾದ್ರೂ ಸೋಪ್ನವರೇ ಬಂದಿರೋ ರಿಪೋರ್ಟ್ಸ್ ಇದೆಯಾ ತೆಗೆದು ತೋರಿಸ್ಬಲ್ಲೆ. ನಾನು ಪೂರ್ತಿ ಚಾರ್ಜ್ ಶೀಟ್ ಅನ್ನು ತೋರಿಸ್ಬಲ್ಲೆ. ನಾನು ಅದರಲ್ಲಿ ಲ್ಯಾಬ್ ರಿಪೋರ್ಟ್ಸ್ ಗಳಿದೆ, ಪ್ರತಿಯೊಂದು ಸ್ವಾಬ್ ರಿಪೋರ್ಟ್ಸ್ ಗಳನ್ನ ತಗೊಂಡಿರೋದು ಎಲ್ಲಾನು ಇದೆ. ಸೊ ಎಲ್ಲಾದ್ರೂ ಸೋಪ್ನವರೇ ಇದ್ದಿದ್ದು, ಮತ್ತೊಂದಿದ್ದು ಇವ್ರು ನೋಡಿದಾರ? ಆರೋಪ ಹಾಕೋರು ಎಲ್ಲಾದ್ರೂ ಅದನ್ನ ಈ ತರ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಮಾತಾಡ್ತಾರ ಕೇಳಿದ್ರಿಲ್ಲ. ಟೈಮ್ ಪಾಸ್ ಆಗ್ಬೇಕು, ಯಾರದ ಬಗ್ಗೆ, ಕಂಡವ್ರ ಮನೆ ಹೆಣ್ಮಕ್ಳ ಬಗ್ಗೆ ಮಾತಾಡ್ಬೇಕು ಅನ್ನೋ ಕಾರಣಕ್ಕೆ ಸುದ್ದಿಗಳನ್ನ ಹಬ್ಬಿಸ್ತಾರೆ ಬಿಟ್ಟು ಬೇರೆ ಏನೂ ಇಲ್ಲ. ಸೊ ಹಾಗಾಗಿ ನಾನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಮತ್ತೆ ನನ್ನ ಆರೋಪಗಳಿಗೆ ನನಗೆ ಅದು ಅಂಟೋದು ಇಲ್ಲ ಅಂತ.
ಓಕೆ. ಉತ್ತರ ಪ್ರದೇಶದಲ್ಲಿ ನಡೆತಿರುವಂತಹ ಪ್ರಯಾಗ್ರಾಜ್ ಕುಂಭಮೇಳಕ್ಕೆ ಚೈತ್ರಾ ಕುಂದಾಪುರ ಅವರು ಹೋಗ್ತಾರಾ ಅಂತ? ಇಲ್ಲ, ಸದ್ಯಕ್ಕೆ ಅದೇ ಈ ಕಾರ್ಯಕ್ರಮಗಳ ಒತ್ತಡ ಇರೋ ಕಾರಣಕ್ಕೆ ಹೋಗೋದಕ್ ಸಾಧ್ಯ ಆಗ್ತಿಲ್ಲ. ಬಹಳ ಮಿಸ್ ಮಾಡ್ಕೊಳ್ತೇನೆ ನಾನು ಇದನ್ನ. ಯಾಕಂದ್ರೆ ಹಿಂದೂಗಳ ಅತ್ಯಂತ ಪವಿತ್ರವಾಗಿರುವಂತಹ ತುಂಬಾ ಹಿಂದೂಗಳು ಸದಾ ಕಾಯುವಂತಹ ಒಂದು ಪವಿತ್ರವಾದ ಕ್ಷಣ ಅದು. ಸೊ ಆದ್ರೆ ಅದನ್ನ ಇಲ್ಲೇ ಅನುಭವಿಸುವಂತಹ ಎಲ್ಲ ಅವಕಾಶಗಳ ನನಗ್ ಭಗವಂತ ಕೊಡ್ತಾನೆ ಅಂತ ಭಾವಿಸ್ತೇನೆ. ಸಿಗುತ್ತೆ ಅವಕಾಶಗಳು ನಮ್ಗೆ. ನಾನು ಯಾವಾಗ್ಲೂ ಈ ಧಾರ್ಮಿಕ ಚಟುವಟಿಕೆಗಳು ಅಥವಾ ಧಾರ್ಮಿಕ ಕ್ಷೇತ್ರಗಳ ವಿಚಾರ ಬಂದಾಗ ಭಗವಂತ ನಮ್ಮನ್ನು ಕರೆಸ್ಕೊಳ್ಬೇಕು, ಆ ಸಮಯ ಬಂದಾಗ ಕರೆಸ್ಕೊಳ್ತಾನೆ ಅಂತ ನಾನು ನಂಬ್ತೇನೆ. ಹಾಗಾಗಿ ಆ ಸಮಯಕ್ಕೋಸ್ಕರ ಕಾಯ್ತೇನೆ. ಓಕೆ. ಸೊ ಎಲ್ಲಾ ವಿಚಾರಗಳನ್ನ ತಿಳ್ಕೊಂಡಿದಾರ, ಜರ್ನಲಿಸಂ ಸ್ಟೂಡೆಂಟ್ ಆಗಿರ್ಬೋದು ಅಥವಾ ಹಿಂದೂ ಕಾರ್ಯಕರ್ತೆ ಆಗಿರ್ಬೋದು, ಹಲವಾರು ವಿಚಾರಗಳಲ್ಲಿ. ಸೊ ಬಿಜೆಪಿಯಲ್ಲಿ ಮೋದಿ ನಂತರ ಯಾರು ಆಡಳಿತವನ್ನ ನಡೆಸಬಹುದು ಅಂತ ಹೇಳಕ್ ಇಷ್ಟಪಡ್ತೀರಾ? ನೋಡಿ, ಇದು ಹೇಗೆ ಅಂತ ಕೇಳಿದ್ರೆ, ಬಿಜೆಪಿ ನಾಯಕತ್ವದ ಕಾರ್ಖಾನೆ ಇದ್ದ ಹಾಗೆ. ಇಲ್ಲಿ ನೀವು ನಿರೀಕ್ಷೆನೆ ಮಾಡೋದಕ್ ಸಾಧ್ಯ ಆಗೋದಿಲ್ಲ. ಯಾರು ನಾಯಕರಾಗ್ತಾರೆ ಅನ್ನೋ ನಿರೀಕ್ಷೆ ಯಾರು ಮಾಡೋದಕ್ ಸಾಧ್ಯ ಇಲ್ಲ. ಎಲ್ಲೋ ಚಾಯ್ವಾಲ ಆಗಿದ್ದ ವ್ಯಕ್ತಿನ ತಗೊಂಬಂದ್ ದಿಢೀರಂತ ಪ್ರಧಾನಿ ಹುದ್ದೆಗೆ ಇಡಬಲ್ರು. ಯಾಕಂದ್ರೆ ಬಿಜೆಪಿಯ ಒಳಗೆ ಯಾವುದೇ ಕುಟುಂಬ ರಾಜಕಾರಣದ ಇದಿಲ್ಲ. ಇವ್ರ ನಂತರ ಇವರೇ ಆಗ್ತಾರೆ ಅನ್ನೋದನ್ನ ಯಾರು ಊಹಿಸೋದಕ್ ಸಾಧ್ಯ ಆಗೋದಿಲ್ಲ. ಅದನ್ನೇ ಬಿಜೆಪಿ ಅಂತ ಹೇಳೋದು. ಇವರ ನಂತರ ಇವರು ನಾಯಕರು ಅನ್ನೋದನ್ನ ಊಹೆಯೂ ಮಾಡೋದಕ್ಕಾಗದೆ ಎಲ್ಲೋ ಮೂಲೆಯಲ್ಲಿ ನಾಯಕತ್ವಕ್ಕೋಸ್ಕರ, ಸಮಾಜಕ್ಕೋಸ್ಕರ ಕೆಲಸ ಮಾಡ್ತಿದ್ದ ಸಾಮಾನ್ಯ ವ್ಯಕ್ತಿಯನ್ನು ತಗೊಂಡ್ಬಂದು ದೇಶದ ಗದ್ದುಗೆ ಮೇಲೆ ಕೂರಿಸುವಂತ ತಾಕತ್ತಿರೋದು ಭಾರತೀಯ ಜನತಾ ಪಾರ್ಟಿಗೆ ಮಾತ್ರ. ಸೊ ಆ ನಿಟ್ಟಲ್ಲಿ ನನಗೆ ಆ ವಿಚಾರದಲ್ಲಿ ಗರ್ವ ಇದೆ. ಸೊ ಅದು ಬಿಟ್ಟು ಸದ್ಯಕ್ಕಂತೂ ಮೋದಿ ಇದ್ದಾರೆ. ಸೊ ಬೇರೆ ಯೋಚನೆಗಳ ಬಗ್ಗೆ ನಮಗೆ ಗೊಂದಲಗಳೇ ಇಲ್ಲ. ಮತ್ತು ಇಂಥ ಸಾವಿರ ನರೇಂದ್ರ ಮೋದಿ ಅವರನ್ನ ಸೃಷ್ಟಿ ಮಾಡುವ ತಾಕತ್ತು ಬಿಜೆಪಿ ಮತ್ತು ಸಂಘ ಪರಿವಾರಕ್ಕಿದೆ. ಸೊ ಅಂತ ನಾಯಕರನ್ನ ತಯಾರು ಮಾಡುವ ತಾಕತ್ತಿದೆ. ಹಾಗಾಗಿ ನಾಯಕರುಗಳಿಗೆ ಬರಗಾಲ ಇಲ್ದಿದ್ದಾಗ ಗೊಂದಲ ಅಥವಾ ಆತಂಕ ಖಂಡಿತ ಇರೋದಿಲ್ಲ ಅನ್ಕೊಳ್ತೇನೆ. ಮೋದಿ ಅವರಲ್ಲಿ ಇಷ್ಟ ಆಗಿರುವಂತಹ ಗುಣ ಯಾವ್ದು ಚೈತ್ರಾ ಅವರಿಗೆ? ಅಪಾದನೆಗಳನ್ನು ಎದುರಿಸೋದು. ನಾನು ನರೇಂದ್ರ ಮೋದಿ ಅವರಿಂದ ಬದುಕಿನ ಉದ್ದಕ್ಕೂ ಕಲಿಯುವ ಇದು ಅಂದ್ರೆ, ನೀವು ಕೇಳಿದ್ರೆ ನನ್ನ ಹತ್ರ ಕೇಸ್ ಬಗ್ಗೆ, ನರೇಂದ್ರ ಮೋದಿ ಅವ್ರ ಮೇಲೆ ಇಲ್ದೇ ಇರೋ ಕೇಸ. ನರೇಂದ್ರ ಮೋದಿ ಅವ್ರ ಮೇಲೆ ಇರೋ ಅಷ್ಟು ದೊಡ್ಡ ಕೇಸ್ ಏನ್ ನಮ್ಮ ಮೇಲಿಲ್ಲ. ಸೊ ಆ ಕೇಸುಗಳು ಬಂದಾಗ, ಆರೋಪಗಳು ಬಂದಾಗ, ಟೀಕೆ ಟಿಪ್ಪಣಿಗಳು ಬಂದಾಗ ಮೋದಿಜಿ ಹೇಗ್ ತಗೊಂಡ್ರು ಅಷ್ಟೇ ಗಟ್ಟಿಯಾಗಿ ತಗೊಳ್ಳೋ ಗುಣವನ್ನು ನಾನು ಬದುಕಿನಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಸೊ ಅವ್ರು ಅದನ್ನ ಎದುರಿಸಿದ ರೀತಿ ನನಗೆ ಯಾವಾಗ್ಲೂ ಆದರ್ಶ. ಹಾಗಾಗಿ ನಂಗೆ ಆ ಗುಣ ಬಹಳ ಇಷ್ಟ. ಚೈತ್ರಾ ಅವರ ಹೆಸರಿನ ಜೊತೆಗೆ ಕುಂದಾಪುರ ಹೆಸರು ಅನ್ನೋದು ಬೇಡ ಅಂತ ಹೇಳ್ಬಿಟ್ಟು ಕೆಲವೊಬ್ರು ಸ್ಟೇ ತಗೊಂಡ್ಬರ್ತಾರೆ. ಸೊ ಆ ಒಂದು ಕಾರಣದ ಬಗ್ಗೆ, ಅದು ಆ ಪರ್ಟಿಕ್ಯುಲರ್ ಕೇಸಿಗೆ ಸಂಬಂಧಪಟ್ಟಾಗ ಮಾತ್ರ. ಆ ಪರ್ಟಿಕ್ಯುಲರ್ ಕೇಸ್ ನಲ್ಲಿ ಮೀಡಿಯಾಗಳು ಚೈತ್ರ ಜೊತೆ ಕುಂದಾಪುರ ಬಳಸಬಾರದು ಅನ್ನೋದಕ್ ಮಾತ್ರ ತಗೊಂಡಿದ್ದು ಹೊರತು ಬೇರೆ ಯಾವುದೇ ಪ್ರಕರಣಕ್ಕೆ ಸಂಬಂಧ ಇರ್ಲಿಲ್ಲ. ಆ ಪ್ರಕರಣ ಟೈಮಲ್ಲಿ ಚೈತ್ರ ಕುಂದಾಪುರ ಅಂತ ಬರ್ತಿತ್ತು, ಅದಕ್ಕೋಸ್ಕರ ತಗೊಂಡ್ರು ಬಿಟ್ಟೆ ಬೇರೆ ಏನಕ್ಕೂ ಸಂಬಂಧ ಇಲ್ಲ. ಆದ್ರೆ ನನ್ನ ಅಸ್ತಿತ್ವನೇ ಚೈತ್ರ ಕುಂದಾಪುರ. ಸೊ ನೀವು ಏನ್ ಸ್ಟೇ ತಗೊಂಬನ್ನಿ, ಏನ್ ಚೈತ್ರ ಅಂದ ತಕ್ಷಣಕ್ಕೆ ನಾನೇ ಹೋಗಿ ನಿಂತ್ರು ಚೈತ್ರ ಕುಂದಾಪುರ ಅಂತಲೇ ಕರೀತಾರೆ. ಜನರ ಮನಸ್ಸಲ್ಲಿರುವ ಚೈತ್ರ ಕುಂದಾಪುರನ ನೀವು ಸ್ಟೇ ತರೋದ್ರ ಮೂಲಕ ನಿಲ್ಸೋದಕ್ ಸಾಧ್ಯನೇ ಇಲ್ಲ. ಜನರ ಮನ್ಸಲ್ಲಿ ನಾನು ಯಾವತ್ತೂ ಚೈತ್ರ ಕುಂದಾಪುರನೇ. ಮತ್ತೆ ನನ್ನ ಹುಟ್ಟೂರು, ನಾನು ಬದುಕಿ ಬಾಳ್ತಾ ಇರುವವರು, ನನ್ನ ಪೂರ್ವಿಕರು ಬದುಕಿ ಬಾಳಿರುವ ಊರು ಕುಂದಾಪುರನೇ. ಸೊ ನನಗೆ ನಾನು ಕುಂದಾಪುರದವಳು ಅನ್ನುವ ಗರ್ವವನ್ನ ನೀವು ಸ್ಟೇ ಕೊಡೋದಕ್ ಸಾಧ್ಯನೇ ಇಲ್ಲ. ಸೊ ಅದ್ ಯಾವಾಗ್ಲೂ ಇರುತ್ತೆ. ಜನ ಚೈತ್ರ ಅಂದ ತಕ್ಷಣಕ್ಕೆ ನೀವ್ ಯಾವ ಚೈತ್ರ ಅಂತ ಕೇಳ್ತೀರಿ. ನಾನು ನನ್ ತಂದೆ ಹೆಸರು ಹೇಳ್ಬೋದು, ಅದ್ರ ನಿಮಗ್ ಗೊತ್ತಾಗತ್ತಾ? ಆದ್ರೆ ಕುಂದಾಪುರ ಚೈತ್ರ ಅಂತ ನಿಮ್ಗೆ ಅನ್ಸುತ್ತೆ. ಕುಂದಾಪುರಕ್ ಬಂದಾಗ ನಿಮಗ್ ಚೈತ್ರ ನೆನಪಾಗಿ ಆಗ್ತಲ್ಲ, ಓ ಕುಂದಾಪುರ, ಚೈತ್ರ ಕುಂದಾಪುರ ಇದಾರಲ್ಲ ಅಂತ ನೆನಪಾಗಿ ಆಗುತ್ತೆ. ಸೊ ಈ ನನ್ನ ಮತ್ತು ನನ್ನ ಹುಟ್ಟೂರಿನ, ನನ್ನ ಏನು ಪೂರ್ವಿಕರ ನೆಲೆಗಟ್ಟಿನ ಮೇಲೆ ನನಗಿರುವಂತಹ ಗರ್ವ, ಅದನ್ನ ನೀವ್ ಏನ್ ಪ್ರಯತ್ನ ಮಾಡಿದ್ರು ಕಿತ್ಕೊಡೋದಕ್ ಸಾಧ್ಯ ಆಗೋದಿಲ್ಲ. ಪ್ರಯತ್ನ ಮಾಡಿ ನೋಡಿ ಬೇಕಿದ್ರೆ ಅಂತೀನಿ ಅಷ್ಟೇ. ಮಣ್ಣಿನ ಟಾಸ್ಕ್ ಏನೋ ಹಾಡ್ಬೇಕಾದ್ರೆ ನಿಮ್ಮ ರಿಂಗ್ ಕಳೆದೋಗುತ್ತೆ. ಸೊ ಅವಾಗ ದೇವ್ರನ್ನ ನೆನ್ಸ್ಕೋತೀರಾ. ಆ ಒಂದು ರಿಂಗ್ ಎಷ್ಟು ಇಂಪಾರ್ಟೆಂಟ್ ಆಗಿತ್ತು ಅಂಡ್ ಏನಕ್ಕೋಸ್ಕರ ಒಂದು ಭಾವುಕರಾದ್ರಿ ಆ ಒಂದು ರಿಂಗ್ ಸಿಕ್ಕಾಗ? ಅದೇ ನಾನು ಬಹಳ ಎಲ್ಲ ವಿಚಾರಗಳನ್ನು ತುಂಬಾ ಸೂಕ್ಷ್ಮವಾಗಿ, ತುಂಬಾ ಭಾವನಾತ್ಮಕವಾಗಿ ನೋಡುವಂತ ಹುಡುಗಿ. ಗಿಫ್ಟ್ ಆಗಿ ಬಂದಿದ್ದ ಉಂಗುರ ಆಗಿದ್ದ ಕಾರಣಕ್ಕೆ ಬೇಜಾರಾಗಿತ್ತು. ಚಿನ್ನದ ಉಂಗುರ ಅಲ್ವಾ, ಹಾಗಾಗಿ ಚಿನ್ನದ ರೇಟ್ ಬೇರೆ ಜಾಸ್ತಿ ಏರ್ತಾ ಇದೆ. ಭಾವನಾತ್ಮಕವಾಗಿ ಬಹಳ ಉಡುಗೊರೆಯಾಗಿ ಬಂದಿದ್ದ ಉಂಗುರ ಆಗಿದ್ದ ಕಾರಣಕ್ಕೆ ಸ್ವಲ್ಪ ಆತಂಕ ಆಗಿತ್ತು. ಬಿಗ್ ಬಾಸ್ ಟೀಮ್ ತುಂಬಾ ಚೆನ್ನಾಗಿ ಹುಡುಕ್ ಕೊಡ್ತು. ಅದಕ್ಕೆ ಹ್ಯಾಟ್ಸ್ ಆಫ್. ಆ ಟೀಮ್ ಮಾಡ್ತಾ ಇರೋ ಕೆಲಸ ಇದೆಲ್ಲ, ಅದು ಅದ್ಭುತ ನಿಜವಾಗ್ಲು. ಸೊ ಅದಕ್ಕೆ ಖುಷಿ ಆಯ್ತು. ಮತ್ತೆ ಅದೇ ನಾವೇನಾದ್ರೂ ವಸ್ತುಗಳು ಕಳೆದು ಹೋದಾಗ ಕಾರ್ತಿವೀರ್ಯಾರ್ಜುನನ್ ಮಂತ್ರ ಹೇಳೋದಿದೆ. ಮತ್ತೆ ನಮ್ ಕಡೆ ಕೊರಗಜ್ಜ ದೈವಕ್ಕೆ ಹರಕೆ ಹೇಳ್ಕೊಳ್ತೀವಿ. ಏನಾದ್ರು ಕಳೆದೋದ್ರೆ ಕೊರಗಜ್ಜನಿಗೆ ಹರಕೆ ಹೇಳ್ಕೊಂಡ್ರೆ ಸಿಗುತ್ತೆ ಅನ್ನೋ ತರ ಇದೆ. ಮತ್ ಕಾರ್ತಿವೀರ್ಯಾರ್ಜುನ ಅನ್ನೋ ಒಂದ್ ಮಂತ್ರ ಏನಿದೆ, ಅದು ಏನಾದ್ರು ಕಳ್ಕೊಂಡಾಗ ವಾಪಸ್ ಸಿಗುತ್ತೆ ಅನ್ನೋ ನಂಬಿಕೆ ಇದೆ ನಮ್ ಕಡೆ. ಸೊ ಅದನ್ನ ಇಟ್ಟು ಪ್ರಾರ್ಥನೆ ಮಾಡ್ತಾ ಇದ್ದೆ. ಅದೃಷ್ಟವಶಾತ್ ವಾಪಸ್ ಸಿಕ್ತು, ಖುಷಿಯಾಗಿದೆ. ಕೊರಗಜ್ಜ ಅಂತಂದ್ರೆ ಚೈತ್ರ ತುಂಬಾ ಇಷ್ಟ ಅನ್ಸುತ್ತೆ. ಖಂಡಿತ. ನಮ್ ಕರಾವಳಿಯವ್ರಿಗೆ ಎಲ್ಲರಿಗೂ ಕೊರಗಜ್ಜನನ್ನ ಎಲ್ಲರೂ ಆರಾಧನೆ ಮಾಡಿಯೇ ಮಾಡ್ತಾರೆ. ಸೊ ಆ ನಿಟ್ಟಲ್ಲಿ ಕರೆದಾಗ ಬೇಗ ಹೂಗೊಡುವ ದೈವ ಅಲ್ವಾ. ಎಲ್ಲ ದೈವಗಳು
ಕರೆದ ತಕ್ಷಣ ಹೋಗ್ಬಿಡ್ತವೆ. ಸೊ ನಮ್ಗೆ ನಮ್ಮ ಮನೆ ದೈವಗಳು ಇರುತ್ತೆ, ಕುಟುಂಬದ ಇಂದ ನಡ್ಕೊಂಡ್ ಬರುವಂತ ದೈವಗಳು ಇರುತ್ತೆ. ಅದರಿಂದ ಆಚೆ ಕೊರಗಜ್ಜನಿಗೆ ಎಲ್ರು ನಡ್ಕೊಳ್ತಾರೆ ಕರಾವಳಿಯವರು ಅಂತ. ಓಕೆ. ಹೊರಗಡೆ ಬರ್ತಾ ಒಂದ್ ಮಾತು ಹೇಳಿದ್ದೇನೋ ನಂಗೆ ನೆನಪಿದೆ. ಸೊ ಹೊರಗಡೆ ಹೋಗೋದಕ್ಕೆ ಯಾರು ಕಾರಣರಾಗ್ತಾರೋ ಅವ್ರಿಗೆ ಚೀಟಿಯ ಬರೆದ್ಬಿಟ್ಟು ಹಾಕ್ತೀನಿ, ಅವ್ರಿಗೆ ಗೆಲ್ಲಬಾರ್ದು ಅಂತ ಹೇಳ್ಬಿಟ್ಟೇನು? ಇಲ್ಲ ಆದ್ರೂ ಇಲ್ಲ ಅದು ಯಾವತ್ತು ನಾಮಿನೇಷನ್ ಆದ ವೀಕ್ ತ್ರಿವಿಕ್ರಮಣ್ಣ ನಾಮಿನೇಟ್ ಮಾಡಿದ ವೀಕು ಅವ್ರದ್ದೇ ಟೀಮಲ್ಲಿ ನಾನು ಆಟ ಆಡ್ತೀನಿ. ಸೊ ಆ ಟೈಮಲ್ಲಿ ಅವರಿಂದಲೇ ನಾನು ಆಟ ಆಡೋದಕ್ಕೆ ಆಗ್ಲಿಲ್ಲ ಅನ್ನೋ ಕಾರಣಕ್ಕೆ ನಾನು ಹೇಳಿದ್ದಷ್ಟೇ ಬಿಟ್ಟು ಬೇರೆ ಯಾರದ್ದು ಸೋಲಿಗೂ ಮತ್ತೊಂದಕ್ಕೂ ನಾನು ಖಂಡಿತವಾಗ್ಲೂ ಯಾವತ್ತೂ ದೇವ್ರನ್ನ ಬಳಸ್ಕೊಳ್ಳೋದಿಲ್ಲ. ಸಾಧ್ಯ ಆದ್ರೆ ನಾವು ಇನ್ನೊಬ್ರಿಗೆ ಒಳ್ಳೇದ್ ಮಾಡೋದಕ್ಕೆ ಭಗವಂತನ ಬಳಸ್ಕೊಳ್ಬೇಕು ಹೊರತು, ಭಗವಂತನಲ್ಲಿ ಪ್ರಾರ್ಥನೆ ಇಡ್ಬೇಕು ಹೊರತು ಇನ್ನೊಬ್ರು ಕೆಟ್ಟದಕ್ಕೆ ಯಾವತ್ತೂ ಬಳಸಬಾರದು ಅನ್ನೋದು ನನ್ನ ನಿಲುವು. ಸೊ ನಾನು ಆತರ ಏನು ಹೇಳಿರ್ಲಿಲ್ಲ. ಸುದೀಪ್ ಸರ್ ಯಾರಾದ್ರೂ ಗೆಲ್ಬೇಕು ಅಂತಿದ್ರೆ ಚೀಟಿ ಬರ್ದ್ ಹಾಕಿ ಅಂತ ಹೇಳಿದ್ರು. ಇಲ್ಲಿಂದ ಹೋಗ್ತಾ ಇದ್ದೀರಾ, ಈಗ ಇನ್ನು ಹೋದ್ಮೇಲೆ ನಿಮಗ್ ಯಾರು ಬೇಕೋ ಅವ್ರು ಗೆಲ್ಬೇಕು ಅಂತಿದ್ರೆ ಅವ್ರ ಹೆಸರಲ್ಲಿ ಚೀಟಿ ಬರೀರಿ ದೇವ್ರಿಗೆ ಅಂತ ಹೇಳಿದ್ರು. ಸೊ ಆ ನಿಟ್ಟಲ್ಲಿ ನಾನು ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ತೀನಿ. ರಜತ್ ಅವ್ರು ನಿಮ್ಮನ್ನ ಟೀಕೆ ಮಾಡ್ತಿರ್ತಾರೆ, ಯಾಕೆ ಬಾಗಲ್ ತಕೊಂಡು ಬಟ್ಟೆ ವಾಶ್ ಮಾಡ್ತಿರ್ತೀಯಾ ಅಂತ ಹೇಳ್ಬಿಟ್ಟು. ಅದ್ರ ಮೂಮೆಂಟ್ ಬಗ್ಗೆ ಹೇಳೋದಾದ್ರೆ, ಅಯ್ಯೋ ಅದು ನಿಜವಾಗ್ಲೂ ಪಕ್ಕದ ಬಾತ್ರೂಮ್ ಅಲ್ಲಿ ಬಕೆಟ್ ಇಂದ ನೀರ್ ತಗೊಂಡ್ಬಂದ್ ಇಟ್ಕೊಂಡಿದ್ದೆ ನಾನು. ಬಿಸಿನೀರಲ್ಲಿ ಬೇಗ ಖಾಲಿ ಆಗುತ್ತೆ, ಸ್ಟಾಪ್ ಆಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ. ಸೊ ಪಕ್ಕದ ಬಾತ್ರೂಮ್ ನವ್ರು ಯಾರಾದ್ರೂ ಬಕೆಟ್ ಕೇಳಿದ್ರೆ ಕೊಡ್ಬೇಕಲ್ಲ ಅನ್ನೋ ಕಾರಣಕ್ಕೆ ಬಾಗಲ್ ತೆಕ್ಕೊಂಡು ಹನುಮಂತೂಲ್ ಹೋಗಿ ವಾಶ್ ಮಾಡ್ತಾ ಇದ್ದೆ ಬಿಟ್ಟು ಬೇರೆ ಏನು ಕಾರಣ ಇರ್ಲಿಲ್ಲ. ಬಟ್ ರಜತ್ ಅವರು ಗೊತ್ತಿರೋದೆ, ಅವರು ಎಲ್ಲಾದ್ರಲ್ಲೂ ಮಿಸ್ಟೇಕ್ ಹುಡ್ಕೋ ಕಾರಣಕ್ಕೆ ಏನು ಮಾಡಕ್ ಆಗಲ್ಲ. ರಜತ್ ಅವ್ರು ಇರೋದೇ ಹಾಗೆ, ಎಲ್ಲಾದ್ರಲ್ಲೂ ಮಿಸ್ಟೇಕ್ ಹುಡುಕ್ತಾರೆ. ಹಾಗಾಗಿ ಅದು ದೊಡ್ಡ ವಿಷಯ ಆಯ್ತು. ತಾಯಿ ಅಂತಂದ್ರೆ ತುಂಬಾ ಇಂಪಾರ್ಟೆಂಟ್. ಐಶ್ವರ್ಯ ಅವರಿಗೂ ಸಹ ತಾಯಿ ಸ್ಥಾನದಲ್ಲಿ ಇಟ್ಕೊಂಡು ನಿಮ್ಮ ತಾಯಿಯ ಒಂದು ಸ್ಯಾರಿ ಪಿನ್ ಅನ್ನ ಕೊಡ್ತೀರಾ. ಸುದೀಪ್ ಸರ್ ಬಿಗ್ ಬಾಸ್ ಹೋಸ್ಟ್ ಮಾಡುವಾಗ್ಲೇನೆ ತಾಯಿ ತೀರೋಗಿದ್ದಾರೆ ಅನ್ನುವಂತ ಸುದ್ದಿ ಬರ್ತದೆ. ಆಗ್ಲೂ ಕೂಡ ಸುದೀಪ್ ಸರ್ ಮೆಟ್ಟಿ ನಿಂತು ಬಿಗ್ ಬಾಸ್ ಶೋ ನ ಮುಗಿಸಿ ಅದಾದ ನಂತರ ತಾಯಿ ಹುಷಾರಿಲ್ಲ ಅಂತ ಅಂದಾಗ ನೋಡಕ್ ಹೋಗ್ತಾರೆ. ಸೊ ಆ ಒಂದು ವಿಚಾರ ನಿಮ್ಗೆ ಗೊತ್ತಾದ್ಮೇಲೆ ಬಿಗ್ ಬಾಸ್ ಮನೆಯಲ್ಲಿ ಹೇಗ್ ಅನ್ನಿಸ್ತು? ತುಂಬಾ ಬೇಜಾರಾಯ್ತು, ತುಂಬಾ ಬೇಜಾರಾಯ್ತು. ಶಾಕಿಂಗ್. ಅದು ಇಡೀ ಮನೆ ಒಂದು ಕ್ಷಣಕ್ಕೆ ಬೇಸರದಲ್ಲಿ ಕೂತ್ಕೊಂಡ್ಬಿಟ್ಟಿತ್ತು. ಬಹುಶಃ ಆ ಕರ್ತವ್ಯ ಪ್ರಜ್ಞೆಗೆ ನಾನು ಯಾವಾಗ್ಲೂ ಹ್ಯಾಟ್ಸ್ ಆಫ್ ಹೇಳ್ತೀನಿ ಅಂತ. ಅದು ಎಲ್ಲರಲ್ಲೂ ಕಾಣಿಸೋದಿಲ್ಲ, ಬಹಳ ವಿಶೇಷ ಕಾಣಿಸೋದು ಅವ್ರ ಅದೇ ಸಂದರ್ಭದಲ್ಲಿ ಅಂತ. ಅಂಡ್ ಚೈತ್ರ ಅವರಿಗೆ ಯಾರ ಸೆಲೆಬ್ರಿಟಿ ಮೇಲೆ ಯಾರಾದ್ರೂ ಕ್ರಶ್ ಆಗಿದ್ಯಾ ಅಂತ? ಇಲ್ಲ, ಯಾವತ್ತೂ ಆಗಿಲ್ಲ. ನನಗೆ ಯಾವತ್ತೂ ಕ್ರಶ್ ಆಗೋದಿಲ್ಲ. ಸ್ವಾಮಿ ವಿವೇಕಾನಂದರ ಮೇಲೆ ಆಗತ್ತೆ, ವೀರ್ ಸಾವರ್ಕರ್ ಮೇಲೆ ಆಗತ್ತೆ ಅಂತ ಪ್ರಪಂಚದಿಂದ ಬಂದವಳು ನಾನು. ಸೊ ಹಾಗಾಗಿ ಆ ಯೋಚನೆಗಳು ಯಾವತ್ತೂ ಬಂದಿಲ್ಲ ಅಂತ. ಓಕೆ. ನಿಮಗೆ ಸ್ಯಾಂಡಲ್ವುಡ್ ಅಲ್ಲಿ ಇಷ್ಟ ಆಗುವಂತ ನಟ ಯಾರು? ಡಾಕ್ಟರ್ ವಿಷ್ಣುವರ್ಧನ್. ಇಷ್ಟ ಆಗುವಂತ ಹೀರೋಯಿನ್? ಸೌಂದರ್ಯ ಅವರು ಬಹಳ ಇಷ್ಟ. ದಿವಂಗತ ಸೌಂದರ್ಯ ಅವರು. ಓಕೆ. ಯಾವ ಸಿನಿಮಾವನ್ನ ನೋಡಿದ್ರ ನೀವು? ಸೌಂದರ್ಯ ಅವ್ರದ್ದಾಗಿರ್ಬೋದು, ವಿಷ್ಣುವರ್ಧನ್ ಅವ್ರ ಆಪ್ತ ಮಿತ್ರ ಬಹಳ ಇಷ್ಟ ಆಗುವಂತ ಸಿನಿಮಾ. ಸೌಂದರ್ಯ ಮತ್ತು ಡಾಕ್ಟರ್ ವಿಷ್ಣುವರ್ಧನ್ ಅವರ ಬಹುತೇಕ ಸಿನಿಮಾಗಳನ್ನ ನಾನು ನೋಡಿದ್ದೇನೆ. ಬಿಟ್ರೆ ಉಪೇಂದ್ರ ಅವ್ರ ಸಿನಿಮಾಗಳು ಇಷ್ಟ ಆಗುತ್ತೆ. ಸೊ ಉಪೇಂದ್ರ ಅಂತ ಹೇಳ್ತಿದ್ರಿ, ಉಪೇಂದ್ರ ಅವರ ಒಂದು ರಾಜಕೀಯದ ಬಗ್ಗೆ ಹೇಳೋದಾದ್ರೆ? ಪ್ರಜಾಕೀಯ ಇದ್ರ ಬಗ್ಗೆ. ಸೊ ನಾನು ಜರ್ನಲಿಸ್ಟ್ ಆಗಿದ್ದಾಗ್ಲೂ ಅವ್ರ ಹತ್ರ ಆ ಗೊಂದಲಗಳ ಬಗ್ಗೆ ನಾನು ಪ್ರಶ್ನೆ ಮಾಡಿದ್ದಿದೆ. ಸೊ ಆಗ ಅವ್ರು ಬೇರೆ ಪಕ್ಷ ಇತ್ತು, ಈಗ ಬೇರೆ ಪಕ್ಷದಲ್ಲಿದ್ದಾರೆ. ಸೊ ಯೋಚನೆಗಳು, ಕಲ್ಪನೆಗಳು ಬಹಳ ಒಳ್ಳೇದೆ. ಅದು ಕಾರ್ಯರೂಪಕ್ಕೆ ಬರೋದಕ್ಕೆ ಬಹಳ ಸಮಯ ಹಿಡಿಯುತ್ತೆ ಅಂತ ಅನ್ಸುತ್ತೆ. ಆದ್ರೆ ಒಂದು ಆಂದೋಲನದ ರೀತಿಯಲ್ಲಿ ಏನಾದ್ರೂ ಸಮಾಜ ಅವರ ಯೋಚನೆ ತಗೊಳ್ತು ಅಂತಂದ್ರೆ ಬಹಳ ದೊಡ್ಡ ಪರಿವರ್ತನೆ ಈ ಸಮಾಜದಲ್ಲಿ ಆಗುತ್ತೆ. ಅದಾಗಬೇಕು ಅಂತ ನಾನು ಬಯಸ್ತೀನಿ. ಅಂಡ್ ಸ್ಮಾಲ್ ರ್ಯಾಪಿಡ್ ಫೈರ್ ಇದೆ ಈಗ. ಸೊ ಒಬ್ಬೊಬ್ಬರ ಬಿಗ್ ಬಾಸ್ ಮನೆಯ ಒಂದೊಂದು ಕಂಟೆಸ್ಟೆಂಟ್ ಹೆಸರನ್ನ ಹೇಳ್ತಾ ಹೋಗ್ತೀನಿ. ಅವರಲ್ಲಿ ಇಷ್ಟ ಆಗುವಂತದ್ದೇನು, ಇಷ್ಟ ಆಗದೆ ಇರುವಂತದ್ದೇನು? ಮೊದಲನೇದಾಗಿ ಹಂಸ ಅವರು. ಹಂಸಕ ತುಂಬಾ ಸೂಕ್ಷ್ಮ, ಅಂದ್ರೆ ತುಂಬಾ ಒಳ್ಳೆ ಶುದ್ಧ ಮನಸ್ಸಿನ ಹೆಣ್ಮಗಳು. ಸೂಕ್ಷ್ಮ ಅದೇ ನನಗೆ ಅವ್ರಿಗೆ ಇಷ್ಟ. ಅಂದ್ರೆ ಅವ್ರು ಏನ್ ಅನ್ಸುತ್ತೆ ನೇರವಾಗಿ ಹೇಳ್ಕೊಳ್ತಾರೆ, ಅದ್ ನಂಗೆ ಬಹಳ ಇಷ್ಟ ಆಗುತ್ತೆ. ತುಂಬಾ ಸೂಕ್ಷ್ಮ, ಅಂದ್ರೆ ಅಡ್ಜಸ್ಟ್ ಆಗೋದಿಲ್ಲ. ಅಂದ್ರೆ ಸ್ವರ್ಗದಿಂದ ನರಕಕ್ಕೆ ಬರಕ್ ನಾನು ತಯಾರಿಲ್ಲ, ನರಕಕ್ಕೆ ಬರೋದಾದ್ರೆ ನಾನು ಹೊರಟೋಗ್ಬಿಡ್ತೀನಿ ಮನೆಗೆ ಅನ್ನುವಂಥದ್ದೊಂದು ಇದಿದೆ. ಸೊ ಅಡ್ಜಸ್ಟ್ ಆಗದೆ ಇರೋ ಆ ಗುಣ ಇಷ್ಟ ಆಗಲ್ಲ. ಯಮುನಾ ಮೇಡಮ್ ತುಂಬಾ ಶಿಸ್ತು. ಅವರಲ್ಲಿ ಇಷ್ಟ ಆಗೋ ಗುಣ ಅಂದ್ರೆ ಬದುಕಿನ ಶಿಸ್ತು, ಮತ್ತೆ ಅವರ ನೃತ್ಯದ ಮೇಲೆ ಅವ್ರಿಗಿರುವಂತಹ ಬದ್ಧತೆ ತುಂಬಾ ಇಷ್ಟ ಆಗುತ್ತೆ. ಸ್ವಲ್ಪ ಬೇಗ ಕೋಪ ಮಾಡ್ಕೋತಾರೆ, ಅದು ಇಷ್ಟ ಆಗಲ್ಲ. ಮಾನ್ಸ ತುಂಬಾ ಮುದ್ದು. ಅವಳ ಬದುಕನ್ನ ಎಷ್ಟು ಮಕ್ಕಳ ಹಾಕಿ ತಗೊಂಡಿದ್ದಾಳೆ ಇದೆಲ್ಲ, ಅವಳ ತರ ಅದೇ ಖುಷಿ ಆಗೋದು. ಎಲ್ರ ಜೊತೆ ಬೆರೆಯೋ ರೀತಿ, ಮತ್ತೆ ಎಲ್ರಿಗೂ ಅವಳು ಮಗು ಆಗಿರೋ ರೀತಿನೇ ನಂಗೆ ತುಂಬಾ ಇಷ್ಟ ಆಗುತ್ತೆ. ಇಷ್ಟ ಆಗದೆ ಇರೋದು ಅಂದ್ರೆ ಬಹಳ ಬೇಗ ಅಳ್ತಾಳೆ ಅನ್ಸುತ್ತೆ, ಅದಕ್ಕೆ ಇಷ್ಟ ಆಗಲ್ಲ. ಲಾಯರ್ ಜಗದೀಶ್ ಮಗುವಿನಂತ ಮನಸ್ಸಿನ ವ್ಯಕ್ತಿ, ಯಾವ್ದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳದೆ ಇರೋ ವ್ಯಕ್ತಿ. ಆ ಗುಣನೇ ಅವರಲ್ಲಿ ನಂಗೆ ಇಷ್ಟ ಆಗುತ್ತೆ. ಕ್ಷಣಚಿತ್ತ ಕ್ಷಣಪಿತ್ತ ಅನ್ನೋ ತರದ ವ್ಯಕ್ತಿತ್ವ ಅದು ಇಷ್ಟ ಆಗೋದಿಲ್ಲ.
ರಂಜಿತ್ ಅಣ್ಣ ಅದ್ಭುತ. ಅವರು ಅದ್ಭುತ ನಾಯಕ, ತುಂಬಾ ಒಳ್ಳೆ ವ್ಯಕ್ತಿ. ನನಗೆ ನರಕದಲ್ಲಿ ಬಹಳ ಕನೆಕ್ಟ್ ಆಗ್ತಿದ್ದೆ, ಅಂದ್ರೆ ತುಂಬಾ ಇಷ್ಟ ಆಗ್ತಿದ್ದೆ ವ್ಯಕ್ತಿ. ಅವ್ರ ಒಳಗಡೆ ಒಂದು ಒಳ್ಳೆ ನಾಯಕತ್ವ ಇದೆ, ಒಂದು ತಂಡವನ್ನ ಒಬ್ಬ ಸ್ಪೋರ್ಟ್ಸ್ ಪರ್ಸನ್ ಆಗಿ ಮುನ್ನುಗ್ಸುವಂತ ಒಂದು ಒಳ್ಳೆ ನಾಯಕತ್ವ ಇದೆ, ಅದು ಇಷ್ಟ ಆಗುತ್ತೆ. ಇಷ್ಟ ಆಗದೆ ಇರೋದು ಬಹುಶಃ ಅವ್ರಿಗೊಂದ್ ಸ್ವಲ್ಪ ಜಾಸ್ತಿ ಕೋಪ ಬರುತ್ತೋ ಏನೋ, ನನಗೂ ಗೊತ್ತಿಲ್ಲ. ಮೇ ಬಿ ಆ ಕಾರಣಕ್ಕೆ ಎಲ್ಲೋ ಒಂದು ಕ್ಷಣ ಆ ವೇದಿಕೆನ ಅವ್ರು ಕಳ್ಕೊಳ್ಬೇಕಾದ್ ಬಂತೇನೋ, ಹಾಗಾಗಿ ಅದೊಂಚೂರು ಇಷ್ಟ ಆಗುತ್ತೆ. ಮೋಕ್ಷಿತಾ ತುಂಬಾ ಚೆನ್ನಾಗಿ ಹಾಡ್ತಾರೆ, ಅವ್ರ ಹಾಡು ಬಹಳ ಇಷ್ಟ ನನಗೆ. ತುಂಬಾ ಗೊಂದಲದಲ್ಲಿ ಇರ್ತಾರೆ, ಅದಿಷ್ಟ ಆಗೋದಿಲ್ಲ. ಐಶ್ವರ್ಯ ಅದೇ ಬದುಕನ್ನು ಎದುರಿಸುವಂತ ಧೈರ್ಯ ಇದೆ, ಛಲ ಇದೆ, ಅದಿಷ್ಟ ಆಗತ್ತೆ. ಅಂದ್ರೆ ತುಂಬಾ ಹೆದರ್ಕೊಳ್ಳೋ, ಅಂದ್ರೆ ತನ್ನ ಮೇಲೆ ಬರೋ ಆರೋಪದಿಂದ ಬಚಾವ್ ಆಗೋದಕ್ಕೋಸ್ಕರ ಇನ್ನೊಬ್ಬರನ್ನ ಬಲಿಪಶು ಮಾಡೋ ಪ್ರಯತ್ನ ಏನಿದೆಯಲ್ಲ, ಅದಿಷ್ಟ ಆಗೋದಿಲ್ಲ, ಆ ಗುಣ ಇಷ್ಟ ಆಗಲ್ಲ. ಶಿಶಿರಣ್ಣ ಅದ್ಭುತ. ಅವರು ನಿಜವಾಗ್ಲೂ ಒಬ್ಬ ಅಣ್ಣ. ಅವರು ಇನ್ನೊಬ್ಬರ ಮೇಲೆ ತೋರಿಸುವಂತ ಭಾವನೆ ಮತ್ತು ಅವರ ಸಂಸ್ಕಾರ ಯಾವಾಗ್ಲೂ ಇಷ್ಟ ಆಗುತ್ತೆ. ಶಿಶಿರಣ್ಣನಲ್ಲಿ ಇಷ್ಟ ಆಗಲ್ಲ ಅನ್ನೋ ಗುಣನೇ ಇಲ್ಲ. ಧರ್ಮಣ್ಣ ನಿಜವಾಗ್ಲೂ ಧರ್ಮರಾಯದ ಕಲಿಯುಗದ ಧರ್ಮರಾಯನೇ ಅವರು. ಒಂದು ಅಪ್ಪಟ ಅಪರಂಜಿ ಅವರು. ಹೇಗಿದ್ದಾರೆ, ಕನ್ನಡಿಯ ತರ ಬದುಕಿರುವಂತ ಅಪ್ಪಟ ಅಪರಂಜಿ ಅವರು. ಅವರಲ್ಲೂ ಅಷ್ಟೇ. ಧರ್ಮಣ್ಣನಲ್ಲಿ ನೀವು ಏನು ಈ ಬಿಳಿ ಹಾಳೆಯ ಮೇಲೆ ಕಪ್ಪು ಚುಕ್ಕಿ ಹುಡ್ಕೋದು ಬಹಳ ಕಷ್ಟ. ಅನುಷಾ ತುಂಬಾ ಮುಗ್ಧೆ ಮತ್ತು ತುಂಬಾ ಏನು ಎಲ್ಲಿ ಯಾವ್ದ್ರಲ್ಲೂ ಕೆಟ್ಟದನ್ನ ಹುಡುಕದೆ ಇರುವ, ಎಲ್ಲರಿಗೂ ಪ್ರೀತಿಯನ್ನು ಕೊಡುವಂತ ಹುಡುಗಿ, ಅದೇ ಇಷ್ಟ ಆಗತ್ತೆ. ಕೋಪ ಮಾಡ್ಕೋತಾಳ ಬೇಗ, ಅದಿಷ್ಟ ಆಗಲ್ಲ. ಗೌತಮಿ ಅದೇ, ಅವ್ರು ಪಾಸಿಟಿವ್ ಆಗಿ ನೋಡೋದು, ಅವರು ದೈವ ಭಕ್ತೆ. ಸೊ ನನಗೆ ಅವರ ಆ ದೈವ ಭಕ್ತಿ ಗುಣ ಬಹಳ ಇಷ್ಟ. ಎಲ್ಲವನ್ನ ಪಾಸಿಟಿವ್ ಆಗಿ ನೋಡ್ತೀನಿ ಅನ್ನೋದ್ರ ಬಗ್ಗೆ ನನಗೆ ಗೊಂದಲ ಇದೆ, ಹಾಗಾಗಿ ಇಷ್ಟ ಆಗಲ್ಲ. ಭವ್ಯ ತುಂಬಾ ಅಂದ್ರೆ ತುಂಬಾ ಚಿಕ್ಕ ಹುಡುಗಿ, ಆ ಮುಗ್ಧತೆ ಇಷ್ಟ ಆಗತ್ತೆ. ಅದ್ರಲ್ಲಿ ತುಂಬಾ ಅತಿರೇಕ ಅನ್ಸೋ ಪೆದ್ದತನ ಇದೆ, ಅದು ಇಷ್ಟ ಆಗಲ್ಲ. ಗೋಲ್ಡ್ ಮ್ಯಾನೆ ಅವ್ರು ನಿಜವಾಗ್ಲು. ಅವರು ನಿಜವಾಗ್ಲೂ ಮನ್ಸಿಂದ ತುಂಬಾ ಒಳ್ಳೆ ವ್ಯಕ್ತಿ. ಅಂದ್ರೆ ತುಂಬಾ ಸಾಫ್ಟ್ ಇದ್ದಾರೆ, ನೋಡಕ್ ಮಾತ್ರ ಹಾರ್ಶ್ ತರ ಕಾಣಿಸ್ತಾರೆ, ತುಂಬಾ ಸಾಫ್ಟ್ ಇದ್ದಾರೆ. ನನಗ ಅದು ಇಷ್ಟ. ಅಂದ್ರೆ ತುಂಬಾ ಬೇಗ ಕರಗ್ತಾರೆ, ಎಲ್ರನ್ನು ಕೇಳ್ತಾರೆ, ಅದು ತುಂಬಾ ಇಷ್ಟ ಆಗುತ್ತೆ. ಇನ್ನೊಬ್ರ ಮಾತು ಬೇಗ ಇನ್ಫ್ಲೂಯೆನ್ಸ್ ಆಗ್ತಾರೆ, ಆ ಮಾತು ಇಷ್ಟ ಆಗಲ್ಲ, ಆ ಗುಣ ಇಷ್ಟ ಆಗಲ್ಲ. ಶೋಭಾ ಶೆಟ್ಟಿ ಫೈರ್, ಅವರು ಒಳ್ಳೆ ಫೈಟರ್ ಹೆಣ್ಮಗಳು. ಅವ್ರ ಫೈಟರ್ ಗುಣ ನಂಗೆ ತುಂಬಾ ಇಷ್ಟ. ಅದೇ ಏನ್ ಅನ್ಸುತ್ತೆ ಅದನ್ನ ನೇರವಾಗಿ ಹೇಳ್ಬಿಡ್ತಾರೆ. ನನಗೂ ಇದ್ದಾಗ ಅದೇ ಹೇಳಿದ್ರು, ನೀವು ಹೊರಗಡೆ ನಿಮ್ಮನ್ನ ನೋಡಿದಾಗ ನಾನು ಕ್ಯಾಮ್ರಾ ಮುಂದೆ ನಾಟಕ ಮಾಡ್ತೀರಾ ಅಂತ ಅನ್ಸಿತ್ತು ನನಗೆ, ಬಟ್ ಈಗ ಗೊತ್ತಾಗ್ತಾ ಇದೆ ನೀವು ಒಬ್ಬ ಪ್ಯೂರ್ ಸೋಲ್ ಅಂತ ಯಾವಾಗ್ಲೂ ಅಂತಿದ್ರು. ಸೊ ತಪ್ಪನ್ನ ಸರಿ ಮಾಡ್ಕೊಳ್ಳೋ ಗುಣ ಇದೆಲ್ಲ, ಅದು ತುಂಬಾ ಇಷ್ಟ ನಂಗೆ ಅವರಲ್ಲಿ. ಸೊ ಇಷ್ಟ ಆಗದೆ ಇರೋ ಗುಣ ಅಂದ್ರೆ ಸ್ವಲ್ಪ ಅದೇ, ಅಂದ್ರೆ ತುಂಬಾ ಬೇಗ ಎಲ್ಲವನ್ನೂ ಮನಸ್ಸಿಗೆ ತಗೊಳ್ತಾರೆ, ಅದಿಷ್ಟ ಆಗೋದಿಲ್ಲ. ಮಂಜಣ್ಣ ಒಬ್ಬ ಒಳ್ಳೆ, ಅಂದ್ರೆ ನಿಜವಾಗ್ಲೂ ಒಬ್ಬ ಗಟ್ಟಿತನದಿಂದ ಗುದ್ದಾಡಬಲ್ಲಂತ ಒಬ್ಬ ಶಕ್ತಿ ಇರುವಂತ ಒಬ್ಬ ವ್ಯಕ್ತಿ. ತಾನು ವಿಲನ್ ಅಂತ ಅನ್ಸಿದ್ರು ಕೂಡ ಪರವಾಗಿಲ್ಲ, ಹಾಗೇನೆ ಇರ್ಬೇಕು. ಅವ್ರು ಬದಲಾಗ್ತಾ ಇರೋ ರೀತಿ ಇಷ್ಟ ಆಗಲ್ಲ. ಪ್ರಾಮಾಣಿಕ ವ್ಯಕ್ತಿ, ಅವ್ರ ಪ್ರಾಮಾಣಿಕತೆ ಇಷ್ಟ ಆಗತ್ತೆ. ಆದ್ರೆ ತುಂಬಾ ಹೆದರ್ತಾರೆ, ಆ ಭಯ ಇಷ್ಟ ಆಗಲ್ಲ. ಹನುಮಂತು ತುಂಬಾ ಬುದ್ಧಿವಂತ, ಇಷ್ಟ ಆಗತ್ತೆ. ಎಲ್ಲಾ ಕಡೆ ಆ ಮುಗ್ಧತೆ ಕ್ಯಾರಿ ಮಾಡಲ್ಲ, ಎಲ್ ಬೇಕೋ ಅಲ್ಲಿ ಮಾತ್ರ ಕ್ಯಾರಿ ಮಾಡ್ತೇನೆ, ಅದಿಷ್ಟ ಆಗಲ್ಲ. ತ್ರಿವಿಕ್ರಮ್ ಅಣ್ಣ ಒಂದ್ ಕಂಪ್ಲೀಟ್ ಪ್ಯಾಕೇಜ್. ಅವರು ಯಾವಾಗ್ಲೂ ಕೂಡ ಒಬ್ಬ ಒಳ್ಳೆ ಗೈಡು. ಇನ್ನೊಬ್ಬರನ್ನ ಬದುಕನ್ನು ಅವರು ಎದುರಿಸ್ತಾ ಇರೋ ರೀತಿ ಇದೆಯಲ್ಲ, ಎಲ್ಲವನ್ನು ಬದುಕಿನಲ್ಲಿ ಅವ್ರು ನೋಡ್ತಾ ಇರೋ ದೃಷ್ಟಿಕೋನ ಇದೆಯಲ್ಲ, ಅದು ಬಹಳ ಇಷ್ಟ ಆಗತ್ತೆ. ಆದ್ರೆ ನನಗೆ ಅವ್ರ ತರ ಬದುಕನ್ನು ನೋಡೋದು ಬಹಳ ಕಷ್ಟ. ತುಂಬಾ ಅಂದ್ರೆ ಭಾವನಾ ಜೀವಿ ಅಲ್ಲ, ನಾನು ಅದನ್ನೇ ಹೇಳ್ತೀನಿ. ಅಣ್ಣ ನೀವು ಅಳ್ಬೇಕು ಅಂದಾಗ ಅಳ್ತು ಬಿಡ್ಬೇಕು, ನೀವು ಅಳಲ್ಲ ಅಂತ. ಆದ್ರೆ ಅವ್ರ ಬದುಕಿನಲ್ಲಿ ಎದುರಿಸಿರೋ ಸಂಕಷ್ಟಗಳು, ಎದುರಿಸಿರೋ ಸವಾಲುಗಳು ಅವ್ರನ್ನ ಅಷ್ಟು ಬೇಗ ಅಳೋದಕ್ಕಾಗ್ಲಿ ನಗೋದಕ್ಕಾಗ್ಲಿ ಬಿಡಲ್ಲ. ತುಂಬಾ ಸ್ಥಿತಪ್ರಜ್ಞ ವ್ಯಕ್ತಿ. ಬಹುಶಃ ನಂಗೆ ಆ ಸ್ಥಿತಪ್ರಜ್ಞತೆ ಇಲ್ಲ, ಅದೇ ಇಷ್ಟ ಆಗಲ್ಲ. ನಾನು ಯಾವಾಗ್ಲೂ ಅದನ್ನ ಹೇಳ್ತೇನೆ. ನಿಮ್ಗೆ ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ಟಫ್ ಕಂಟೆಸ್ಟೆಂಟ್ ಆಗಿದ್ರು ಅಂದ್ರೆ ಯಾರಾಗಿದ್ರು ಅಂತ? ತ್ರಿವಿಕ್ರಮ್ ಅಣ್ಣನೇ ತುಂಬಾ ಟಫ್ ಕಾಂಪಿಟೇಟರ್ ಅವರು. ಎಲ್ಲೋ ಒಂದ್ ಕಡೆ ಶೋಭಾ ಶೆಟ್ಟಿ ಮತ್ತೆ ನಿಮ್ಮ ಒಂದು ಜುಗಲ್ಬಂದಿ ಮಿಸ್ ಆಯ್ತಾ ಅಂತ ನೋಡುವಂತ ಬಿಗ್ ಬಾಸ್ ವೀಕ್ಷಕರಿಗೆ? ಇರಬಹುದೇನೋ, ಬಹುಶಃ ನಿರೀಕ್ಷೆ ಮಾಡಿದ್ರು ಅನ್ಸುತ್ತೆ. ಅಂದ್ರೆ ಅವ್ರು ತುಂಬಾ ಸ್ಟ್ರಾಂಗ್ ಆಗಿದ್ದ ಕಾರಣಕ್ಕೆ ಅದ್ ನಿರೀಕ್ಷೆ ಮಾಡಿದ್ರು ಅನ್ಸುತ್ತೆ. ಬಟ್ ನಮ್ಮಿಬ್ರು ನಡುವೆ ಒಂದು ಸಹಜವಾಗಿರುವ ಸ್ನೇಹ ಬೆಳೆಯುತ್ತೆ. ಸೊ ಅದು ಒಬ್ರಿಗೊಬ್ರು ಹೆಗಲ್ ಕೊಡುವಂತ ಸ್ನೇಹ ಆಗಿತ್ತು. ಇಡೀ ಮನೆ ಅವರನ್ನ ದೂರ ಇಟ್ಟಾಗ ಸೊ ನಮ್ಮಿಬ್ರು ನಡುವೆ ಒಂದು ಸ್ನೇಹ ಬೆಳೆಯುತ್ತೆ. ಸೊ ಹಾಗಾಗಿ ಗೊತ್ತಿಲ್ಲ, ನನ್ನ ಹತ್ರ ಯಾರಾದ್ರೂ ಜಗಳ ಮಾಡ್ಕೊಂಡ್ ಬಂದ್ರೆ ಮಾತ್ರ ನಾನ್ ಜಗಳ ಮಾಡ್ತೀನಿ. ನನ್ನ ಹತ್ರ ಯಾವಾಗ್ಲೂ ಶೋಭಾ ಜಗಳ ಮಾಡ್ಲೇ ಇಲ್ಲ. ಮೊದಲು ನನಗ್ ಮನೆಯಲ್ಲಿ ಉತ್ತಮ ಕೊಡೋಕ್ ಪ್ರಾರಂಭ ಮಾಡಿದ್ದೆ ಶೋಭಾ, ನನ್ನ ಆಟಗಳನ್ನ ನೋಡಿ. ಸೊ ಅದ್ ಸಾಧ್ಯ ಆಗೋದಿಲ್ಲ ಅನ್ಸುತ್ತೆ. ದರ್ಶನ್ ಅವರ ಒಂದು ವಿಚಾರದ ಬಗ್ಗೆ ಹೇಳೋದಾದ್ರೆ?
ಅಂದ್ರೆ ಅದು ನನಗೆ ಗೊತ್ತಿಲ್ಲ ಅವ್ರ ಏನೇನ್ ಅಪ್ಡೇಟ್ ಆಗಿದೆ ಅನ್ನೋದು ಗೊತ್ತಿಲ್ಲ. ನಾನು ಇನ್ನೂ ಯಾವ್ದನ್ನು ನೋಡಿಲ್ಲ, ನಂದೇ ಇನ್ನು ನಾನು ಸರಿಯಾಗಿ ನೋಡಿಲ್ಲ. ಸೊ ಇಲ್ಲಿ ತನಕ ಏನ್ ಬೆಳವಣಿಗೆ ಆಗಿದೆ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ. ಕಾನೂನಿದೆ, ಕಾನೂನು ಯಾರಿಗೂ ಅನ್ಯಾಯ ಆಗೋದಕ್ಕೆ ಬಿಡೋದಿಲ್ಲ. ಸೊ ಆ ಕಾನೂನು ಹೋರಾಟವನ್ನ ಎಲ್ಲರೂ ಸಮರ್ಥವಾಗಿ ನಿಭಾಯಿಸ್ಲಿ ಅಂತ ನಾನು ಕೇಳ್ಕೊಳ್ತೇನೆ ಅಷ್ಟೇ. ಫೈನಲಿ ಚೈತ್ರ ಕುಂದಾಪುರ ಅವರ ಒಂದು ಫಾಲೋವರ್ಸ್ ಆಗಿರ್ಬೋದು, ಅಭಿಮಾನಿಗಳಿಗಾಗಿರ್ಬೋದು, ಏನ್ ಹೇಳಕ್ ಇಷ್ಟಪಡ್ತಾರೆ? ತುಂಬಾ ಪ್ರೀತಿ ಕೊಟ್ಟಿದ್ದೀರಿ. ನಾನು ಹೇಗಿದ್ನೋ ಹಾಗೆ ನನ್ನ ಸ್ವೀಕರಿಸಿ ನನಗೆ ಪ್ರೀತಿ ಕೊಟ್ಟಿದ್ದೀರಿ. ಈ ಪ್ರೀತಿ ಮತ್ತು ಅಭಿಮಾನವನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಲ್ಲಿ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತೀನಿ. ನಿಮ್ಗೆ ಇಷ್ಟ ಆಗುವಂತಹ ತುಂಬಾ ಫುಡ್ ಯಾವ್ದು ಅಂತ? ನನಗ್ ಕುಚಲಕ್ಕಿ ಗಂಜಿ, ಜೋಳದ ರೊಟ್ಟಿ, ಉತ್ತರ ಕರ್ನಾಟಕ ಜೋಳದ ರೊಟ್ಟಿ, ಎಣ್ಗಾಯಿ ಪಲ್ಯ ತುಂಬಾ ಇಷ್ಟ. ಬಿಟ್ರೆ ನಮ್ ಕರಾವಳಿಯ ಕುಚಲಕ್ಕಿ ಗಂಜಿ, ಉಪ್ಪಿನಕಾಯಿ ಕೊಟ್ಬಿಟ್ರೆ ಸ್ವರ್ಗ. ಅಷ್ಟೇ ಸಾಕು. ಅಷ್ಟೇ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಬಾಸ್ ಟಿವಿ ಕನ್ನಡ ಜೊತೆ ಬಿಗ್ ಬಾಸ್ ಸೆನಿಯ ಒಂದಷ್ಟು ಮಾಹಿತಿನ ಶೇರ್ ಮಾಡೋದಕ್ಕೆ. ಈ ಫೈರ್ ಬ್ರ್ಯಾಂಡ್ ಯಾವಾಗ್ಲೂ ಫೈರ್ ಆಗ್ತಾನೆ ಇರ್ಬೇಕು, ಮತ್ತಷ್ಟು ನಿಮ್ಮ ಭಾಷಣಗಳ ಮೂಲಕ ಜನರನ್ನ ಇನ್ಸ್ಪೈರ್ ಮಾಡ್ಬೇಕು ಅಂತ ಕೇಳ್ಕೊಳ್ತಾ ಇದೀನಿ. ಒಳ್ಳೇದಾಗ್ಲಿ. ಈ 105 ದಿನಗಳಷ್ಟೇ ಅಲ್ಲ, ನಿಮ್ಮ ಲೈಫ್ ಲಾಂಗ್ ನೀವು ಜಯಶೀಲರಾಗ್ತಾನೆ ಇರ್ಬೇಕು ಅಂತ ನಮ್ಮ ಬಾಸ್ ಟಿವಿ ಕನ್ನಡ ಕಡೆಯಿಂದ ಈ ಬಿಗ್ ಬಾಸ್ಗೆ ಹೇಳ್ತಾ ಇದೀವಿ. ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್. ಇದಾಗಿತ್ತು ಇವತ್ತಿನ ಚೈತ್ರ ಕುಂದಾಪುರ ಅವರ ಬಿಗ್ ಬಾಸ್ ಜರ್ನಿಯ ಮಾತುಕತೆ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಇಂಟರ್ವ್ಯೂಸ್ಗಾಗಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬಾಸ್ ಟಿವಿ ಕನ್ನಡ. ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.